नमः प्रणवशोभितं नवकाशाय खण्डाम्बरं त्रिदण्डपरिमण्डितं त्रिविधतत्त्वनिर्वाहकं दयाञ्चितधृगञ्चलं दलितवादि वाग्वैभवं क्षमादिगुणसागरं शरणमेमि रामानुजं श्रीविष्णुचित्तकुलनन्दन कल्पवल्लीं श्रीरङ्गराजहरिचन्दन योगदृश्यां साक्षात् क्षमां करुणया कमलामिवान्यां गोदामनन्यशरणः शरणं प्रपद्ये अनुकलतनुकाण्डालिङ्गनारम्भ शुम्भते प्रतिदिशभुजशाखश्रीसखा नोकहर्दिः स्तननयनगुलुच्छस्फार पुष्पद्विरेफा रचयतु मयि लक्ष्मी कल्पवल्ली कटाक्षान् कृष्णो रक्षतु नो जगत्त्रयगुरुः कृष्णं नमस्याम्यहं कृष्णे नामरशत्रवो विनिगताः कृष्णाय तस्मै नमः कृष्णादेव समुत्थितं जगदिदं कृष्णस्य दासोऽस्म्यहं कृष्णे तिष्ठति सर्वमेतदखिलं हे कृष्ण रक्षस्व माम् नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरःसिद्धमध्यापयन्ति सोच्छिष्टायां सजिनिगणितं यावलात्कृत्य भुङ्क्ते गोदा तस्यै नमैदमिदं भूय एवास्तु भूयः अन्नवयल पुதுவை அண்டாளரங்கற்கு பண்ணு திருப்பாவை கல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளைச் சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீரெங்கடவர்க்கென்ன விதி என்ன விண்மார்த்தம் நான் கடவா வண்ணமே நல்கு ஆண்டாள் திருவடிகளே சரணம். கனைத்திடம் கத்தெருமை கனைத்திடம் கத்தெருமை கன்றுக்கிறங்கி நினைத்து முலை வழியே நின்று பால் சோர நனைத்தில்லம் சேராக்கும் நச்சல்வன் தங்காய் பனித்தலை வீழ நின் வாசல் கடைப்பத்தி சினத்தினால் தென்னிலங்கை கோமானைச் சத்த மனத்துக்கினியானை பாடவும் நீவாய் திறவாய் இனித்தால் எழுந்திராய் ஈதென்ன பேருறக்கம் அனைத்தில்லத்தாரும் அறிந்தேலோரெம்பாவாய் ஆண்டாள் திருவடிகளே ಶರಣಂ. ಅಖಿಲ ಹೇ ಪ್ರತಿನಿಧನಾಗಿ ಸಮಸ್ತ ಕಲ್ಯಾಣಕ್ಕೆ ತಾರನಾದ ಪರಮಾತ್ಮನನ್ನು ಆಶ್ರಯಣ ಮಾಡುವವರು ಭಾಗವತೋತ್ತಮರ ಮುಖೇನ ಆಶ್ರಯಣ ಮಾಡುವುದು ಸ್ವರೂಪ ಎಂಬಂತಹ ಜೀವಾತ್ಮ ಸ್ವರೂಪಕ್ಕೆ ಅನುಗುಣವಾದಂತಹ ಅನುಷ್ಠಾನವನ್ನು ಗೊಲ್ಲಬಾಲಕಿಯರ ಮೇಲಿನ ಪ್ರೇಮದಿಂದ ದೇವಿ ಆಂಡಾಳ್ ಅನುಸಂಧಾನ ಮಾಡುತ್ತಿದ್ದಾಳೆ. ಒಬ್ಬೊಬ್ಬ ಗೊಲ್ಲಬಾಲಿಕೆಗೂ ಕೂಡ ಸುಪ್ರಭಾತವನ್ನು ಗಾನ ಮಾಡಿ
ಅವಳನ್ನು ತಮ್ಮ ಗೋಷ್ಠಿಗೆ ನಾಯಕಳಾಗಿ ಇರುವಂತೆ ಪ್ರಾರ್ಥನೆ ಮಾಡುತ್ತಾ ದೇವಿ ಆಂಡಾಳ್ ಕೃಷ್ಣ ಸಂಶ್ಲೇಷಕ್ಕೆ ಆಶಂಸನೆಯನ್ನು ಮಾಡುತ್ತಿದ್ದಾಳೆ. ಇಂತಹ ಈ ಗೊಲ್ಲಬಾಲಕಿಯರ ಆ ಸುಪ್ರಭಾತವೆಲ್ಲವೂ ಕೂಡ ಭಾಗವತರನ್ನು ಓಲೈಸತಕ್ಕಂತಹದ್ದು. ಭಾಗವತರಿಗೆ ಮಾಡತಕ್ಕಂತಹ ಆರಾಧನೆ, ಅವರಿರುವ ಭವನ, ಅವರ ಗುಣಗಳು, ಅವರ ಭಕ್ತಿ, ಜ್ಞಾನ, ವೈರಾಗ್ಯ, ಸೌಂದರ್ಯ, ಅವರ ಉತ್ಕೃಷ್ಟ ಕುಲ, ಅವರ ಜ್ಞಾನ ಇವೆಲ್ಲವನ್ನು ಕೊಂಡಾಡಿ ಅಂತಹ ಭಾಗವತೋತ್ತಮರ ಮುಖೇನ ಪರಮಾತ್ಮನನ್ನು ಪಡೆಯುವುದು. ಇವರು ಪುರುಷಕಾರವಾಗಿ ಇದ್ದು ಈ ಆತ್ಮನನ್ನು, ಇವನು ಮಾಡಿದ ಅಪರಾಧಗಳನ್ನು ಪರಮಾತ್ಮ ಮನ್ನಿಸಿ ಇವರನ್ನು ಅಂಗೀಕಾರ ಮಾಡಬೇಕಲ್ಲವ. ಕೂಡುಮನಮುಡೆಯೀர்கள் ಪರಂಬೊಳಿ ಮಂದೊಲ್ಲೈ ಕೂಡುಮಿನೋ ಎಂದರು ಸ್ವಾಮಿ ಪೆರಿಯಾಳ್ವಾರ್. ಅವರ ಪುತ್ರಿಯೂ ಅವರ ಶಿಷ್ಯಳೂ ಆದವಳು ಇವಳಲ್ಲವ. ಇವಳು ಕೂಡ ಎಲ್ಲರನ್ನ ಬನ್ನಿರಿ ಬನ್ನಿರಿ ಎಂಬುದಾಗಿ ಆಹ್ವಾನ ಮಾಡುತ್ತಾಳೆ. ಹೀಗೆ ಆಹ್ವಾನ ಮಾಡುವುದು ಮಾತ್ರವಲ್ಲ, ಅವರೇ ತನಗೆ ಪುರುಷಕಾರವಾಗಿ ಇದ್ದು ಪರಮಾತ್ಮನೊಡನೆ ತಮ್ಮನ್ನು ಕೂಡಿಸುವಂತೆ ಪ್ರಾರ್ಥನೆ ಮಾಡುತ್ತಾಳೆ. ನಾವುಗಳು ಅಪರಿಮಿತವಾದ ಅಪಚಾರಗಳನ್ನು ಮಾಡಿದವರು, ಎಷ್ಟೋ ಜನ್ಮಗಳಿಂದ ಅಪರಿಮಿತವಾದ ಪುಣ್ಯ ಪಾಪ ಕರ್ಮಗಳ ಸಂಚಯ ಏರ್ಪಟ್ಟಿದೆ. ಆ ಪಾಪಗಳನ್ನು ಕಂಡು ಪರಮಾತ್ಮ ಕ್ಷಿಪಾಮಿ ಎಂಬುದಾಗಿ ನಮ್ಮನ್ನು ಅನವರತ ಆಸುರ ಯೋನಿಯಲ್ಲಿ ಬಿಸಾಡಿ ಬಿಡ್ತೇನೆ ಎಂಬುದಾಗಿ ಕೋಪಗೊಂಡಾಗ ಆ ಪರಮಾತ್ಮನ ಕೋಪಕ್ಕೆ, ನಿಗ್ರಹಕ್ಕೆ ನಾವು ಪಾತ್ರರಾಗದಂತೆ ಪರಮಾತ್ಮನ ಅನುಗ್ರಹ ನಮಗೆ ಏರ್ಪಡುವಂತೆ ಪರಮಾತ್ಮನ ಮನಸ್ಸನ್ನು ಒಲಿಸುವವರೇ ಭಾಗವತೋತ್ತಮರಲ್ಲವ. ಅವರಿಗಾಗಿ ಪರಮಾತ್ಮ ನಮ್ಮನ್ನು ಮನ್ನಿಸುತ್ತಾನೆ. ಆದ್ದರಿಂದಲೇ ಸ್ವಾಮಿ ಆಳವಂದಾರ್ ತಮ್ಮ ಸ್ತೋತ್ರ ರತ್ನದಲ್ಲಿ ಎಲ್ಲ ಸ್ತೋತ್ರಗಳನ್ನು ಗಾನ ಮಾಡಿದರು. ಪರಮಾತ್ಮನಾದ ಶ್ರೀರಂಗನಾಥನ ಮುಂದೆ ನಿಂತು ಅವನನ್ನು ಕೊಂಡಾಡಿ ಆಳವಂದಾರ್ ಸ್ತೋತ್ರಂ ಎಂಬುದಾಗಿ ಪ್ರಸಿದ್ಧ, ಸ್ತೋತ್ರ ರತ್ನ ಎಂಬುದಾಗಿ ಹೇಳ್ತೀವಿ. ಎಲ್ಲ ಹೇಳ್ತಾರೆ, ನಾನು ಮಾಡಿದ ಅಪರಾಧ ಒಂದು ಬಾಕಿ ಇಲ್ಲ ಪರಮಾತ್ಮ. ಏನೇನು ಅಪಚಾರವುಂಟೋ, ಏನೇನು ಅಪರಾಧವುಂಟೋ ಎಲ್ಲವನ್ನ ಮಾಡಿದವನು ನಾನು. ನನ್ನನ್ನು ನಾನು ಸದ್ಗತಿಗೆ ಒಯ್ಯುವುದಕ್ಕೆ ಯಾವ ಒಂದು ಅಂಶವೂ ನನ್ನ ಬಳಿಯಲ್ಲಿ ಇಲ್ಲ. ಕೇವಲ ಅಪರಾಧಗಳನ್ನು ಮಾಡಿದ್ದೀನಿ. ಆದರೆ ಈಗ ಮಾಡುವುದೇನು ಅಂದರೆ ನಿನ್ನ ಮುಂದೆ ನಿಂತು ರೋದನ ಮಾಡುವುದರ ಹೊರತಾಗಿ ನನಗೆ ಬೇರೇನೂ ಇಲ್ಲ. ನನಿಂದಿತಂ ಕರ್ಮ ಯದಸ್ತಿ ಲೋಕೆ ಸಹಸ್ರಶೋಯಂ ನಮಯ ವ್ಯದಾಯಿ ಸೋಹಂ ವಿಪಾಕಾವಸರೆ ಮುಕುಂದ ಕ್ರಂದಾಮಿ ಸಂಪ್ರತ್ಯಗತಿಸ್ತವಗ್ರೆ. ಕ್ರಂದಾಮಿ, ಆಕ್ರಂದನ ಮಾಡ್ತೇನೆ. ಈ ಪಾಪದ ಹೊರೆಯನ್ನು ಹೊತ್ಕೊಂಡು ಬಿಟ್ಟಿದ್ದೀನಿ. ಈ ಪಾಪದ ಹೊರೆಯಿಂದ ನನ್ನನ್ನು ಬಿಡಿಸಿಕೊಳ್ಳುವ ಯಾವ ಸಾಧನವೂ ನನಗೆ ತಿಳಿಯದು ಪ್ರಭು. ಕೇವಲ ನಿನ್ನ ಕೃಪೆ ಒಂದೇ ನನ್ನನ್ನು ಈ ಪುಣ್ಯ ಪಾಪ ಕರ್ಮಗಳ ಶೃಂಖಲೆಯಿಂದ ನನ್ನನ್ನು ಬಿಡಿಸಬಲ್ಲದ್ದು. ಕೇವಲ ನಿನ್ನ ಕೃಪೆ. ಅದನ್ನು ಸುಭಾಷಿತಕಾರರಾಗಲಿ ಶಾಸ್ತ್ರಕಾರர்களಾಗಲಿ ಬಹಳ ಚೆನ್ನಾಗಿ ವಿವರಣೆಯನ್ನು ಮಾಡ್ತಾರೆ. ಏನು? ಪುಣ್ಯ ಕೆಲಸವನ್ನು ಮಾಡುವುದಕ್ಕೆ ಯಾರಿಗೂ ಇಷ್ಟ ಇಲ್ಲ, ಆದರೆ ಪುಣ್ಯದ ಫಲ ಮಾತ್ರ ಬೇಕು. ಪಾಪ ಕಾರ್ಯವನ್ನು ಅಪಾರವಾಗಿ ಮಾಡ್ತಾರೆ, ಆದರೆ ಪಾಪದ ಫಲ ಮಾತ್ರ ನಮಗೆ ಬೇಡ ಅಂತಾರೆ. ಪುಣ್ಯ ಕಾರ್ಯವನ್ನು ಮಾಡುವುದು ಇವರಿಗೆ ಬೇಕಿಲ್ಲ, ಆದರೆ ಪುಣ್ಯ ಕಾರ್ಯಂ ನೇಚ್ಛಂತಿ ಪುಣ್ಯ ಫಲವಿಚ್ಛಂತಿ. ಪುಣ್ಯ ಕಾರ್ಯ ಮಾಡುವುದು ಯಾರಿಗೂ ಬೇಡ, ಆದರೆ ಪುಣ್ಯ ಫಲ ಮಾತ್ರ ಬೇಕು. ಪಾಪ ಕಾರ್ಯವನ್ನು ಅಪಾರವಾಗಿ ಮಾಡ್ತಾರೆ, ಆದರೆ ಪಾಪದ ಫಲ ಬೇಡ ಅಂತಾರೆ. ಹೀಗೆ ಇರುವವರು ನಾವಲ್ಲವ. ನಾವು ಮಾಡುವುದೆಲ್ಲವೂ ಕೂಡ ಏನದು ಪುಣ್ಯ. ಪುಣ್ಯ ಎಂಬ ಹೆಸರಿನಲ್ಲಿ ಮಾಡುವುದೆಲ್ಲ ಪಾಪ ಕಾರ್ಯವೇ ಅಲ್ಲವ. ಈ ರೀತಿ ಈ ಪ್ರಾಕೃತಿಕವಾದ ಶರೀರದಲ್ಲಿ ಇದ್ದುಕೊಂಡು ಅರಿಷಡ್ ವರ್ಗಗಳಿಗೆ ತುತ್ತಾಗಿರ್ತಕ್ಕಂತಹ ನಾವುಗಳು ಒಳಿತನ್ನು ಮಾಡುವುದು ಉಂಟ. ಒಳ್ಳೆಯದು ಎಂದಾದರೂ ನಮ್ಮ ಮನದಲ್ಲಿ ಬರುತ್ತದೆಯಾ? ಭಾವಶುದ್ಧಿ ಎಂಬುದು ನಮಗೆ ಇಲ್ಲವೇ ಇಲ್ಲ ಅಲ್ಲವ. ಅಂತಹ ಭಾವಶುದ್ಧಿಯ ಅಭಾವದಲ್ಲಿರುವ ನಾವುಗಳು ಏನೆಲ್ಲ ದುಷ್ಕಾರ್ಯಗಳನ್ನು ಮಾಡ್ತೇವೆ, ಏನೇನೆಲ್ಲ ಮಾಡಿ ಪರಮಾತ್ಮನಿಗೆ ಅಪ್ರಿಯವನ್ನು ಉಂಟು ಮಾಡ್ತೇವೆ. ಪುಣ್ಯ ಎಂದರೇನು, ಪಾಪ ಎಂದರೇನು? ಸ್ವಾಮಿ ಕೊರತ್ತಾಳ್ವಾನ್ ತಮ್ಮ ಸ್ತೋತ್ರದಲ್ಲಿ ನಿರೂಪಣೆ ಮಾಡ್ತಾರೆ. ಯತ್ತತ್ಪ್ರಿಯಂ ತದಿಹ ಪುಣ್ಯಂ ಅಪುಣ್ಯಂ ಅನ್ಯತ್. ಹೇ ಪರಮಾತ್ಮ, ನಾವು ಮಾಡುವ ಯಾವ ಕಾರ್ಯ ನಿನಗೆ ಪ್ರಿಯವಾಗುತ್ತದೆಯೋ ಅದು ಪುಣ್ಯ. ಯಾವ ಕಾರ್ಯ
ನಿನಗೆ ಪ್ರಿಯವಲ್ಲವೋ ಅದು ಪಾಪ. ಪರಮಾತ್ಮನಿಗೆ ಅಪ್ರಿಯವಾಗುವುದೆಲ್ಲವೂ ಕೂಡ ಪಾಪ ಕಾರ್ಯಗಳು, ಪರಮಾತ್ಮನಿಗೆ ಪ್ರಿಯವಾಗುವುದೆಲ್ಲವೂ ಕೂಡ ಪುಣ್ಯ. ಈ ರೀತಿ ಪುಣ್ಯ ಪಾಪಗಳ ವಿಂಗಡಣೆ ಪರಮಾತ್ಮನ ನಿಗ್ರಹಾನುಗ್ರಹಗಳನ್ನು ಆಧರಿಸಿ ಇದೆ ಎಂಬುದಾಗಿ ಸ್ವಾಮಿ ಕೂರತ್ತಾಳ್ವಾನ್. ಕಾರಣ ನಮಗೆ ಇದು ಪುಣ್ಯ ಇದು ಪಾಪ ಎಂಬುದಾಗಿ ವಿಭಜನೆ ಮಾಡಿ ಅದಕ್ಕನುಗುಣವಾದ ಫಲವನ್ನು ಕೊಡುವವನೇ ಸರ್ವೇಶ್ವರನಾದ ಜಗತ್ಕಾರಣನಾದ ಆ ಪರಮಾತ್ಮ. ಆದ್ದರಿಂದ ಅವನ ಇಷ್ಟಾನಿಷ್ಟಗಳು ಅವನಿಗಿಷ್ಟವಾದದ್ದು ಅವನ ಅನುಗ್ರಹದಿಂದ ಪುಣ್ಯವಾಗುತ್ತದೆ, ಅವನಿಗೆ ಅನಿಷ್ಟವಾದದ್ದು ನಿಗ್ರಹವಾಗಿ ಪಾಪದಲ್ಲಿ ಪರ್ಯವಸಾನವಾಗುತ್ತದೆಯಲ್ಲವ. ಇಂತಹ ಈ ಪುಣ್ಯ ಪಾಪ ಕರ್ಮಗಳಿಂದ ನಾವು ಬಿಡಿಸಿಕೊಳ್ಳುವುದಕ್ಕೆ ಸಾಧ್ಯವಾ? ನಿನ್ನ ನಿಗ್ರಹಕ್ಕೇ ಕಾರಣವಾಗುವಂತಹ ಕಾರ್ಯವನ್ನು ಅಪಾರವಾಗಿ ಮಾಡಿಬಿಟ್ಟಿದ್ದೀನಿ. ನಿನ್ನ ಅನುಗ್ರಹವನ್ನು ಹೇಗೆ ಪಡೆದುಕೊಳ್ಳುವುದು ಎಂಬುದೇ ನನಗೆ ಅರಿವಾಗುತ್ತಿಲ್ಲ ಪರಮಾತ್ಮ. ಈಗ ಮಾಡುವುದೇನು? ಅಪರಾಧಗಳನ್ನೆಲ್ಲ ಮಾಡಿಬಿಟ್ಟಿದ್ದೀನಿ. ಸ್ವಾಮಿ ವೇದಾಂತ ದೇಶಿಕರು ಹೇಳ್ತಾರೆ, ಹೇ ಪರಮಾತ್ಮ, ನಾನು ಪರಾತ್ಪರ ತತ್ವ, ಪರಂಜ್ಯೋತಿಸ್ ಪರಮಾತ್ಮ ಎಂಬುದಾಗಿ ಎಲ್ಲರಿಗಿಂತ ಮಿಗಿಲಾದ ತತ್ವ ನಾನು, ಪರತತ್ವ ಎಂಬುದಾಗಿ ನೀನು ಹೆಮ್ಮೆ ಪಡ್ತಾ ಇದೀಯಾ. ನಾನೇ ಪರಂಜ್ಯೋತಿಸ್, ನಾನು ಪರತತ್ವ, ನಾನು ಉಭಯ ವಿಭೂತಿನಾಥ, ನಾನು ಪರಮಾತ್ಮ, ನನಗೆ ಸಮಾನನಿಲ್ಲ ಎಂಬುದಾಗಿ ನೀನು ಗರ್ವ ಪಡಬೇಡ ಪರಮಾತ್ಮ. ಪರಮಾತ್ಮನನ್ನು ನೋಡಿ ವೇದಾಂತ ದೇಶಿಕರು ಹೇಳುವ ಮಾತು, ಗರ್ವ ಪಡಬೇಡ, ನಾನು ಕೂಡ ನಿನಗೆ ಸಮಾನನಾಗಿದ್ದೀನಿ ಅಂತಾರೆ. ಓಯ್ ವೇದಾಂತ ದೇಶಿಕರೇ, ನೀವು ನನಗೆ ಸಮವ, ನಾನು ಉಭಯ ವಿಭೂತಿನಾಥ, ಸಮಸ್ತ ಲೋಕಕ್ಕೂ ಕೂಡ ನಾನು ಚಕ್ರವರ್ತಿ ಅಂತಾನೆ ಪರಮಾತ್ಮ. ವೇದಾಂತ ದೇಶಿಕರು ಹೇಳ್ತಾರೆ, ನಾನೂ ಚಕ್ರವರ್ತಿ, ನಾನೇನು ಕಡಿಮೆ ಇಲ್ಲ ಅಂತಾರೆ. ಹೌದಾ, ನೀವ್ಯಾವ ನಾಡಿಗೆ ಚಕ್ರವರ್ತಿ ಅಂತ ಕೇಳಿದಾಗ, ಅಹಮಸ್ಮಿ ಅಪರಾಧಾನಾಂ ಚಕ್ರವರ್ತಿ. ಲೋಕದಲ್ಲಿ ಏನೇನು ಪಾಪಗಳು ಅಪರಾಧಗಳು ಉಂಟೋ ಅದಕ್ಕೆಲ್ಲ ನಾನು ಚಕ್ರವರ್ತಿ ಎಂಬುದಾಗಿ ಹೇಳ್ತಾರೆ ವೇದಾಂತ ದೇಶಿಕರು. ಅಪರಾಧಾನ ಚಕ್ರವರ್ತಿ, ನಾನು ಮಾಡದ ಅಪರಾಧಗಳು ಒಂದು ಉಂಟಾ, ನಾನು ಮಾಡದ ಪಾಪ ಕಾರ್ಯ ಒಂದು ಉಂಟಾ, ಪಾವಮೇಶ ಇದು ಪಾವಿಯಾನೆ. ದೊಡ್ಡವರಿಪ್ಪಡಿ ಆಳ್ವಾರು ಹೇಳ್ತಾರೆ, ಪಾವಮೇಶ ಇದು ಪಾವಿಯಾನೆ. ಪಾಪ ಕಾರ್ಯದ ಹೊರತಾಗಿ ಮತ್ತೊಂದು ನನಗೆ ಗೊತ್ತಿದ್ರಲ್ವಾ, ನಾ ಮಾಡೋದಲ್ಲ ಪಾಪ ಕಾರ್ಯ, ಪಾಪಿಯಾಗದೆ ಇನ್ನೇನಾಗ್ತೀನಿ. ಪಾವಮೇಶ ಇದು ಪಾವಿಯಾನೇನ್ ಎಂಬುದಕ್ಕೆ ಇನ್ನೊಂದು ಅರ್ಥ ಏನು, ಇದು ಪಾಪ ಕಾರ್ಯ ಅಂತ ತಿಳಿದು ಮಾಡಿದೆ, ಅದು ಇನ್ನೂ ವಿಶೇಷ. ಮಾಡುವುದು ಪಾಪ ಕಾರ್ಯವಾ ಪುಣ್ಯ ಕಾರ್ಯವಾ ಎಂಬುದಾಗಿ ತಿಳಿಯದೇ ಮಾಡುವುದು ಬೇರೆ, ಪ್ರಾಮಾಣಿಕವಾಗಿ ಏರ್ಪಡುವುದು. ಆದರೆ ಅರಿತೇ ಮಾಡ್ತೀವಿ. ಸುಳ್ಳು ಹೇಳುವುದು ಮಹಾಪಾಪ ಅಂತ ಗೊತ್ತಿದೆ, ಬೇಡದೇ ಇರೋ ಕಾರಣಕ್ಕೆಲ್ಲ ಸುಳ್ಳು ಹೇಳ್ತೀವಿ. ಆ ಕೇಳುವವರಿಗೂ ಪ್ರಯೋಜನವಿಲ್ಲ, ಹೇಳುವ ನಮಗೂ ಪ್ರಯೋಜನವಿಲ್ಲ, ಸುಮ್ಮನೆ ಸುಳ್ಳು. ಏನೋ ಒಂದು ಸೀರೆ ತೊಗೊಂಡಿರ್ತೀವಿ, ಯಾರೋ ಪಕ್ಕದ ಮನೆಯವ್ರು ಬಂದು ಎಷ್ಟು ಬೆಲೆ ಅಂತಾರೆ, 500 ರೂಪಾಯಿ ಕೊಟ್ಟಿರ್ತೀವಿ, 900 ರೂಪಾಯಿ ಕೊಟ್ಟೆ ಅಂತ ಹೇಳ್ತೀವಿ. ಇಲ್ಲ ಅದನ್ನು ಅವ್ರು ಕೊಂಡ್ಕೊತಾರ, ಇಲ್ಲ ನಾವು ಕೊಡ್ತೀವ, ನಮಗೂ ಪ್ರಯೋಜನ ಇಲ್ಲ, ಅವ್ರಿಗೂ ಪ್ರಯೋಜನ ಇಲ್ಲ, ಸುಮ್ಮನೆ ಸುಳ್ಳು. ದೇವರು ನಮ್ಮ ಅಕೌಂಟಿಗೆ 1 ಗ್ರೇಡ್ ಪಾಪ ಬರೀತಾನೆ. ಯಾಕೆ ಬೇಕಿದು? ಕೇವಲ ಪಾವಮೇಶ ಇದು ಪಾವಿಯಾನೆ, ಇದು ಮಾಡುವುದು ತಪ್ಪು ಎಂದು ತಿಳಿದೂ ಕೂಡ ಪಾಪ ಕಾರ್ಯಗಳನ್ನು ನಾನು ಮಾಡಿದನಲ್ಲ ಪರಮಾತ್ಮ. ಇದಕ್ಕಿಂತ ಪಾಪ ಪಾಪಿಯಾದ ನನ್ನನ್ನು ಬಿಟ್ಟು ಬೇರೆ ಏನನ್ನು ತಾನೇ ನೀನು ಕಾಣಬಲ್ಲೆ? ಅಪರಾಧಾನಾಂ ಚಕ್ರವರ್ತಿ ಅಂತಾರೆ ಸ್ವಾಮಿ ವೇದಾಂತ ದೇಶಿಕರು. ಅಂತಹ ಅಪರಿಮಿತವಾದ ಪಾಪಗಳನ್ನು ನಾನು ಮಾಡಿದ್ದೀನಿ, ಹೇಗೆ ಬಿಡಿಸ್ಕೊಳ್ಳೋದು ಗೊತ್ತಿಲ್ಲ ಪರಮಾತ್ಮ. ಈಗ ಏನು ಮಾಡೋದು? ನಿನ್ನ ಮುಂದೆ ಬಂದು ನಿಂತು ಹೋ ಎಂಬುದಾಗಿ ರೋದನವನ್ನು ಮಾಡುತ್ತೇನೆ. ನನಿಂದಿತಂ ಕರ್ಮ ಯದಸ್ತಿ ಲೋಕೆ ಸಹಸ್ರಶೋಯಂ ನಮಯಾ ವ್ಯದಾಯಿ ಸೋಹಂ ದೀಪಾಕಾವಸರೆ ಮುಕುಂದ ಕ್ರಂದಾಮಿ ಸಂಪ್ರತ್ಯ ಗತಿಸ್ತವಗ್ರೆ. ತವಗ್ರೆ ನಿನ್ನ ಮುಂದೆ ನಿಂತು ಕ್ರಂದಾಮಿ ಅಳುವುದನ್ನು ಬಿಟ್ಟು ನನಗೆ ಬೇರೆ ಮಾರ್ಗವಿಲ್ಲ ಎನ್ನುತ್ತಾರೆ ಸ್ವಾಮಿ ಆಳವಂದಾರ್. ಈ ರೀತಿಯಾಗಿ ಅಪರಾಧಗಳ ಮಾಲೆಯನ್ನು ಪೂರ್ಣವಾಗಿ ಪರ್ವತವನ್ನೇ ತಲೆಯ ಮೇಲೆ ಹೊತ್ತುಕೊಂಡಿರುವ ನಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ? ಭಾಗವತೋತ್ತಮರ ಮುಖೇನ ಹೋದರೆ ಮಾತ್ರ ಅವರಿಗಾಗಿ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಸ್ವಾಮಿ ಆಳವಂದಾರ್ ಇಷ್ಟೆಲ್ಲ ಬೇಡಿಕೊಂಡ್ರು. ಅದನ್ನು ಪರಮಾತ್ಮನ ಚರಣಾರವಿಂದಗಳಲ್ಲಿ ಶರಣಾಗತಿಯನ್ನು ಮಾಡಿದ್ರು. ಅದಾದ ನಂತರ ಏನು ಹೇಳ್ತಾರೆ? ಪಿತಾಮಹಂ ನಾಥ ಮುನಿಂ ವಿಲೋಕ್ಯ ಪ್ರಸೀದ ಮದ್ವೃತ್ತಮ ಚಿಂತಯಿತ್ವಾ. ಹೇ ಪರಮಾತ್ಮ,
ಇಷ್ಟೆಲ್ಲ ನಾನು ಹೇಳ್ಕೊಂಡಿದ್ದೀನಿ. ನನ್ನನ್ನು ನೀನು ಕ್ಷಮಿಸುವುದಕ್ಕೆ ನನ್ನ ಬಳಿಯಲ್ಲಿ ಯಾವ ಯೋಗ್ಯತೆಯೂ ಇಲ್ಲ. ಆದರೆ ಒಂದು, ನನ್ನ ತಾತಂದಿರಾದಂತಹ ನಾಥಮುನಿಗಳಿದಾರಲ್ಲ, ಅವರಿಗಾಗಿ ನನ್ನನ್ನು ಕ್ಷಮಿಸುವಂತಾರೆ. ಪಿತಾಮಹಂ ನಾಥಮುನಿಂ ವಿಲೋಕ್ಯ, ನೀ ನನ್ನನ್ನು ನೋಡಿದರೆ ನೀನು ಅನುಗ್ರಹ ಮಾಡುವ ಯಾವ ಯೋಗ್ಯತೆಯೂ ನನಗಿಲ್ಲ. ಆದರೆ ನನ್ನ ತಾತಂದಿರಾದ ನಾಥಮುನಿಗಳು ಪರಮ ಪ್ರಿಯರಲ್ಲವಾ ನಿನಗೆ, ಪರಮ ಭಾಗವತೋತ್ತಮರಾಗಿ ಪ್ರಿಯರಾಗಿ ನಿನಗೆ ಇದ್ದವರು, ಅವರನ್ನು ನೋಡಿ ಅವರ ಸಂಬಂಧವುಳ್ಳವನು ನಾನು ಎಂಬುದಕ್ಕಾಗಿ ನನ್ನನ್ನು ಕ್ಷಮಿಸು ಅಂತ ಕೇಳ್ಕೊಳ್ತಾರೆ. ಅಂದರೆ ಭಾಗವತೋತ್ತಮರಾದ ಇವರೇ ಸ್ತೋತ್ರ ಮಾಡಿದ್ರು, ಇವರೇ ಅಪರಾಧ ಒಪ್ಕೊಂಡ್ರು, ಇವರೇ ಶರಣಾಗತಿ ಮಾಡಿದ್ರು. ಆದರೂ ಇವರಿಗೆ ತಮ್ಮ ಶರಣಾಗತಿ, ತಮ್ಮಲ್ಲಿ ನಂಬಿಕೆ ಇಲ್ಲ, ಪರಮಾತ್ಮ ತಮ್ಮನ್ನು ಕ್ಷಮಿಸ್ತಾನೆ ಎಂಬ ಒಂದು ನಂಬಿಕೆ ಇಲ್ಲದೆ ನಾಥಮುನಿಗಳನ್ನು ಮುಂದಿಟ್ಟು ಪರಮಾತ್ಮನಲ್ಲಿ ಶರಣಾಗತಿಯನ್ನು ಮಾಡ್ತಾರೆ. ಇದು ನಮ್ಮ ಪೂರ್ವಿಕರ ಒಂದು ಅನುಷ್ಠಾನ. ಪೂರ್ವಿಕರು ಹೀಗೆ ನಡ್ಕೊಂಡಿದ್ದಾರೆ. ಭಾಗವತ ಮುಖೇನ ಪರಮಾತ್ಮನನ್ನು ಆಶ್ರಯಣ ಮಾಡುವುದು. ಆಳ್ವಾರಾಚಾರ್ಯಗಳ ನಾರಾಯಣ ದಿವ್ಯ ಪ್ರಬಂಧಗಳಲ್ಲಿ ಪಕ್ಷಿಗಳನ್ನು ಪರಮಾತ್ಮನ ಬಳಿಗೆ ದೂತರನ್ನಾಗಿ ಕಳಿಸ್ತಾರೆ. ನಮ್ಮಾಳ್ವಾರ್ ಪಕ್ಷಿಯನ್ನು, ದುಂಬಿಯನ್ನು, ಎಲ್ಲವನ್ನು, ಆಂಡಾಳ್ ಗಿಣಿಯನ್ನು, ಕೋಗಿಲೆಯನ್ನು, ಮೋಡವನ್ನು, ಇವೆಲ್ಲವನ್ನು ದೂತರಾಗಿ ಕಳಿಸ್ತಾಳೆ ಪರಮಾತ್ಮನ ಬಳಿಯಲ್ಲಿ. ಇವೆಲ್ಲ ಏನು ಅಂತ ಕೇಳಿದ್ರು. ಪಕ್ಷಿಗಳನ್ನು ದೂತರಾಗಿ ಕಳಿಸ್ತಾರಲ್ಲ, ಶೇರ್ಪಾರೈ ಪಕ್ಷಿಗಳಾಕಿ ಎಂಬ ಹಾಗೆ ಈ ಆತ್ಮವನ್ನು ಪರಮಾತ್ಮನೊಡನೆ ಕೂಡಿಸತಕ್ಕಂತಹ ಆಚಾರ್ಯ ಸ್ಥಾನೀಯರಾದವರೇ ಅಲ್ಲಿ ಪಕ್ಷಿಗಳು ಎಂಬುದಾಗಿ ಹೇಳಲ್ಪಟ್ಟಿದೆ. ಪಕ್ಷಿಗೆ ಎರಡರಕ್ಕೆ ಇರುವಂತೆ ಜ್ಞಾನ ಅನುಷ್ಠಾನಗಳಿಂದ ಕೂಡಿದ ಆಚಾರ್ಯ ಶ್ರೇಷ್ಠರೇ ಈ ಆತ್ಮವನ್ನು ಪರಮಾತ್ಮ ಅಂಗೀಕಾರ ಮಾಡುವಂತೆ ಪುರುಷಕಾರವನ್ನು ಮಾಡುವವರು. ಆದ್ದರಿಂದ ಎಲ್ಲ ಆಳ್ವಾರಾಚಾರ್ಯಗಳೆಲ್ಲರೂ ಕೂಡ ಪೊನ್ನುಲಹಾಳೀರೋ ಭುವನಿ ಮುಳುದಾಳೀರೋ ನನ್ನಲ ಪುಳ್ಳಿನಂಗಾಳ್ ಪಕ್ಷಿಗಳನ್ನು ಕರೀತಾರೆ. ಅಲ್ಲಿ ನೀನು ಹೋಗು ದೂತನಾಗಿ ಅಂತ ಹೇಳ್ತಾರೆ. ಅಂಜಿರಯ ಮಡನಾರಾಯ್ ಅಳಿಯತ್ತಾಯ್ ನೀயும் ಮುನ್ಸೇವಲುಮಾಯ್, ನೀயும் ಮುನ್ಸೇವಲುಂ, ನೀನು ಒಬ್ಬನೇ ಹೋಗಬೇಡ, ಪತ್ನಿ ಸಮೇತನಾಗಿ ಹೋಗು. ಕಾರಣ ವಿರಹ ವೇದನೆಯ ಅರಿವು ನನಗಿದೆ ಅಂತಾರೆ ಆ ಅಂಜರೆಯ ಮಡನಾರಾಯ್. ಕೊಕ್ಕರೆಯನ್ನು ದೂತನಾಗಿ ಕಳಿಸ್ತಾರೆ, ಪಕ್ಷಿಗಳನ್ನು ಕಳಿಸ್ತಾರೆ. ಇದೆಲ್ಲ ಏನು? ಭಾಗವತೋತ್ತಮರಾದ ಆಚಾರ್ಯರುಗಳನ್ನು ಮುಂದಿಟ್ಟುಕೊಂಡು ಭಗವದಾಶ್ರಯಣವನ್ನು ಮಾಡತಕ್ಕಂತಹ ಅನುಷ್ಠಾನ. ಆ ಅನುಷ್ಠಾನವನ್ನು ಇಲ್ಲಿ ಆಂಡಾಳ್ ಕೂಡ ಅನುಸಂಧಾನ ಮಾಡುತ್ತಾ ಒಬ್ಬೊಬ್ಬ ಗೋಪಬಾಲಿಕೆಗೂ ಕೂಡ ಸುಪ್ರಭಾತವನ್ನು ಗಾನ ಮಾಡುತ್ತಾ ತನ್ನ ವ್ರತದಲ್ಲಿ ತಮ್ಮ ಗೋಪಿಕಾಗೊಟ್ಟಿಗೆ ನಾಯಿಕಾ ಸ್ಥಾನದಲ್ಲಿದ್ದು ನಿರ್ವಾಹ ಮಾಡುವಂತೆ ಪ್ರಾರ್ಥನೆಯನ್ನು ಮಾಡುತ್ತಾ ಈಗಾಗಲೇ ಪಿಳ್ಳಾಯ್ ನಾಯಕ ಪೆಣ್ ಪಿಳ್ಳಾಯ್ ಕೋದುಕಲಮುடைய ಪಾವಾಯ್ ಮಾಮಾನ್ ಮಗಳೇ ಅರುಂಕಲಮೆ ಪೊರ್ಕೊಡಿಯೇ ಪುನಮೈಲೆ ಎಂಬುದಾಗಿ ದೇವಿ ಆಂಡಾಳ್ 6 ಮಂದಿ ನಾಯಕಿಯರಿಗೆ ಸುಪ್ರಭಾತವನ್ನು ಗಾನ ಮಾಡಿದಳು. ಆಗ ನೀ ಎತ್ತೆಕ್ಕುರಂಗುಂ ಪೊರುಳ್ ಸೆಲ್ವ ಪೆಂಡಾಂಟಿ, ನೀ ಎತ್ತೆಕ್ಕುರಂಗುಂ ಪೊರುಳ್ ಎಂದಳಲ್ಲವ, ಸಿರಿಯೇ ಹೆಣ್ಣಾದವಳೆ, ಮಹಾಲಕ್ಷ್ಮಿಯಂತೆ ಇರುವವಳೆ, ಯಾವ ಕಾರಣಕ್ಕಾಗಿ ಹೀಗೆ ಶಯನ ಮಾಡಿಕೊಂಡಿದ್ದೀಯೇ? ಆ ನೀಲಮೇಘ ಶ್ಯಾಮಲನಾದವನ ನಾಮ ಸಂಕೀರ್ತನೆಯನ್ನು ಮಾಡುತ್ತಿರುವಾಗ ಅದನ್ನು ಕೇಳಿಯೂ ಮಲಗಿರುವೆಯಲ್ಲ ಎಂಬುದಾಗಿ ಸುಪ್ರಭಾತವನ್ನು ಅವಳಿಗೆ ಗಾನ ಮಾಡಿದಾಗ ಆ ಗೋಪಿಕಾ ಎದ್ದು ಇವರ ಗೊಟ್ಟಿಯಲ್ಲಿ ಬಂದು ನಿಲ್ತಾಳೆ. ಅವಳನ್ನೂ ಸೇರಿಸಿಕೊಂಡು ಈಗ ಇನ್ನೊಬ್ಬ ಸಖಿಯ ಮನೆಯ ದ್ವಾರದಲ್ಲಿ ನಿಂತು ಅವಳಿಗೆ ಸುಪ್ರಭಾತ, ನೆನ್ನೆಯ ನಾಯಿಕ ಅಂದರೆ ಕತ್ತಕ್ಕರವ ಕಣಂಗಳ್ ಬಲಕರಂದು ಎಂಬತಕ್ಕಂತಹ ಪಾಶುರದಲ್ಲಿ ಹೇಳಲ್ಪಟ್ಟಂತಹ 11ನೆಯ ಪಾಶುರದಲ್ಲಿ ಎಚ್ಚರಿಸಲ್ಪಟ್ಟಂತಹ ಗೋಪಕನ್ನಿಕ ಒಳ್ಳೆಯ ವರ್ಣಾಶ್ರಮ ಧರ್ಮವನ್ನು ಅನುಷ್ಠಾನ ಮಾಡತಕ್ಕಂತಹ ಶ್ರೇಷ್ಠನಾದ ಗೊಲ್ಲನ ಮನೆಯಲ್ಲಿ ಹುಟ್ಟಿದವಳು. ಆಭಿಜಾತ್ಯತ್ತಾಲೆ ಶಿರೊಂದವಳು ಎಂಬುದಾಗಿ ಹೇಳಿದರು. ಅಂದರೆ ಈ ಕನ್ನಿಕಾ ಯಾರ ಮನೆಯಲ್ಲಿ ಹುಟ್ಟಿದ್ದಾಳೋ ಅವನು ವರ್ಣಾಶ್ರಮ ಧರ್ಮಗಳನ್ನು ಪರಿಪಾಲನೆ ಮಾಡುವವನು, ಒಳ್ಳೆಯ ಬಾಹುಬಲ ಪರಾಕ್ರಮವನ್ನು ಉಳ್ಳವನು, ಜಾತಿ ಇಡೆಯನ್ನು ಎನ್ನುತ್ತಾರೆ ಸ್ವಾಮಿ ಪೆರಿಯವಾಚಾನ್ ಪಿಳ್ಳೈ. ಅಂತಹ ಶ್ರೇಷ್ಠ ಕುಲದಲ್ಲಿ ಹುಟ್ಟಿದ ಹಿರಿಮೆ, ಅತಿ ಸೌಂದರ್ಯ ಲಾವಣ್ಯವನ್ನು ಹೊಂದಿರುವುದು ಅವಳ ಹಿರಿಮೆ. ಅಂತಹ ಗೊಲ್ಲಬಾಲಿಕೆಯನ್ನು ಸುಪ್ರಭಾತ ಹಾಡಿ ಎಚ್ಚರಿಸಿದ ಆಂಡಾಳ್ ಈಗ ಮತ್ತೊಬ್ಬ ಸಖಿಯ ಮನೆಯ ದ್ವಾರದಲ್ಲಿ ನಿಂತು ಅವಳಿಗೆ ಅತ್ಯದ್ಭುತವಾದ ರೀತಿಯಲ್ಲಿ ಅವಳ ಮನೆಯನ್ನು
ವರ್ಣನೆ ಮಾಡಿ ಅವಳನ್ನು ಕೊಂಡಾಡಿ ಅವಳ ಬಂಧು ಬಳಗವನ್ನೆಲ್ಲ ಕೊಂಡಾಡಿ ಮನೆಯ ದ್ವಾರವನ್ನು ತೆಗೆದು ಅವಳಿಗಿಷ್ಟ ಬಂದಂತಹವನನ್ನು ಗಾನ ಮಾಡ್ತೇವೆ. ಬಾಗಿಲನ್ನು ತೆರೆ ಹೇಳುವವಳಾಗು ಎಂಬುದಾಗಿ ಒಳ್ಳೆಯ ಅತಿ ಸುಂದರವಾದಂತಹ ರೀತಿಯಲ್ಲಿ ಅವಳ ಮನಸ್ಸನ್ನು ಒಲಿಸತಕ್ಕಂತಹ ಪ್ರಕಾರದಲ್ಲಿ ಗಾನ ಮಾಡಿದ ಸುಪ್ರಭಾತ ಗೀತೆಯೇ ತಿರುಪ್ಪಾವೈ ದಿವ್ಯಶಾಸ್ತ್ರದ 12ನೆಯ ಪಾಶುರ. ಕನೆತ್ತಿಳಂಕತ್ತೆರುಮೈ கன்றக்கிரங்கி நினைத்து முலவழியே நின்று பால் சோர நனைத்தில்லம் சேராக்கும் ನಚ್ಚಲ್ವಂತಂಗಾಯ್ ಎಂಬುದಾಗಿ ಈ ಮನೆಯ ಗೋಲ್ಲಬಾಲಿಕೆಗೆ ಒಂದು ಸಂಬೋಧನೆ. ಏನು ಸಂಬೋಧನೆ? ನಚ್ಚಲ್ವಂತಂಗಾಯ್ ಎಂಬುದಾಗಿ ಕರೀತಾಳೆ. ಒಳ್ಳೆಯ ಸಿರಿ ಸಂಪತ್ತನ್ನು ಉಳ್ಳಂತಹ ಶಾಶ್ವತವಾಗಿ ಇರ್ತಕ್ಕಂತಹ ಅತ್ಯದ್ಭುತವಾದ ಸಿರಿ ಸಂಪತ್ತನ್ನು ಉಳ್ಳಂತಹ ಸೋದರಿಯಾದವಳೇ, ತಂಗಿಯಾದವಳೇ, ಹೇಳುವವಳಾಗು ಎಂಬುದಾಗಿ ಎದ್ದು ನಮ್ಮ ಗೋಷ್ಠಿಯನ್ನು ನಿರ್ವಾಹ ಮಾಡುವವಳಾಗುವಂಥ ಅವಳಿಗೆ ಸುಪ್ರಭಾತ. ನಿನ್ನೆ ಆ ಕುಲದಲ್ಲಿ ಯಾರು ಶ್ರೇಷ್ಠರೋ ಅವನ ಮಗಳು ಅಂದಳು. ಇವತ್ತು ಉತ್ಕೃಷ್ಟವಾದ ಐಶ್ವರ್ಯವನ್ನು ಉಳ್ಳಂತಹವನ ಸೋದರಿಯೇ, ತಂಗಿಯೇ, ನಚ್ಚಲ್ವಂತಂಗಾಯ್ ಇನಿದ್ದಾರೆಳುಂದಿರಾಯ್ ಎಂಬುದಾಗಿ ಈಗಾಗಲೂ ಹೇಳುವವಳಾಗು. ಗೋಕುಲದಲ್ಲಿ ಎಲ್ರಿಗೂ ನಾವೆಲ್ಲ ನಿನ್ನ ಮನೆ ಬಾಗಿಲು ನಿಂತ್ಕೊಂಡು ಸುಪ್ರಭಾತ ಆಡ್ತಾ ಇದ್ದೀವಿ, ನೀನು ಎಷ್ಟು ದೊಡ್ಡ ವ್ಯಕ್ತಿ, ಎಷ್ಟು ಜನ ನಿನ್ನನ್ನು ಕರೆಯೋಕ್ಕೆ ಬಂದಿದ್ದಾರೆ ಎಂಬತಕ್ಕಂತಹ ನಿನ್ನ ಹಿರಿಮೆ ಗೊತ್ತಾಗಿದೆ, ಇನ್ನಾದರೂ ಹೇಳು ಎಂಬುದಾಗಿ ಅವಳಿಗೆ ಸುಪ್ರಭಾತವನ್ನು ಹಾಡ್ತಾಳೆ. ಇವಳ ಮನೆ ಹೇಗಿದೆ? ಈ ಗೋಪಿಕೆಯ ಮನೆಯ ಸನ್ನಿವೇಶವನ್ನು ಆಂಡಾಳು ವರ್ಣನೆ ಮಾಡ್ತಾಳೆ. ನಿನ್ನೆ ಹೇಗೆ ಹೇಳಿದ್ಲು? ಕತ್ತು ಕರವೈ ಕಣಂಗಳು ಪಲ ಕರಂದು. ನಿನ್ನೆಯ ನಾಯಕಿಯ ಮನೆ ಹೇಗಿದೆ? ಹಸು ಕರುಗಳೆಲ್ಲ ಕಾಲಕಾಲಕ್ಕೆ ಕರೆಯಲ್ಪಟ್ಟಿವೆ, ಕಾಲಕಾಲಕ್ಕೆ ಕಟ್ಟಲ್ಪಟ್ಟಿವೆ, ಹಾಲು ಮೊಸರಾಗಿ ಮೊಸರು ಬೆಣ್ಣೆಯಾಗಿ ತುಪ್ಪವಾಗ್ತಾ ಇದೆ, ಮನೆಯೆಲ್ಲ ಶುಭ್ರವಾಗಿದೆ, ಎಲ್ಲ ವಿಧವಾದ ಅನುಷ್ಠಾನಗಳನ್ನು ಪರಿಪೂರ್ಣವಾಗಿ ಮಾಡಿ ಅದರಲ್ಲಿ ನಿಷ್ಣಾತನಾದವನು ನೆನ್ನೆಯ ಗೊಲ್ಲ. ಇವತ್ತು ಈ ಗೋಪಿಕೆಯ ಮನೆ ಹೇಗಿದೆ? ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ? ಕನೈತ್ತು ಇಳಂ ಕತ್ತೆರುಮೈ ಕಣ್ರುಕ್ಕೆ ಇರಂಗಿ. ಕನೈತ್ತು ಈ ಗೋಪಿಕೆಯ ಮನೆಯಲ್ಲಿರ್ತಕ್ಕಂತಹ ಹಸು, ಎಮ್ಮೆ, ಕರು, ಎರುಮೈ ಅಂತ ಇಲ್ಲಿ ಹೇಳಿದ್ದಾರೆ. ಕನೈತ್ತು ಇಳಂ ಕತ್ತೆರುಮೈ ಆಕ್ರಂದನವನ್ನು ಮಾಡ್ತಾ ಇದೆಯಂತೆ. ಹೋ ಎಂಬುದಾಗಿ ಹಸು, ಕರು, ಎಮ್ಮೆ ಅವುಗಳೆಲ್ಲ ಅರ್ಚಿಕೊಳ್ತಾ ಇದೆಯಂತೆ, ಆಕ್ರಂದನ ಮಾಡ್ತಾ ಇದೆ. ಕನೈತ್ತು ಎಂಬುದಾಗಿ ಹೇಳ್ತಾಳೆ. ಕತ್ತೆರುಮೈ ಕರುಗಳಿಂದ ಕೂಡಿದಂತಹ ಎಮ್ಮೆಗಳು ಅಂದರೆ ಹಸುಗಳು ಎಂಬುದನ್ನು ಸೇರಿಸ್ಕೊಳ್ಳಿ ಎಂದರು. ಹಸು ಕರುಗಳಿಂದ ಕೂಡಿದಂತಹ ಹಸುಗಳೆಲ್ಲವೂ ಕೂಡ ಆಕ್ರಂದನವನ್ನು ಮಾಡ್ತಾ ಇದೆಯಂತೆ ಇವಳ ಮನೆಯಲ್ಲಿ. ಕನೈತ್ತು ಇಳಂ ಕತ್ತೆರುಮೈ, ಇಳಂ ಕನ್ರಿ ಎಳೆಯ ಕರುಗಳು ಮತ್ತು ಕರುಗಳನ್ನು ಉಳ್ಳ ಹಸು, ಎಮ್ಮೆಗಳು ಇವುಗಳೆಲ್ಲವೂ ಕೂಡ ಹೃದಯ ಕಿತ್ತು ಹೋಗುವ ಹಾಗೆ ಆಕ್ರಂದನ ಮಾಡ್ತಾ ಇದೆ. ಕನೈತ್ತು ಇಳಂ ಕತ್ತೆರುಮೈ. ಯಾಕೆ? ಒಂದು ಕಡೆ ಕರುಗಳು ಅರ್ಚ್ಕೊಳ್ತಾ ಇವೆ, ಇನ್ನೊಂದು ಕಡೆ ತಾಯಿ ಹಸು, ಎಮ್ಮೆಗಳು ಅವುಗಳು ಕೂಗಿಕೊಳ್ತಾ ಇವೆ. ಕಾರಣ ಏನು ಅಂತ ಕೇಳಿದ್ರೆ, ಕನೈತ್ತು ಇಳಂ ಕತ್ತೆರುಮೈ ಕಣ್ರಕ್ಕೆ ಇರಂಗಿ, ತಮ್ಮ ಕರುಗಳನ್ನು ವಾತ್ಸಲ್ಯದಿಂದ ನೆನೆಸಿಕೊಳ್ಳುತ್ತಾ. ಇರಂಗಿ ಎಂದರೆ ವಾತ್ಸಲ್ಯಪೂರ್ಣವಾಗಿ ಹರಿದು ಬಂದಂತಹ ಆ ಪ್ರೇಮ ಬಂಧ, ತಮ್ಮ ಕರುಗಳ ಮೇಲಿರ್ತಕ್ಕಂತಹ ಅಪರಿಮಿತವಾದ ವಾತ್ಸಲ್ಯದಿಂದ ಆ ಹಸುಗಳು ನಿನೈತ್ತು ತಮ್ಮ ಮನದಲ್ಲಿ ತಮ್ಮ ತಮ್ಮ ಕರುಗಳನ್ನು ನೆನೆಸಿಕೊಳ್ಳುತ್ತಾ ಮುಲೈವಳಿಯೇ, ಯಾರೂ ಕೂಡ ಕೆಚ್ಚಲಲ್ಲಿ ಕೈ ಇಟ್ಟು ಹಾಲನ್ನು ಕರೆಯದೆ ತಾವಾಗಿ ಕೆಚ್ಚಲಿನ ಮುಖಾಂತರವಾಗಿ ಹಾಲಿನ ಧಾರೆಯನ್ನು ಸುರಿಸುತ್ತಿವೆ. ನಿನೈತ್ತು ಮುಲವಳಿಯೇ ನಿನ್ನೆ ಪಾಲ್ಶೋರ. ಆ ಕೆಚ್ಚಲಿನಿಂದ ಯಾರೂ ಕೆಚ್ಚಲಲ್ಲಿ ಕೈ ಇಟ್ಟು ಹಾಲನ್ನು ಕರೆಯಬೇಕಾಗಿಲ್ಲ. ಆ ಕರುಗಳನ್ನೇ ನೆನೆಸಿಕೊಂಡು ವಾತ್ಸಲ್ಯ ಉಕ್ಕೇರಿ ಅವುಗಳ ಕೆಚ್ಚಲಿನಿಂದ ತಾನೇ ತಾನಾಗಿ ಧಾರಾಕಾರವಾಗಿ ಕ್ಷೀರಧಾರ ಹರಿದು ಹೋಗ್ತಾ ಇದೆಯಂತೆ. ಹೋಗಿ ಏನಾಗಿದೆ? ನನೈತ್ತು ಇಲ್ಲಂ ಇಲ್ಲಂ
ಈ ಗೋಪಿಕೆಯ ಮನೆಯೆಲ್ಲವೂ ಕೂಡ ಇಲ್ಲಂ ಅಂದರೆ ಮನೆ. ಇಲ್ಲಂ ನನೈತ್ತು ಇಲ್ಲಂ ಅನ್ನೋದನ್ನು ಇಲ್ಲಂ ನನೈತ್ತು ಎಂಬುದಾಗಿ ಅನ್ವಯ. ಈ ಗೋಪಿಕೆಯ ಇಲ್ಲಂ ಮನೆಯು ನನೈತ್ತು ಪೂರ್ಣವಾಗಿ ನೆಂದು ಒದ್ದೆಯಾಗಿ ಬಿಟ್ಟು ಶೇರಾಕಂ ಕೆಸರಾಗಿಬಿಟ್ಟಿದೆಯಂತೆ. ಮನೆಯೆಲ್ಲವೂ ಕೂಡ ಹಸುವಿನ ಸಗಣಿಗಳು, ಅದೇ ರೀತಿ ಓಡಾಡುವವರದು ಮಣ್ಣಿನ ನೆಲ, ಇದರ ಮೇಲೆ ಈ ಹಸುಗಳು ಸುರಿಸುವ ಕೆಚ್ಚಲಿನಿಂದ ಹರಿಯುವ ಕ್ಷೀರಧಾರೆಯ ಪ್ರವಾಹವಾಗಿ ಎಲ್ಲ ಕಡೆ ಬರೀ ಕೆಸರಾಗಿ ಬಿಟ್ಟಿದೆಯಂತೆ ಈ ಮನೆ. ಇಂತಹ ಮನೆಯ ಒಡೆಯನಾದವನು ನಚ್ಚಲ್ವನ್ ಸ್ಥಿರವಾದ ಸಂಪತ್ತನ್ನು ಉಳ್ಳವಂತಹ ಇಂತಹ ಮನೆಯ ಒಡೆಯನಾದ ಅಪಾರವಾದ ಸಿರಿ ಸಂಪತ್ತನ್ನು ಉಳ್ಳಂತಹವನ ತಂಗಿಯೇ ಹೇಳುವವಳಾಗು. கனைத்திளங்கத்தருமை கன்றைக்கிறங்கி நினைத்து முலவழியே நின்ற பால் சோர நனைத்தில்லம் சேராக்கும் நச்சல்வன் ತಂಗಾಯ್. ಇದು ಒಂದು ಐಶ್ವರ್ಯನ. ಕರೆಗಳು ಹರಿಸ್ಕೊಳ್ತಾ ಇದೆಯಂತೆ, ಹಸು ಎಮ್ಮೆಗಳು ಕೂಗ್ಕೊಳ್ತಾ ಇದೆಯಂತೆ, ಕೆಸರಿನಿಂದ ಹಾಲು ತಾನೇ ಹರಿದು ಬರ್ತಾ ಇದೆ, ಮನೆಯೆಲ್ಲ ಕೆಸರಾಗಿದೆ, ಎಲ್ಲ ಕಡೆ ಧೂಳು, ಎಲ್ಲ ಕಡೆ ಕೆಸರು, ಎಲ್ಲ ಕಡೆ ಹಾಲಿನ ಪ್ರವಾಹ, ಬರೀ ಅಸ್ತವ್ಯಸ್ತತೆ. ಈ ಮನೆಯ ಒಡೆಯನನ್ನು ನಚ್ಚಲ್ವನ್ ಉತ್ಕೃಷ್ಟವಾದ ಸಂಪತ್ತನ್ನು ಉಳ್ಳವನು ಅಂತಾಳೆ ಆಂಡಾಳ್. ಇದೊಂದು ಸಂಪತ್ತ. ಮನೆಯೆಲ್ಲ ಚೆನ್ನಾಗಿರಬೇಕು, ಸುವ್ಯವಸ್ಥಿತವಾಗಿ ಇರಬೇಕು, ಶುಭ್ರವಾಗಿ ಇರಬೇಕು, ಅದು ಮನೆಯ ಲಕ್ಷಣ. ಅದು ಒಬ್ಬ ಗೃಹಸ್ಥ ಮನೆಯಲ್ಲಿದ್ದಾನೆ, ಆ ಮನೆಯಲ್ಲೆಲ್ಲವೂ ಚೆನ್ನಾಗಿದೆ ಲಕ್ಷಣಗಳು ಎಂಬುದಾಗಿ ಆ ಮನೆಯ ಒಡೆಯ ನಚ್ಚಲ್ವನ್ ಅಂದರೆ ಒಪ್ಕೋಬೋದು. ಇದೇನು ಈ ಮನೆ ಹೀಗಿದೆ, ಇದರ ಒಡೆಯ ನಚ್ಚಲ್ವನ್, ಇವನು ಒಳ್ಳೆಯ ಸಂಪತ್ತನ್ನು ಉಳ್ಳವನ, ಇವನು ನಿಜವಾದ ಒಳ್ಳೆಯ ಗೃಹಸ್ಥನ, ಯಾರಿವನು ಅಂದರು. ಅದಕ್ಕೆ ಹೇಳ್ತಾರೆ ಈ ಮನೆ ಯಾಕೆ ಹೀಗಿದೆ ಎಂದು. ಹಸುಗಳ ಯಾತಕ್ಕೆ ಅರ್ಚಿಕೊಳ್ತಾ ಇದೆ, ಕರುಗಳು ಯಾಕೆ ಅರ್ಚಿಕೊಳ್ತಾ ಇದೆ, ಏನು ಕಾರಣ ಅಂತ ಕೇಳಿದ್ರು. ಈ ಗೋಕುಲದಲ್ಲಿ ರಾತ್ರಿ ಕಾಲದಲ್ಲಿ ಎಳೆಯ ಕರುಗಳನ್ನು ಬೇರೆ ಬೇರೆ ಕಟ್ಟಿ ಹಾಕ್ತಾರಂತೆ. ತಾಯಿ ಹಸು ಎಮ್ಮೆಗಳನ್ನು ಒಂದು ಕಡೆ, ಪುಟ್ಟ ಪುಟ್ಟ ಕರುಗಳನ್ನು ಬೇರೆ ಕಡೆ ಕಟ್ಟಾಕ್ತಾರಂತೆ. ಅವುಗಳಿಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಕುಡಿಸಿಬಿಟ್ಟು ಬೇರೆ ಬೇರೆಯಾಗಿ ಆ ತಾಯಿ ಹಸುಗಳನ್ನು ಒಂದು ಕಡೆ, ಪುಟ್ಟ ಕರುಗಳನ್ನು ಬೇರೆ ಕಡೆ ಕಟ್ಟಿ ಹಾಕ್ತಾರಂತೆ. ಕಾರಣ ಏನು ಅಂದರೆ ಎಳೆಯ ಕರುಗಳು ತಿಳಿಯದೆ ಅಪಾರವಾದ ಹಾಲನ್ನು ಕುಡಿದು ಬಿಟ್ಟು ಅವುಗಳಿಗೆ ಅಜೀರ್ಣವಾಗಬಾರದು ಅಂತ ರಾತ್ರಿ ವೇಳೆಯಲ್ಲಿ ಬೇರೆ ಬೇರೆ ಕಟ್ತಾರಂತೆ. ತಾಯಿ ಹಸುಗಳು ಬೇರೆ, ಪುಟ್ಟ ಕರುಗಳಿಗೆ ಹಾಲು ಕುಡಿಸ್ಬಿಡ್ತಾರೆ, ಆಮೇಲೆ ಅವುಗಳನ್ನು ಬೇರೆಯಾಗಿ ಕಟ್ತಾರಂತೆ. ಆದ್ದರಿಂದ ಪ್ರಾತಃ ಕಾಲವಾದ ಮೇಲೆ ಆ ಕಟ್ಟಿರುವ ಕರುಗಳನ್ನು ಬಿಚ್ಚಿ ತಾಯಿ ಹಸುಗಳ ಬಳಿಗೆ ಬಿಡ್ತಾರೆ ಹಾಲು ಕುಡಿಯುವುದಕ್ಕೆ. ಅವುಗಳ ಹಾಲು ಕುಡಿದ ಮೇಲೆ ಇವರ ಹಾಲನ್ನು ಕರೀತಾರೆ. ಇದು ಗೋಕುಲದಲ್ಲಿ ನಿತ್ಯ ವಿದ್ಯಮಾನ. ಹೀಗೆ ಇರಬೇಕಾದ್ರೆ ಆ ಕಟ್ಟಿ ಹಾಕಿದ ಕರುಗಳನ್ನು ಬಿಚ್ಚಿ ಬಿಡುವವರೇ ಇಲ್ಲ. ಹೋಗಲಿ, ತಾಯಿ ಹಸುಗಳನ್ನು ಬಿಡ್ತಾರಾ, ಅವುಗಳನ್ನು ಕಟ್ಟಾಕ್ಬಿಟ್ಟಿದ್ದಾರೆ, ಇವುಗಳನ್ನು ಕಟ್ಟಾಕ್ಬಿಟ್ಟಿದ್ದಾರೆ. ಹಸಿವಿನಿಂದ ಕರುಗಳು ಅರಚ್ತಾ ಇದೆ. ಕೆಚ್ಚಲಿನಲ್ಲಿ ತುಂಬಿದ ಹಾಲಿನ ಭಾರದಿಂದ ತಮ್ಮ ಪುಟ್ಟ ಪುಟ್ಟ ಕರುಗಳನ್ನು ನಡೆಸಿಕೊಂಡು ವಾತ್ಸಲ್ಯ ಉಕ್ಕೇರಿ ತಾಯಿ ಹಸುಗಳು ಕೂಗುತ್ತಾ ಅವುಗಳು ಕೆಚ್ಚಲಿನಿಂದ ಹಾಲನ್ನು ತಾನಾಗಿ ಸುರಿಸುತ್ತಿವೆ. ತಾಯಿ ಹಸುವಿಗೂ ಕರುವಿಗೂ ಭೇಟಿಯೇ ಇಲ್ಲ. ಕಟ್ಟಿ ಹಾಕಿದ ಕರುಗಳು ಅವುಗಳು ಹಾಗೇ ಇದೆ, ಕಟ್ಟಿ ಹಾಕಿದ ಹಸು ಎಮ್ಮೆಗಳು ಇವುಗಳು ಹಾಗೇ ಇದೆ. ಆ ಕರುಗಳನ್ನು ಬಿಚ್ಚಿ ತಾಯಿ ಹಸುಗಳ ಬಳಿಗೆ ಬಿಡುವವರಿಲ್ಲ, ಕೊಟ್ಟಿಗೆಯನ್ನು ಶುದ್ಧ ಮಾಡುವವರಿಲ್ಲ, ಕಾಲ ಕಾಲಕ್ಕೆ ಹಸುಗಳನ್ನು ಕರೆಯುವವರಿಲ್ಲ, ಹಸು ಕರುಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳುವವರಿಲ್ಲ. ಮನೆಯೆಲ್ಲ ಹಾಲಿನ ಪ್ರವಾಹ, ಕೆಸರು, ಈ ಕಡ್ಡಿ ಕಸಗಳು ತುಂಬಿಕೊಂಡು ಬರೀ ಅಸ್ತವ್ಯಸ್ತವಾಗಿದೆ ಈ ಮನೆ. ಇಂತಹ ಮನೆಯ ಆ ಒಡೆಯನನ್ನು ನಚ್ಚಲ್ವನ್ ಎನ್ನುತ್ತಾಳೆ ಆಂಡಾಳ್. ಇದು ಒಂದು ಸಂಪತ್ತ. ಇಂತಹವನ ಸಹೋದರಿಯೇ ಎಂಬುದರ ಅರ್ಥವೇನು ಅಂತ ಕೇಳಿದ್ರೆ, ಈ ರೀತಿಯಲ್ಲ ಈ ಮನೆ. ಕಾರಣ ಏನು? ನೆನ್ನೆಯ ಆ ಗೊಲ್ಲ ಅವನೆಷ್ಟು ವ್ಯವಸ್ಥಿತವಾಗಿ ಎಲ್ಲವನ್ನ ಮಾಡ್ತಾ ಇದ್ದ. ಕತ್ತಕ್ಕರವೆ ಕಣங்கள் ಫಲ ಕರಂದು ನೂರಾರು ಸಾವಿರಾರು ಹಸುಗಳನ್ನು ಒಬ್ಬನೇ ಕರೆಯುತ್ತಾ ಚೆನ್ನಾಗಿ ಗೊಲ್ಲಧರ್ಮವನ್ನು ಪರಿಪಾಲಿಸುವವನು ಇವನು. ಹಸುಗಳನ್ನು ನೋಡಲ್ಲ, ಕರುನೂ ನೋಡಲ್ಲ, ಮನೆಯೂ ನೋಡಲ್ಲ, ಹಾಲು ಕರಿಯಲ್ಲ, ಮೊಸರು ಮಾಡಲ್ಲ. ಯಾವ ಗೊಲ್ಲ
ವರ್ಣಾಶ್ರಮ ಧರ್ಮಗಳನ್ನು ಅನುಷ್ಠಾನ ಮಾಡ್ತಾ ಇಲ್ಲ. ಗೋ ಸಂರಕ್ಷಣೆಯನ್ನು ಇವನು ಮಾಡ್ತಾನೇ ಇಲ್ಲ. ಇವನು ಯಾತಕ್ಕೆ ಮಾಡ್ತಾ ಇಲ್ಲ? ಇವನು ಗೋ ಸಂರಕ್ಷಣೆಯನ್ನು ಯಾವ ಕಾರಣಕ್ಕಾಗಿ ಮಾಡ್ತಾ ಇಲ್ಲ? ಕಾರಣವೇನು? ಎಲ್ಲಿಗೆ ಹೋಗಿದ್ದಾನೆ ಇವನು? ಇವನು ಗೊಲ್ಲನಲ್ಲವ. ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಎಂಬುದಾಗಿ ಆ ವೈಶ್ಯವರ್ಣದವರಾದ ಇವರಿಗೆ ಆ ಗೋವುಗಳನ್ನೆಲ್ಲವೂ ಕೂಡ ಕಾಲಕಾಲಕ್ಕೆ ಕರೆಯುವುದು, ಕಟ್ಟುವುದು ಇವೆಲ್ಲವನ್ನು ಮಾಡಬೇಕಲ್ಲವ. ಹಾಗೆ ಮಾಡದೆ ಇವನು ಕಾಲಕಾಲಕ್ಕೆ ಗೋ ಸಂರಕ್ಷಣೆಯನ್ನು ಮಾಡದೆ ಈ ಮನೆಯ ಗೊಲ್ಲ ಎಲ್ಲಿಗೆ ಹೋಗಿದ್ದಾನೆ? ಇವನಿನ್ನ ನಚ್ಚಲ್ವನ್ ಎಂಬುದಾಗಿ ಕೊಂಡಾಡ್ತಾಳವ. ಇವನು ಒಳ್ಳೆಯ ಸಂಪತ್ತನ್ನು ಉಳ್ಳವನ, ಇಂತಹವನ ತಂಗಿಯೇ ಎಂಬುದಾಗಿ ಈ ಮನೆಯ ಒಡೆಯನಾದವನ ತಂಗಿಗೆ ಆಂಡಾಳ್ ಸುಪ್ರಭಾತವನ್ನು ಹಾಡ್ತಾಳೆ. ಈ ಮನೆಯ ಗೊಲ್ಲ ಯಾಕೆ ಹೀಗಿದೆ? ಇವನ ಮನೆ ಯಾಕೆ ಹಸುಕರುಗಳನ್ನು ಕಟ್ಟುವವರಿಲ್ಲ, ಕಾಲಕಾಲಕ್ಕೆ ಬಿಚ್ಚಿ ಬಿಡುವವರಿಲ್ಲ, ಹಾಲು ಕರೆಯುವವರಿಲ್ಲ, ಏನಾಗಿದೆ ಅಂತ ಕೇಳಿದೆ. ಇವನು ಯಾವತ್ತಿದ್ದನ್ನೆಲ್ಲ ಮಾಡ್ತಾನೆ? ಹಸುಕರುಗಳ ರಕ್ಷಣೆಯನ್ನು ಇವನು ಯಾವತ್ತು ಮಾಡ್ತಾನೆ? ಯಾವತ್ತು ಗೋ ಸಂರಕ್ಷಣೆಯನ್ನು ಮಾಡ್ತಾನೆ? ಕಾಲಕಾಲಕ್ಕೆ ಮಾಡ್ತಾನೆ ಎಂದರು. ವ್ಯಾಖ್ಯಾತ ಅಲ್ಲಿ ವರ್ಣನೆ ಮಾಡ್ತಾರೆ. ಲಕ್ಷ್ಮಣ ಯಾವತ್ತು ಅಗ್ನಿಹೋತ್ರವನ್ನು ಮಾಡ್ತಾನೋ ಆವತ್ತು ಇವನು ಗೋ ಸಂರಕ್ಷಣೆಯನ್ನು ಮಾಡ್ತಾನಂತೆ. ರಾಮಾಯಣದಲ್ಲಿ ರಾಮನ ಹಿಂದೆ ಹೋದಂತಹ ಲಕ್ಷ್ಮಣನಿಗೂ ಈ ದನಕರುಗಳನ್ನು ಸರಿಯಾಗಿ ನೋಡಿಕೊಳ್ಳದ ಈ ಗೊಲ್ಲನಿಗೂ ಏನು ಸಂಬಂಧ ಎಂಬುದಾಗಿ ಕೇಳ್ತಾರೆ. ಆ ಲಕ್ಷ್ಮಣ ಯಾವತ್ತು ನಿತ್ಯ ಅಗ್ನಿಹೋತ್ರವನ್ನು ಮಾಡಬೇಕು. ಪ್ರತಿದಿನ ಆ ಗೃಹಸ್ಥನಾದವನು ಅಗ್ನಿ ಉಪಾಸನವನ್ನು ಮಾಡಬೇಕಲ್ಲವ. ಹಾಗೆ ಅವರೆಲ್ಲ ಕ್ಷತ್ರಿಯ ವರ್ಣದವರು, ತ್ರೈವರ್ಣಿಕರು ಅಗ್ನಿ ಉಪಾಸನೆಯನ್ನು ಪ್ರತಿನಿತ್ಯ ಅಗ್ನಿಹೋತ್ರವನ್ನು ಪಕ್ಕದಲ್ಲಿ ಪತ್ನಿಯನ್ನು ಕುಳಿರಿಸಿಕೊಂಡು ಪ್ರತಿನಿತ್ಯ ಅಗ್ನಿಹೋತ್ರವನ್ನು ಮಾಡಬೇಕಲ್ಲವ. ಲಕ್ಷ್ಮಣ ಯಾವತ್ತು ಅಗ್ನಿಹೋತ್ರವನ್ನು ಮಾಡ್ತಾನೋ ಆವತ್ತು ಈ ಮನೆಯ ಗೊಲ್ಲ ಇವನು ಗೋ ಸಂರಕ್ಷಣೆಯನ್ನು ಮಾಡ್ತಾನೆ ಎಂಬುದಾಗಿ ಅಲ್ಲಿ ಆ ವ್ಯಾಖ್ಯಾತ ನಮಗೆ ತಿಳಿಸಿಕೊಡ್ತಾರೆ. ಹೋಗಿ ಆಫೆ ಮಾಡೋಣ, ಎಲ್ಲ ಮುಂದಕ್ಕೆ ಬನ್ನಿ. ಆ ರೀತಿ ಈ ಲಕ್ಷ್ಮಣನಿಗೂ ಇವನಿಗೂ ಏನು ಸಂಬಂಧ ಎಂಬುದಾಗಿ ಕೇಳಿದರೆ, ಆ ಲಕ್ಷ್ಮಣ ಯಾವತ್ತಾದರೂ ಅಗ್ನಿಹೋತ್ರ ಮಾಡಿದ್ನ ಅಂದರು. ಅಗ್ನಿ ಕಾರ್ಯವನ್ನು ಮಾಡಬೇಕಾದ್ರೆ ಪಕ್ಕದಲ್ಲಿ ಪತ್ನಿಯಾದವಳು ಇರಬೇಕು. ಒಬ್ಬನಿಗೆ ಎಷ್ಟೋ ಜನ ಹೆಂಡತಿರಿರ್ಬೋದು, ಆದರೆ ಅಗ್ನಿ ಕಾರ್ಯದಲ್ಲಿ ಯಾರು ಪಕ್ಕದಲ್ಲಿ ಕುಳಿತುಕೊಂಡು ಆ ಅಗ್ನಿ ಭಗವಾನನಿಗೆ ಹವಿಸ್ಸನ್ನು ಸಮರ್ಪಣೆ ಮಾಡುವುದಕ್ಕೆ ಪಕ್ಕದಲ್ಲಿ ಕುಳಿತುಕೊಳ್ತಾಳೆ ಅವಳಿಗೆ ಪತ್ನಿ ಅಂತ ಹೆಸರು. ಪತ್ನಿ ಯಜ್ಞ ಸಂಯೋಗೆ ಎಂಬುದಾಗಿ ಪಾಣಿನಿಯ ವ್ಯಾಕರಣ ಸೂತ್ರ. ಅಗ್ನಿ ಕಾರ್ಯದಲ್ಲಿ ಪಕ್ಕದಲ್ಲಿ ಕುಳಿತುಕೊಳ್ಳುವವಳು ಪತ್ನಿ. ಒಬ್ಬ ರಾಜನಿಗೆ 100 ಜನ ಪತ್ನಿಯರಿರ್ಬೋದು, ಆದರೆ ಅವರೆಲ್ಲರೂ ಕೂಡ ಪತ್ನಿಯರಲ್ಲ. ಆ ರಾಜನ ಭೋಗಕ್ಕಾಗಿ ಇರುವವರು ಕೆಲವರು, ಅರಮನೆಯ ನಿರ್ವಾಹಕ್ಕಾಗಿ ಇರುವವರು ಕೆಲವರು, ಇನ್ನು ಕೆಲವರು ಅವನಿಗೆ ಪುತ್ರರನ್ನೇ ಪ್ರಸವಿಸಿಕೊಟ್ಟವರು. ಹೀಗಲ್ಲ, ಭರ್ತ, ದಾರ ಎಂಬುದೆಲ್ಲ ಆ ಪತ್ನಿಗೆ ಹೆಸರು. ಕಾಂತ ಇದೆಲ್ಲವೂ ಕೂಡ ಪತ್ನಿಗೆ ಹೆಸರು. ಆದರೆ ಆ ಯಜ್ಞ ಕಾರ್ಯದಲ್ಲಿ ಜೊತೆಗೂಡುವವಳು ಮಾತ್ರ ಪತ್ನಿ ಎಂಬ ಶಬ್ದದಿಂದ ಕರೆಯಲ್ಪಡ್ತಾಳೆ. ಪತ್ನಿ ಯಜ್ಞ ಸಂಯೋಗೆ ಅಂತ ಹೇಳಿಬಿಟ್ರು. ಆ ರೀತಿ ಈ ಲಕ್ಷ್ಮಣ ಅಗ್ನಿ ಕಾರ್ಯವನ್ನು ಮಾಡಬೇಕಾದ್ರೆ ಪತ್ನಿ ಪಕ್ಕದಲ್ಲಿ ಇರಬೇಕು. ಅವಳನ್ನು ಅಯೋಧ್ಯೆಯಲ್ಲೇ ಬಿಟ್ಟು ರಾಮನ ಹಿಂದೆ ಕಾಡಿಗೆ ಹೋದ. ರಾಮ ಸೀತೆಯನ್ನು ಪಕ್ಕದಲ್ಲಿಟ್ಕೊಂಡು ಅಗ್ನಿಹೋತ್ರವನ್ನು ಮಾಡ್ತಾನೆ, ನಿತ್ಯ ಅಗ್ನಿಹೋತ್ರ. ಭರತ ರಾಮನನ್ನು ಭೇಟಿ ಮಾಡುವುದಕ್ಕೆ ಚಿತ್ರಕೂಟಕ್ಕೆ ಹೋದಾಗ ಪಾವಕಃ ಅಭಿತೋಪಮಃ ವಾಲ್ಮೀಕಿಗಳು ಹೇಳ್ತಾರೆ, ರಾಮ ಅಗ್ನಿಹೋತ್ರ ಅಗ್ನಿ ಕಾರ್ಯವನ್ನು ಮಾಡ್ತಾ ಇರ್ತಾನೆ. ಅಗ್ನಿಯ ಎದುರುಗಡೆ ಪ್ರಜ್ವಲಿಸುವ ಅಗ್ನಿಯಂತೆ ರಾಮನನ್ನು ಭರತ ಕಂಡ ಅಂತಾರೆ ವಾಲ್ಮೀಕಿ ಮುನಿವರಿಯರು. ರಾಮ ಅಗ್ನಿ ಕಾರ್ಯವನ್ನು ಮಾಡ್ತಾನೆ, ಕಾರಣ ಸೀತಾ ಪಕ್ಕದಲ್ಲಿದ್ದಾಳೆ. ಆದರೆ ಲಕ್ಷ್ಮಣನಿಗೋ ಊರ್ಮಿಳೆಯನ್ನು ಅಯೋಧ್ಯಾನಗರದಲ್ಲೇ ಬಿಟ್ಟು ರಾಮನನ್ನು ಅನುಸರಿಸಿ ಬಂದನಲ್ಲವ, ಪತ್ನಿ ಇಲ್ಲದೆ ಯಜ್ಞ ಕಾರ್ಯವನ್ನು ಹೇಗೆ ಮಾಡೋದು? ಆದ್ದರಿಂದ 14 ವರ್ಷ ಅಗ್ನಿ ಕಾರ್ಯವನ್ನು ಲಕ್ಷ್ಮಣ ಮಾಡಲೇ ಇಲ್ಲ ಅಂದರು.
ಸರಿ, 14 ವರ್ಷ ಬಿಟ್ಬಿಡಿ. ಅದಕ್ಕೆ ಮುನ್ನ ಅಯೋಧ್ಯೆಯಲ್ಲಿ ಇದ್ನಲ್ಲ, ಆಗ ಊರ್ಮಿಳೆ ಜೊತೆಗಿದ್ದಲ್ಲ, ಆವಾಗ ಮಾಡಿದ್ನ ಅಂದರು. ಆಗಲೂ ಮಾಡಲಿಲ್ಲ ಅಂದರು. ಕಾರಣ ಏನು? ರಾಮ ಅಗ್ನಿಹೋತ್ರವನ್ನು ಮಾಡ್ತಾ ಇದ್ದರೆ ಅವನಿಗೆ ತುಪ್ಪವನ್ನು, ಹವಿಸ್ಸನ್ನು, ಆ ಯಜ್ಞಕ್ಕೆ ಬೇಕಾದ್ದೆಲ್ಲವನ್ನು ತೆಗೆದುಕೊಡ್ತಾ ರಾಮನ ಸೇವೆ ಮಾಡ್ತಾ ನಿಂತಿರ್ತಾ ಇದ್ದ ಹೊರತು ಇವನು ತಾನು ಅಗ್ನಿಹೋತ್ರ ಮಾಡೋದಕ್ಕೆ ಹೋಗ್ತಾನೆ ಇರಲಿಲ್ವಂತೆ. ರಾಮ ಹಿಂತಿರುಗಿ ಬಂದ ಮೇಲೆಯೂ ಕೂಡ ರಾಮನ ಅಗ್ನಿಹೋತ್ರ ಕಾರ್ಯಕ್ಕೆ ಸೇವಕನಾಗಿ ನಿಂತನೇ ಹೊರತು ಇವನು ಅಗ್ನಿ ಕಾರ್ಯ ಮಾಡಿದ್ರ ಅಂದರೆ ಇಲ್ಲ ಅಂದುಬಿಟ್ರು. ಈ ರೀತಿ ಲಕ್ಷ್ಮಣ ಯಾವತ್ತು ಅಗ್ನಿ ಕಾರ್ಯ ಮಾಡಿದ್ನ? ಇಲ್ಲ. ಅವನು ಯಾವತ್ತು ಅಗ್ನಿ ಕಾರ್ಯ ಮಾಡ್ತಾನೋ ಆವತ್ತು ಈಗೊಲ್ಲ ಗೋ ಸಂರಕ್ಷಣೆಯನ್ನು ಮಾಡ್ತಾನೆ ಅಂದರು. ಕಾರಣ ಏನು? ಆ ಲಕ್ಷ್ಮಣ ರಾಮಾನುವರ್ತನವನ್ನು ಮಾಡ್ತಾ ಅನವರತ ರಾಮನನ್ನು ಛಾಯೆಯಂತೆ ಹಿಂಬಾಲಿಸುತ್ತಾ ಅನವರತ ರಾಮ ಕೈಂಕರ್ಯದಲ್ಲಿ ಮುಳುಗಿದ್ದರಿಂದ ತನ್ನ ಸ್ವಧರ್ಮಾನುಷ್ಠಾನಗಳನ್ನು ಲಕ್ಷ್ಮಣ ಮಾಡಲೇ ಇಲ್ಲ. ರಾಮಾನುವರ್ತನದಲ್ಲಿ ಇದ್ದದ್ದರಿಂದ ಇವನಿಗೆ ರಾಮಾನುವರ್ತನವೇ ಧರ್ಮ, ರಾಮಾನುವರ್ತನವೇ ವರ್ಣಧರ್ಮ, ರಾಮಾನುವರ್ತನವೇ ಆಶ್ರಮ ಧರ್ಮ. ಅವನಿಗೆಲ್ಲವೂ ಕೂಡ ರಾಮ ಕೈಂಕರ್ಯವೇ ಎಲ್ಲವೂ ಆಗಿದ್ದರಿಂದ ತನ್ನ ವರ್ಣಧರ್ಮ, ತನ್ನ ಆಶ್ರಮ ಧರ್ಮ, ತಾನೊಂದು ಅನುಷ್ಠಾನ, ತಾನೊಂದನ್ನು ಮಾಡುವುದು ಎಂಬುದೇ ಇಲ್ಲದವನಾಗಿ ಅನವರತ ರಾಮನ ನೆರಳಿನಂತೆ ಇದ್ದವನು ಲಕ್ಷ್ಮಣ. ಆ ಲಕ್ಷ್ಮಣ ಯಾವತ್ತು ಅಗ್ನಿಹೋತ್ರ ಮಾಡ್ತಾನೋ ಅವತ್ತಿವನು ಗೋ ಸಂರಕ್ಷಣೆ ಅಂದರೆ ಈ ಗೋವನ್ನು ಉಳ್ಳವನು, ಈ ಗೊಲ್ಲ ಇವನೇನು ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರು. ಅಲ್ಲಿ ಲಕ್ಷ್ಮಣ ರಾಮನನ್ನು ಅನುವರ್ತನೆ ಮಾಡಿದಂತೆ ಈ ಗೊಲ್ಲ ಕೃಷ್ಣನನ್ನು ಅನುವರ್ತನೆ ಮಾಡ್ತಾ ಇದ್ದಾನೆ. ಅನವರತ ಕೃಷ್ಣನ ಹಿಂದೆ ಇದ್ದಾನೆ, ಕೃಷ್ಣನ ನೆರಳಿನಂತೆ ಇರುವವನು. ಅಲ್ಲಿ ಹೇಗೆ ಲಕ್ಷ್ಮಣ ಅನವರತ ರಾಮ ಕೈಂಕರ್ಯದಲ್ಲಿ ನಿರತನೋ ಆ ರೀತಿ ಈ ಮನೆಯ ಗೊಲ್ಲ ಕೃಷ್ಣ ಕೈಂಕರ್ಯದಲ್ಲಿ ನಿರತ. ಕೃಷ್ಣನ ಜೊತೆಯಲ್ಲಿ ನೆರಳಿನಂತೆ ಅನುಗಾಲವೂ ಇರ್ತಾನಂತೆ. ಆ ಕೃಷ್ಣನನ್ನು ಹಿಂಬಾಲಿಸಿ ಹೋಗ್ತಾ ಇರೋದ್ರಿಂದ ಹಸುಗಳನ್ನು ಹಿಂಬಾಲಿಸುವುದಕ್ಕೆ ಇವನಿಗೆ ವೇಳೆ ಇಲ್ಲ, ಹಸುಗಳನ್ನು ರಕ್ಷಣೆ ಮಾಡುವುದಕ್ಕೆ ಇವನಿಗೆ ವ್ಯವಧಾನವಿಲ್ಲ, ಮನೆಯನ್ನು ಗಮನಿಸುವುದಕ್ಕೆ ಇವನಿಗೆ ಅಭಿನಿವೇಶವಿಲ್ಲ. ಈ ರೀತಿ ಆಂಡಾಳು ಕೇಳ್ತಾಳೆ, ನಿನ್ನ ಅಣ್ಣ ಆ ಕೃಷ್ಣನ ಹಿಂದೆ ಹೋಗ್ತಾ ಅವನನ್ನು ನಂಬಿಕೊಂಡಿರ್ತಕ್ಕಂತಹ ಹಸು ಕರು ಮನೆ ಎಲ್ಲವನ್ನ ನಿರ್ಲಕ್ಷ್ಯ ಮಾಡಿ ಅವನ ಕೃಷ್ಣನ ಹಿಂದೆ ಹೋದ. ನೀನಾದರೋ ನಿನ್ನ ಮನದಲ್ಲೇ ಕೃಷ್ಣನನ್ನು ನೆನೆಯುತ್ತಾ ಮನಸ್ಸನ್ನು ಕೃಷ್ಣನ ಹಿಂದೆ ಕಳಿಸಿಬಿಟ್ಟು ನಿನ್ನನ್ನು ಆಶ್ರಯಿಸಿ ಬಂದ ನಮ್ಮನ್ನು ನೀನು ಕೈ ಬಿಟ್ಟಿದೀಯಾ. ಚೆನ್ನಾಗಿದೆ ಅಣ್ಣ ತಂಗಿ ಸಂಬಂಧ, ನಚ್ಚಲ್ವಂತಂಗಾಯ್ ಎಂಬುದಾಗಿ ಆ ನಿನ್ನ ಅಣ್ಣ ನಂಬಿಕೊಂಡಿರುವ ಹಸುಕರುಗಳ ಯೋಗಕ್ಷೇಮ ಅವನು ನೋಡಲಿಲ್ಲ, ನಿನ್ನನ್ನು ನಂಬಿಕೊಂಡು ಬಂದ ನಮ್ಮ ಯೋಗಕ್ಷೇಮನ ನೀನು ನೋಡ್ತಾ ಇಲ್ಲ. ನಚ್ಚಲ್ವಂತಂಗಾಯ್ ಎಂಬುದಾಗಿ ಅವಳಿಗೆ ಸುಪ್ರಭಾತವನ್ನು ಆಡ್ತಾಳೆ. ಈ ಗೊಲ್ಲ ಇವನಾರು ಎಂಬುದಾಗಿ ಕೇಳಿದರೆ ಅದ್ಭುತವಾಗಿ ವ್ಯಾಖ್ಯಾತ ಅನೇಕ ಪಾಶುರಗಳಲ್ಲಿ ಇರ್ತಕ್ಕಂತಹ ಅರ್ಥಗಳನ್ನು ತೋರಿಸ್ತಾರೆ. ಕೃಷ್ಣ ಪರಮಾತ್ಮ ಪ್ರತಿನಿತ್ಯ ಕಾಡಿಗೆ ಹೋಗುವಾಗ ಒಂದು ರಾಶಿ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗ್ತಾನಂತೆ. ಅಮ್ಮ ಕೊಟ್ಟ ಬುತ್ತಿ, ಬೇಡ ಬೇಡ ಅಂದರೂ ಅಮ್ಮ ಛತ್ರಿ ಕೊಡ್ತಾಳಂತೆ ಕಾಡಲ್ಲಿ ಬಿಸಿಲು ಅಂತ. ಇವನೇನು ಮಾಡ್ತಾನೆ, ಬಾಕಿ ಗೊಲ್ಲ ಬಾಲಕರಲ್ಲಿ ಇವನೇನೋ ರಾಜನ ಮಗ, ಇವನು ಛತ್ರಿ ಚಪ್ಪಲಿ ಎಲ್ಲ ಇವನಿಗುಂಟು, ಬಾಕಿ ಗೊಲ್ಲ ಬಾಲಕರಿಗೆ ಅದೆಲ್ಲ ಇದೆಯಾ ನೋಡ್ತಾನಂತೆ. ಆ ಮಕ್ಕಳು ಹಾಕ್ಕೊಂಡು ಬರಲ್ಲ, ನನಗೂ ಬೇಡ ಅಂತ. ಪೆರಿಯಾಳ್ವಾರ್ ತಿರುಮಳಿಯಲ್ಲಿ ಕೊಡಯುಂ ಶರುಪ್ಪುಂ ಇವೈ ಕೊಳ್ಳಾದೆ ಪೋನಾಯ್ ಮಾಲೆ. ಯಶೋದೆ ಹೇಳ್ತಾಳೆ, ಅಯ್ಯೋ ಕಾಲಿಗೆ ಪಾದರಕ್ಷೆಯನ್ನು ತಲೆಯ ಮೇಲೆ ನೆರಳು ಕೊಡುವ ಕೊಡೆಯನ್ನು ತೆಗೆದುಕೊಳ್ಳದೇನೆ ಹೋಗ್ಬಿಟ್ಟಿಯಲ್ಲ ನೀನು ಅಂತಾಳೆ. ಕಾರಣ ಏನು? ಉಳಿದ ಬಾಲಕರಿಗೆ ಅದಿಲ್ಲ, ನನಗೂ ಬೇಡ ಅಂತ ತೊಗೊಂಡು ಹೋಗಲ್ವಂತೆ. ಇಂಥ ಕೃಷ್ಣ ಏನೇನೆಲ್ಲ ತೆಗೆದುಕೊಂಡು ಹೋಗ್ತಾನೆ. ಆ ಹಸುಗಳೆಲ್ಲವೂ ಕೂಡ ಚೆದರಿ ಬಿಡುತ್ತೆ. ಆಗ ಮತ್ತೆ ಅವುಗಳನ್ನು ಕರಿಬೇಕು. ಅದಕ್ಕಾಗಿ ಆ ನಿರಯಿನಮ್ಮೀಳ ಕುರಿತ ಶಂಗಂ, ಒಂದು ಶಂಖವನ್ನು ಅದಕ್ಕೊಂದು ತೂತು ಮಾಡಿ ಅದನ್ನಿಲ್ಲಿ ನೇತಾಕೊಂಡಿದ್ದಾನಂತೆ. ಹಸುಗಳೆಲ್ಲ ಒಟ್ಟಿಗೆ ಕೂಡಬೇಕಾದ್ರೆ ಆ ಶಂಖವನ್ನು ಊದುತ್ತಾನಂತೆ. ಆಮೇಲೆ ಹಸುಗಳೆಲ್ಲ ಮೇವನ್ನು ಮೇಯುವ ಕಾಲದಲ್ಲಿ ಅವುಗಳು ವಿಶ್ರಾಂತಿ ತೆಗೆದುಕೊಳ್ಳುವಾಗ ಅವುಗಳ ಆನಂದಕ್ಕಾಗಿ ವೇಣುನಾದವನ್ನು ಮಾಡ್ತಾನಂತೆ. ಮುರಳಿ ವಾದನ, ಅದಕ್ಕಾಗಿ ಸೊಂಟದಲ್ಲಿ ಕೊಳಲು. ಆಮೇಲೆ ಕಾಡಿನಲ್ಲಿ ಮಾವಿನಕಾಯಿ, ಬೇಲದಕಾಯಿ, ಸೀಬೆಕಾಯಿ ಎಲ್ಲ ಕಾಯಿಗಳನ್ನು ತಿನ್ನಬೇಕಲ್ಲ, ಅವುಗಳನ್ನು ಮರದಿಂದ ಉರುಳಿಸುವುದಕ್ಕಾಗಿ ಕವಣೆ ಕಲ್ಲು, ಅದಕ್ಕೊಂದು ದಾರ ಹಾಕಿ ಅದನ್ನಿಲ್ಲಿ ನೇತಾಕೊಂಡಿದ್ದಾನಂತೆ. ಆಮೇಲೆ ಆಟವಾಡಬೇಕಲ್ಲವ, ಚೆಂಡು, ಬುಗುರಿ, ಚಿನ್ನಿ, ದಾಂಡು ಎಲ್ಲ ಪದಾರ್ಥಗಳನ್ನು
ಗೊಲ್ಲಬಾಲಕರ ಕಾಡಿಗೆ ಹೊತ್ಕೊಂಡು ಹೋಗ್ತಾರಂತೆ. ಇವನು ಕೂಡ ಎಲ್ಲ ತಗೊಂಡು ಹೋಗ್ತಾನೆ. ಒಂದು ಕಡೆ ಶಂಖ, ಒಂದು ಕಡೆ ಕವಣೆ, ಇನ್ನೊಂದು ಕಡೆ ಆ ಕೊಳದು ಸೊಂಟದಲ್ಲಿ, ಮತ್ತೊಂದು ಕಡೆ ಚಿಣ್ಣಿಕೋಲು, ಒಂದು ಬುಗುರಿ, ಒಂದು ದಾಂಡು, ಏನೇನು ಒಂದು ಸಾಮ್ರಾಜ್ಯನೇ ಹೊತ್ಕೊಂಡು ಹೋಗ್ತಾರೆ ಕಾಡಿಗೆ ಹೋಗುವಾಗ ಗೊಲ್ಲಬಾಲಕರು. ಹೀಗೆ ಇದರ ಜೊತೆಗೆ ಅಮ್ಮ ಕೊಟ್ಟ ಬುದ್ಧಿ ಬೇರೆ, ಇದೆಲ್ಲವನ್ನ ತೆಗೆದುಕೊಂಡು ಕಾಡಿಗೆ ಗೊಲ್ಲಬಾಲಕರು ಹೊರಡ್ತಾರಲ್ಲ, ಹಾಗೆ ಈ ಕೃಷ್ಣನೂ ಕೂಡ ಸಾಮಾನ್ಯ ಗೊಲ್ಲಬಾಲಕನಂತೆ ಇದೆಲ್ಲ ತಗೊಂಡು ಹೋಗ್ತಾನಂತೆ. ಆಶ್ಚರ್ಯ ಪಡ್ತಾರೆ. ಪರಾತ್ಪರನಾದ ಪರವಸ್ತು ಎಲ್ಲಿ? ಶ್ರೀ ಮಹಾಲಕ್ಷ್ಮಿಗೆ ಪತಿಯಾಗಿ ಉಭಯ ವಿಭೂತಿ ನಾಥನಾಗಿ ಪರಮಪದದಲ್ಲಿರುವ ಆ ದೈವ ಹೀಗೆ ಬುದ್ಧಿನೂ ಚಿಣ್ಣಿಕೋಲನ್ನು ಶಂಖನೂ ಹೊತ್ಕೊಂಡು ಹಸುಗಳ ಹಿಂದೆ ಓಡ್ತಾ ಇದೆಯಲ್ಲ, ಆಹಾ ಏನು ಸೌಲಭ್ಯ, ಏನು ಸೌಲಭ್ಯ! ಪರಮಭಾಗ್ಯ ಗೊಲ್ಲ ಬಾಲಕರದು ಆ ಪರಾತ್ಪರ ತತ್ವವನ್ನು ಹೀಗೆ ತಮ್ಮೊಡನೆ ಒಂದಾಗಿ ಒಯ್ತಾರಲ್ಲ. ಹಸುಗಳ ಭಾಗ್ಯವೇನು, ಕರುಗಳ ಭಾಗ್ಯವೇನು, ಗೊಲ್ಲ ಬಾಲಕರ ಭಾಗ್ಯವೇನು? ನಾನೊಬ್ಬ ಗೊಲ್ಲನಾಗಿ ಹುಟ್ಟದೆ ಈ ಬ್ರಹ್ಮಪೀಠದಲ್ಲಿ ಕುಳಿತನಲ್ಲ ಎಂಬುದಾಗಿ ಹಲುತ್ತಾನೆ ಚತುರ್ಮುಖ ಬ್ರಹ್ಮ. ಅಂತಹ ಆ ಕೃಷ್ಣ ಈ ಹಸುಗಳನ್ನೆಲ್ಲ ಮೇಯಿಸ್ಕೊಂಡು ಹಿಂತಿರುಗಿ ಬರಬೇಕಲ್ಲ, ಬರುವಾಗ ಹೇಗೆ ಬರ್ತಾನೆ ಅಂತ ಕೇಳಿದ್ರು. பெரியாழ்வார் ತಮ್ಮ பெரியாழ்வார் திருமொழிಯಲ್ಲಿ ಹೇಳ್ತಾರೆ, ಇವನಿಗೆ ತನ್ನೇರಾಯಿರಂ ಪಿಳ್ಳೆಗಳೋಡು ತಳರ್ ನಡೆಯಿಟ್ಟು ಚಂದ್ರೆ ಎಂಬ ಹಾಗೆ ಸಾವಿರಾರು ಗೋಪಬಾಲಕರು ಅವರೆಲ್ಲ ಆ ಲಕ್ಷೋಪಲಕ್ಷ ಹಸುಗಳನ್ನು ಅಟ್ಟುಕೊಂಡು ಮನೆಗೆ ಅವರೆಲ್ಲರೂ ಬರ್ತಾ ಇರ್ತಾರೆ. ಇವನಲ್ಲಿ ಎಲ್ಲೋ ಹಿಂದೆ ಬರ್ತಾನಂತೆ. ಯಾವುದೋ ಒಬ್ಬ ಗೆಳೆಯನ ತೋಳ ಮೇಲೆ ಕೈ ಹಾಕಿಕೊಂಡು ನಮ್ಮ ಕೃಷ್ಣಸ್ವಾಮಿಗಳು ನಿಧಾನಕ್ಕೆ ಬರ್ತಾ ಇದ್ದಾರೆ. ಮೊದಲೇ ಬೆಣ್ಣೆ ತಿಂದು 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 ಬೊಜ್ಜು ಬಂದ ಮೈಯಿ ನಿಧಾನಕ್ಕೆ ಬರ್ತಾನಂತೆ ಈ ಕೃಷ್ಣ. ಇವನ್ ಸಾಮಗ್ರಿ ಎಲ್ಲ ಎಲ್ಲಿ ಅಂತ ಕೇಳಿದ್ರು. ಸುರಿಗಯಂ ತೆರೆವಿಲ್ಲಂ ಚೆಂಡು ಕೋಲಂ தோழன்மார் கொண்டோட தன் கைய ஒரு கையால் ஒருவன் தோளை உண்ணி ஆனிரையினம் ನೀಳ ಕುರಿತ ಶಂಗಂ. ಪೆರಿಯಾಳ್ವಾರು ಹೇಳ್ತಾರೆ, ಇವನ್ ಚೆಂಡು ಬುಗುರಿ ಕವಣೆ ಅದು ಇದು ಎಲ್ಲವನ್ನ ತೋಳನ್ಮಾರ್ ಕೊಂಡೋಡ, ಇವನ ಗೆಳೆಯರಾಗಿರ್ತಕ್ಕಂತಹ ಇತರ ಗೊಲ್ಲಬಾಲಕರು ಅದನ್ನೆಲ್ಲ ಹೊತ್ಕೊಂಡು ಅವರೆಲ್ಲ ಮುಂದೆ ಹೊರಟೋಗ್ತಾರಂತೆ. ಇವನ ಹಿಂದೆ ಯಾವನೋ ಒಬ್ಬ ಗೆಳೆಯನ ಒಂದು ಕೈಯಾಲ್ ಒರುವನ್ ತೋಳೈ ಊನ್ರಿ, ಒಬ್ಬ ಗೊಲ್ಲಬಾಲಕನ ಭುಜದ ಮೇಲೆ ಕೈಯನ್ನು ಹಾಕಿಕೊಂಡು ಎಲ್ಲೋ ಹಿಂದ್ಗಡೆ ಮೆತ್ತಗೆ ನಡ್ಕೊಂಡು ಬರ್ತಾ ಇದ್ದಾನಂತೆ. ಹಾಗೆ ಕೃಷ್ಣ ಪರಮಾತ್ಮ ಯಾವನ ಭುಜದ ಮೇಲೆ ಕೈ ಹಾಕಿಕೊಂಡು ಆತ್ಮೀಯತೆಯಿಂದ ನಡೆದು ಬರ್ತಾ ಇದ್ನೋ ಅವನೇ ಆಂಡಾಳ್ ಹೇಳುವ ನಚ್ಚಲ್ವನ್. ಪೆರಿಯಾಳ್ವಾರ್ ತಿರುಮಳೆಯಲ್ಲಿ ಕೃಷ್ಣನ ಗೆಳೆಯನನ್ನು ಪೆರಿಯಾಳ್ವಾರ್ ವರ್ಣನೆ ಮಾಡಿದ್ರು. ಅವನನ್ನು ಆಂಡಾಳ್ ನಚ್ಚಲ್ವನ್ ಎಂಬುದಾಗಿ ಕರೀತಾಳೆ. ಇವತ್ತಿಗೂ ಕೂಡ ಮಥುರಾ ಬೃಂದಾವನಕ್ಕೆಲ್ಲ ಯಾತ್ರೆ ಹೋದರೆ ಆ ನಂದಗಾಂವ್ಗೆ ನೀವು ಹೋಗಿ ನೋಡಿದ್ರೆ ಅಲ್ಲಿ ಕೃಷ್ಣ ಬಲರಾಮರಿಗೆ ಒಂದು ಸನ್ನಿಧಿ, ಪಕ್ಕದಲ್ಲಿ ಕೌಪೀನವನ್ನು ಧರಿಸಿ ಕೈಯಲ್ಲಿ ಕೋಲನ್ನು ಹಿಡಿದಂತಹ ಒಬ್ಬ ಗೊಲ್ಲಬಾಲಕನ ಒಂದು ಬಿಂಬವಿದೆ. ಕೃಷ್ಣನಿಗೆ ಆರಾಧನೆ ಮಾಡುವಾಗ ಆ ಗೊಲ್ಲನಿಗೂ ಮಂಗಳಾರತಿ ಎಲ್ಲ ಮಾಡ್ತಾರೆ ಅಲ್ಲಿ. ಅವನಾರು ಅಂದರೆ ನಮ್ಮ ಆಂಡಾಳು ಹೇಳತಕ್ಕಂತಹ ನಚ್ಚಲ್ವನ್. ನಂದಗಾವಿಂದ ಒಂದು 8 ಕ್ರೋಶ ದೂರದಲ್ಲಿ ಒಂದು ಗ್ರಾಮ, ಅಲ್ಲಿ ಈ ನಚ್ಚಲ್ವನ್ ಅನವರತ ಕೃಷ್ಣನ ಜೊತೆಯಲ್ಲಿ ಕೃಷ್ಣನನ್ನು ಅನುಸರಣೆ ಮಾಡುತ್ತಾ ನೆರಳಿನಂತೆ ಇದ್ದಂತಹ ಗೊಲ್ಲ ಎಂಬುದಾಗಿ ಅವರಲ್ಲಿ ಹೇಳ್ತಾರೆ. ಏ ಖಾನಾಕ ಸಖ ಅಂತ ಹೇಳ್ತಾರೆ. ಸದಾಕಾಲ ಕೃಷ್ಣನ ಜೊತೆಯಲ್ಲಿ ಇದ್ದಂತಹ ಸಖ ಇವನು ಎಂಬುದಾಗಿ ಅಲ್ಲಿ ಹೋದರೆ ಅವರು ತೋರಿಸ್ತಾರೆ. ಖಾನಾಕ ಸಖ ಎಂಬುದಾಗಿ ಹೇಳ್ತಾರೆ. ಆ ಕೃಷ್ಣನ ಸಖಾವಾಗಿ ಇದ್ದವನು ಯಾರು ಅಂದರೆ ಪೆರಿಯಾಳ್ವಾರು ಹೇಳ್ತಾರೆ, ಒಂದು ಕೈಯಾಲ್ ಒರುವಂ ತೋಳೈ ಊನ್ನಿ, ಅವನನ್ನು ಆಲಿಂಗನ ಮಾಡಿಕೊಂಡು ಅವನ ಭುಜದ ಮೇಲೆ ಕೈ ಇಟ್ಟುಕೊಂಡು ಎಲ್ಲೋ ಹಿಂದೆ ಆತ್ಮೀಯವಾಗಿ ಮಾತಾಡ್ತಾ ಬರ್ತಾನಲ್ಲ ಆ ಒರುವನ್ ಅಂದರೆ ಏನು? ಅದ್ವಿತೀಯನಾದವನು, ಕೃಷ್ಣನ ಪರಮ ಪ್ರೀತಿಗೆ ಪಾತ್ರನಾಗಿ ಕೃಷ್ಣನನ್ನು ನೆರಳಿನಂತೆ ಹಿಂಬಾಲಿಸುವ ಅತ್ಯಂತ ಆಪ್ತನಾದ ಅದ್ವಿತೀಯನಾದ ಗೊಲ್ಲನವನು ಅವನೇ ಆಂಡಾಳು ಹೇಳುವ ನಚ್ಚಲ್ವನ್. ಹೀಗೆ ಇವನು ಅನವರದ ಕೃಷ್ಣನನ್ನು ನೆರಳಿನಂತೆ ಹಿಂಬಾಲಿಸುತ್ತಿರುವುದರಿಂದ ಇವನಿಗೆ ಗೋವುಗಳನ್ನು, ಕರುಗಳನ್ನು, ಮನೆಯನ್ನು ಗಮನಿಸುವುದಕ್ಕೆ ಅವನಿಗೆ ವ್ಯವಧಾನವೇ ಇಲ್ಲ. ಅನವರತ ಕೃಷ್ಣಾನುವರ್ತನ. ಲಕ್ಷ್ಮಣನಿಗೆ ರಾಮಾನುವರ್ತನವನ್ನು ಮಾಡಿ ಅವನು ತನ್ನ ವರ್ಣಾಶ್ರಮೋಚಿತವಾದಂತಹ
ಅಗ್ನಿಹೋತ್ರಾದಿಗಳನ್ನು ಲಕ್ಷ್ಮಣ ಬಿಟ್ಟ. ಕೃಷ್ಣನನ್ನು ಅನುವರ್ತನೆ ಮಾಡುತ್ತಾ ವರ್ಣಾಶ್ರಮ ಧರ್ಮವಾದ ಗೋ ಸಂರಕ್ಷಣೆಯನ್ನು ಈ ಗೊಲ್ಲ ಬಿಟ್ಬಿಟ್ಟ. ನಿನ್ನೆಯ ಗೊಲ್ಲ ಎಲ್ಲವನ್ನ ಅನುಷ್ಠಾನ ಮಾಡುವವನು, ಇಂದಿನ ಮನೆಯ ಗೊಲ್ಲ ಎಲ್ಲವನ್ನ ತೊರೆದವನು, ಬಿಟ್ಟವನು. ಹೀಗೆ ವರ್ಣಾಶ್ರಮ ಧರ್ಮಗಳ ಆಚರಣೆಯನ್ನು ಬಿಟ್ಟರೆ ಪಾಪ ಬರೋದಿಲ್ವಾ? ಅಕರಣೆ ಪ್ರತ್ಯವಾಯ. ವರ್ಣಾಶ್ರಮ ಧರ್ಮಗಳೆಲ್ಲ ಹೇಗೆ ಅನುಷ್ಠಾನ ಮಾಡಿದರೆ ಪುಣ್ಯ ಬರೋಲ್ಲ, ಬಿಟ್ಟರೆ ಪಾಪ ಬರುತ್ತೆ. ಅಕರಣೆ ಮಾಡದಿದ್ದರೆ ಪ್ರತ್ಯವಾಯ, ಪಾಪ ಏರ್ಪಡುತ್ತೆ. ಹಾಗೆ ಇವನು ಬಿಟ್ಬಿಟ್ನಲ್ಲ, ಇವನು ಬಿಟ್ಟದ್ದರಿಂದ ಇವನಿಗೆ ಪಾಪ ಬರಲ್ವಾ? ಕೃಷ್ಣ ಪರಮಾತ್ಮ ಧರ್ಮಶಾಸ್ತ್ರದಲ್ಲಿ ಏನು ಹೇಳಿದೆ? ಶ್ರುತಿ ಸ್ಮೃತಿರ್ಮಮೈವಾಜ್ಞಾ ಯಸ್ತಾಮುಲ್ಲಂಘ್ಯ ವರ್ತತೆ ಆಜ್ಞಾಚ್ಛೇದಿ ಮಮ ದ್ರೋಹಿ ಮದ್ಭಕ್ತೋಪಿ ನ ವೈಷ್ಣವಃ ಎಂಬುದಾಗಿ ಹೇಳಲಾಗಿದೆ. ಶ್ರುತಿ ಮತ್ತು ಸ್ಮೃತಿಗಳು, ವೇದಗಳು ಮತ್ತು ವೇದವನ್ನು ಹಿಂಬಾಲಿಸಿ ಬಂದಂತಹ ಅನುಷ್ಠಾನವನ್ನು ತಿಳಿಸತಕ್ಕಂತಹ ಸ್ಮೃತಿಗಳು, ಈ ಶ್ರುತಿ ಸ್ಮೃತಿಗಳೆಲ್ಲವೂ ಕೂಡ ಮಮೈವ ಆಜ್ಞಾ, ನನ್ನದೇ ಆಜ್ಞೆ, ನಾನು ಹಾಕಿದ ಕಟ್ಟಳೆಗಳು, ನಾನು ವಿಧಿಸಿದ ವಿಧಿಗಳು. ಆ ವಿಧಿಗಳನ್ನು ಯಾರು ಉಲ್ಲಂಘಿಸುತ್ತಾರೆಯೋ ಅವನು ನನ್ನ ಭಕ್ತನಾಗಿದ್ದರೂ ಕೂಡ ನನ್ನ ಸಂಬಂಧ ಅವನಿಗಿಲ್ಲ ಅಂದ್ಬಿಟ್ಟ ಪರಮಾತ್ಮ. ನಾ ವೈಷ್ಣವ ಅಂದ. ವೈಷ್ಣವ ಅಂದರೆ ಯಾರು? ವಿಷ್ಣು ಸಂಬಂಧಿಯಾದವನು ವೈಷ್ಣವ. ಮದ್ಭಕ್ತೋಪಿ, ಪರಮಾತ್ಮನಲ್ಲಿ ಅವನಿಗೆ ಬಹಳ ಭಕ್ತಿ ಇರಬಹುದು, ಆದರೆ ನನಗೆ ದೇವರಲ್ಲಿ ಭಕ್ತಿ ಇದೆ, ನಾನು ಯಾಕೆ ಸಂಧ್ಯಾವನ್ನೇ ಮಾಡಲಿ, ನಾನು ಯಾಕೆ ಅದು ಮಾಡಲಿ ಇದು ಮಾಡಲಿ ಎಂದ ಅಹಂಕಾರದಿಂದ ಯಾವನ ಮೆರೀತಾನೆ ಅವನು ನನ್ನ ಭಕ್ತನಾಗಿದ್ದರೂ ಕೂಡ ನನಗೂ ಅವನಿಗೂ ಸಂಬಂಧ ಇಲ್ಲ, ನಾನು ಅವನ ಕೈ ಬಿಟ್ಬಿಟ್ಟೆ ಅಂತಾನೆ ಪರಮಾತ್ಮ. ಮದ್ಭಕ್ತೋಪಿ, ನನ್ನ ಭಕ್ತನಾಗಿದ್ದರೂ ಕೂಡ ನ ವೈಷ್ಣವ, ಅವನಿಗೆ ವೈಷ್ಣವತ್ವ ಇಲ್ಲ ಅಂದುಬಿಟ್ಟ ಪರಮಾತ್ಮ. ಶ್ರುತಿಸ್ಮೃತಿರ್ ಮಮೈವಾಜ್ಞಾ, ನನ್ನದೇ ಆಜ್ಞೆ, ಎಸ್ತಾಂ ಉಲ್ಲಂಘ್ಯ ಬರ್ತದೆ, ಅದನ್ನು ಉಲ್ಲಂಘನೆ ಮಾಡುವವನು ತನ್ನ ಭಕ್ತನಾದರೂ ಕೂಡ ಅವನು ವೈಷ್ಣವನಲ್ಲ ಅಂತ ಅರ್ಥವೇನು? ವಿಷ್ಣು ಸಂಬಂಧ ಅವನಿಗಿಲ್ಲ ಅಂದುಬಿಟ್ಟ ಪರಮಾತ್ಮ. ಹೀಗೆ ಆ ವರ್ಣಾಶ್ರಮೋಚಿತವಾದ ಧರ್ಮಗಳನ್ನು ಯಾರು ಅತಿಲಂಘಿಸುತ್ತಾರೆ, ಉಲ್ಲಂಘನೆ ಮಾಡ್ತಾರೆ, ಅವರು ಪರಮಾತ್ಮನ ನಿಗ್ರಹಕ್ಕೆ ಪಾತ್ರರಾಗ್ತಾರಲ್ಲವ, ಪರಮಾತ್ಮನ ಕೋಪಕ್ಕೆ ಪಾತ್ರರಾಗ್ತಾರಲ್ಲವ. ಹಾಗೆ ಈ ಗೊಲ್ಲ ಗೋ ಸಂರಕ್ಷಣೆಯನ್ನು ಮಾಡದೇ ಇದ್ದಾನಲ್ಲ, ಇವನ ಮೇಲೆ ಪರಮಾತ್ಮನಿಗೆ ನಿಗ್ರಹವಿಲ್ಲವ, ಕೋಪವಿಲ್ಲವ. ಪರಮಾತ್ಮ ಕೊಟ್ಟ ಆಜ್ಞೆಯನ್ನು ಇವನು ನಡೆಸದೇ ಇದ್ದಾನಲ್ಲ, ಇದು ಅಪರಾಧವಲ್ಲವ ಎಂಬುದಾಗಿ ಕೇಳಿದರೆ ಇಲ್ಲಿ ಹೇಳ್ತಾರೆ, ಅಪರೂಪವಾದ ಶಾಸ್ತ್ರಾರ್ಥಗಳನ್ನು ಆಂಡಾಳ್ ನಮಗೆ ಇಲ್ಲಿ ನಿರೂಪಣೆ ಮಾಡಿ ತೋರಿಸ್ತಾಳೆ. ಇವನಿಗೆ ಯಾವ ವಿಧವಾಗಿರ್ತಕ್ಕಂತಹ ಪಾಪವೂ ಬರೋದಿಲ್ಲ, ಕೃಷ್ಣನ ನಿಗ್ರಹಕ್ಕೆ ಇವನು ಪಾತ್ರನಾಗುವುದೇ ಇಲ್ಲ. ಕಾರಣ, ಕೃಷ್ಣನ ನಿಗ್ರಹಕ್ಕೆ ಪಾತ್ರವಾದರೆ ಕೃಷ್ಣ ಇವನ ಹೆಗಲ ಮೇಲೆ ಕೈ ಹಾಕಿಕೊಂಡು ಬರ್ತಾನ, ಇವನನ್ನು ಆಲಿಂಗನ ಮಾಡಿಕೊಂಡು ಬರ್ತಾನ. ಕೃಷ್ಣ ಅರ್ಚಾ ವಿಗ್ರಹವಾಗಿರುವಾಗ ಪಕ್ಕದಲ್ಲಿ ಆ ಗೊಲ್ಲನಿಗೆ ಪೂಜೆ ನಡೀತಾ ಇದೆ. ಇಂತಹ ಒಂದು ಕಾರ್ಯ ಎಂದಾದರೂ ಸಾಧ್ಯವಾ? ಕೃಷ್ಣನ ಪರಮ ಪ್ರೀತಿಗೆ ಇವನು ಪಾತ್ರನಾಗಿದ್ದಾನೆ. ಕಾರಣ ಏನು? ಒಂದು ವರ್ಣಾಶ್ರಮ ಧರ್ಮಗಳ ಅನುಷ್ಠಾನವನ್ನು ಮಾಡಬೇಕು ಎಂಬುದು ಶಾಸ್ತ್ರವಿಧಿ, ಶಾಸ್ತ್ರ ಹೇಳತಕ್ಕಂತಹದ್ದು, ಕೊಟ್ಟಂತಹ ಆಜ್ಞೆ. ಆದರೆ ಪರಮಾತ್ಮನ ಕೈಂಕರ್ಯದಲ್ಲಿ ಇದ್ದು ಅದನ್ನು ಮಾಡದಿದ್ದರೆ ಪರಮಾತ್ಮ ನಿಗ್ರಹ ಮಾಡುವುದಿಲ್ಲ. ದೇವಸ್ಥಾನದಲ್ಲಿ ಪರಮಾತ್ಮನಿಗೆ ಉತ್ಸವ, ಸಾಯಂಕಾಲ ಪ್ರಾರಂಭವಾದ ಉತ್ಸವ ಮಾರನೇ ದಿನ ತನಕ ನಡೆಯುತ್ತೆ. ಆ ಮಧ್ಯಾಹ್ನ ಪ್ರಾರಂಭವಾದ ಉತ್ಸವ ಮಾರನೇ ದಿನ ಬೆಳಗ್ಗೆ ತನಕ ನಡೀತಾ ಇದ್ದರೆ ದೇವಾಲಯದಲ್ಲೇ ಇರುವವರು ಪರಮಾತ್ಮನನ್ನು ವಿಜಯ ಮಾಡಿಸುವವರು, ಪ್ರಸಾದಗಳನ್ನು ಪರಮಾತ್ಮನಿಗೆ ಪಾಕ ಮಾಡುವವರು, ಪರಮಾತ್ಮನಿಗೆ ಅರ್ಚನೆಗಳನ್ನು ಮಾಡುವವರು, ಪರಮಾತ್ಮನ ದೇವಾಲಯಕ್ಕೆ ತೀರ್ಥವನ್ನು ಸಮರ್ಪಣೆ ಮಾಡುವವರು, ಈ ಕೈಂಕರ್ಯಗಳನ್ನೆಲ್ಲ ಮಾಡುವವರಿಗೆ ಎಲ್ಲಿದೆ ವ್ಯವಧಾನ? ಪ್ರಾತಃ ಕಾಲದಿಂದ ಸಾಯಂಕಾಲದ ರಾತ್ರಿಯ ಪರ್ಯಂತ ಉತ್ಸವಗಳು ನಡೀತಾ ಇವರು ಪರಮಾತ್ಮನ ಸನ್ನಿಧಿಯಿಂದ ಹೊರಕ್ಕೆ ಬರುವುದಕ್ಕೆ ಇವರಿಗೆ ವಿರಾಮವಿಲ್ಲದಿದ್ದರೆ ಆಗ ಕಾಲಕಾಲಕ್ಕೆ ಸಂಧ್ಯಾವಂದನೆ ಮಾಡೋಕ್ಕಾಗುತ್ತಾ? ಅಗ್ನಿಹೋತ್ರ ಮಾಡೋಕ್ಕಾಗುತ್ತಾ? ಆಗ ಆ ದಿನ ಅವರು ಬಿಟ್ಟ ಸಂಧ್ಯಾವಂದನೆಗಳಿಗೆ ಪರಮಾತ್ಮ ಕೋಪ ಮಾಡಿಕೊಳ್ಳುವುದಿಲ್ಲ. ಸ್ವಾಮಿ ಪರಾಶರ ಭಟ್ಟರ್ ಅದ್ಭುತವಾಗಿ ಹೇಳ್ತಾರಂತೆ, இன்று விட்ட சந்தியாவந்தனையை சித்திரகுப்தன் எழுத மாட்டான்,
ಪರಮಾತ್ಮನ ಕೈಂಕರ್ಯದಲ್ಲಿ ಇದ್ದು ನೀನು ಸಂಧ್ಯಾವಂದನೆ ಮಾಡದೆ ಬಿಟ್ಟರೆ ಅದನ್ನು ಚಿತ್ರಗುಪ್ತ ಬರ್ಕೊಳ್ಳಲ್ಲ ಅಂತ ಹೇಳಿದ್ರು. ಕಾರಣ ಏನು? ಪರಮಾತ್ಮನ ಸೇವೆ ಮಾಡ್ತಾ ಇದೆಯಾ, ಭಗವತ್ ಕೈಂಕರ್ಯದಲ್ಲಿ ಇದ್ದು ಬಿಟ್ಟರೆ ಪಾಪ ಬರೋಲ್ಲ. ಸೋಮಾರಿತನದಿಂದ ಇನ್ನೇನೋ ಟಿ ವಿ ನೋಡ್ತಾ, ಯಾರ ಜೊತೆನೋ ಹರಟೆ ಹೊಡ್ತಾ, ಅಲ್ಲಿ ಇಲ್ಲಿ ತಿರುಗ್ತಾ, ಸ್ವೇಚ್ಛೆಯಿಂದ ಸೋಮಾರಿತನದಿಂದ ಅದರ ಮೇಲೆ ಶ್ರದ್ಧೆ ಇಲ್ಲದೆ ಬಿಟ್ಟರೆ ಪಾಪ ಖಂಡಿತವಾಗಿಯೂ ಬರುತ್ತದೆ. ನೀನು ಇದನ್ನು ಮಾಡಬೇಕು, ಇಲ್ಲ ಭಗವತ್ ಕೈಂಕರ್ಯ ಮಾಡು. ನೀ ಭಗವತ್ ಕೈಂಕರ್ಯವನ್ನು ಮಾಡದೆ ನಿನ್ನ ಆಸೆ ಆಮಿಷ ಆಲಸ್ಯಗಳಿಂದ ಆ ಅನುಷ್ಠಾನಗಳನ್ನು ಬಿಟ್ಟರೆ ಖಂಡಿತ ಪಾಪ ಬರುತ್ತೆ. ಭಗವತ್ ಕೈಂಕರ್ಯದಲ್ಲಿ ಇದ್ದು ಬಿಟ್ಟರೆ ಇನ್ರಿವಿಟ್ಟ ಸಂಧ್ಯಾವಂದನೆ ಚಿತ್ರಗುಪ್ತನ್ ಎಯ್ದ ಮಾಟ್ಟಾನ್ ಎಂಬುದಾಗಿ ಪರಾಶರ ಭಟ್ಟರ ಶ್ರೀಸೂಕ್ತಿ. ಕಾರಣ ಏನು ಎಂದರೆ ಆಗಮಶಾಸ್ತ್ರ ಇದನ್ನು ಹೇಳುತ್ತೆ. ಏನಂತ? ಯಾರು ಬಿಡುವ ಹಾಗಿಲ್ಲ. ಯಾರು ಮಾಡ್ತಾರೆ ಇವನು ಬಿಟ್ಟ ಸಂಧ್ಯಾವಂದನೆಯನ್ನು ಮಾಡೋದಕ್ಕೆ ಬೇರೆಯವರಿದ್ದಾರೆ. ಸಂಧ್ಯಾವಂದನಾದಿಗಳನ್ನು ಬಿಡೋ ಹಾಗೇ ಇಲ್ಲ. ಒಂದು ಹೊತ್ತು ಬಿಡಬಾರ್ದು, 7 ಹೊತ್ತು ಸಂಧ್ಯಾವಂದನೆಯನ್ನು ಬಿಟ್ಟರೆ ಮತ್ತೆ ಉಪನಯನವನ್ನು ಮಾಡಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. 7 ಸಂಧ್ಯಾವಂದನೆಗಳು ಬಿಟ್ಟೋದ್ರೆ ಅಂದರೆ ಪ್ರಾತಃ ಸಂಧ್ಯಾವಂದನೆ, ಮಾಧ್ಯಾಹ್ನಿಕ, ಸಾಯಂ ಸಂಧ್ಯಾವಂದನೆ 7 ಬಿಟ್ಟು ಹೋದರೆ ಮತ್ತೆ ಉಪನಯನ ಮಾಡ್ಕೊಳ್ಬೇಕು ಅವನು. ಹೀಗಂತ ಧರ್ಮಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಇದನ್ನೆಲ್ಲ ಬಿಡೋವ ಹಾಗೆ ಇಲ್ಲ. ಆದರೆ ಇವನು ಬಿಟ್ಟಿದ್ದಾನಲ್ಲ ಅಂದರು, ಅದಕ್ಕೆ ಹೇಳುತ್ತೆ ಮತ್ಕರ್ಮ ಕುರ್ವತಾಂ ಪುಂಸಾಂ ಕರ್ಮಲೋಪೋ ಭವೇದ್ಯದಿ ತತ್ಕರ್ಮ ಕುರ್ವತೆ ನಿತ್ಯಂ ತಿಸ್ರಕೋಟ್ಯೋ ಮಹರ್ಷಯಃ. ಪರಮಾತ್ಮ 3 ಕೋಟಿ ಋಷಿಗಳನ್ನು ಅಪಾಯಿಂಟ್ ಮಾಡಿದಾನಂತೆ. ಕಾರಣ ಏನು? ನನ್ನ ಕೈಂಕರ್ಯದಲ್ಲಿ ಇದ್ದು ಯಾರ್ಯಾರು ಕರ್ಮಾಚರಣೆಗಳನ್ನು ಬಿಡ್ತಾರೆ ಆ ಕರ್ಮಗಳನ್ನು ಮಾಡುವುದಕ್ಕೆ ಪರಮಾತ್ಮ ಒಂದು 3 ಕೋಟಿ ಋಷಿಗಳನ್ನು ಇಟ್ಟಿದ್ದಾನಂತೆ. ಇವರು ಸಂಧ್ಯಾವಂದನೆ ಬಿಟ್ರ, ಇವತ್ತಿನ ದಿವಸ ದೇವಾಲಯದಲ್ಲಿ ಉತ್ಸವ, ಸಂಧ್ಯಾವಂದನೆ ಮಾಡಲಿಲ್ಲ, ಇವನು ಬಿಟ್ಟ ಸಂಧ್ಯಾವಂದನೆನ ಅವರು ಮಾಡ್ತಾರಂತೆ. ಅಂತೂ ಬಿಡೋ ಹಾಗಿಲ್ಲ, ನಿನಗೆ ಬದಲಾಗಿ ಇನ್ನೊಬ್ರು ಮಾಡಬೇಕು. ಭಗವತ್ ಕೈಂಕರ್ಯದಲ್ಲಿ ಇದ್ದು ಬಿಟ್ಟರೆ ಅವರು ಮಾಡ್ತಾರೆ. ನಿನ್ನ ಆಲಸ್ಯ ಆಮಿಷ ಸ್ವೇಚ್ಛೆಯಿಂದ ಬಿಟ್ಟರೆ ಅವರೂ ಮಾಡಲ್ಲ. ಬಿಟ್ಟಿದ್ದ ಪಾಪ ನಿನಗೂ ಬರುತ್ತೆ, ಪರಮಾತ್ಮ ದಂಡಿಸ್ತಾನೆ. ಮತ್ಕರ್ಮ ಕುರ್ವತಾಂ ಪುಂಸಾಂ. ಮತ್ಕರ್ಮ ನನ್ನ ಚರಣಾರವಿಂದಗಳ ಕೈಂಕರ್ಯವನ್ನು ಮಾಡುತ್ತಿರುವಾಗ ಯದಿ ಒಂದು ಪಕ್ಷ ದಿನ ಅದೇ ಹೇಳ್ಕೊಂಡು ನೆಪ ಇಲ್ಲ. ಯದಿ ಯಾವತ್ತೋ ಒಂದು ದಿವಸ ಅಪರೂಪಕ್ಕೆ ಕರ್ಮಲೋಪ ಏರ್ಪಟ್ಟರೆ, ದೇವಸ್ಥಾನದಲ್ಲಿ ಹೋಗಿ ಕೂತ್ಕೊಂಡ್ಬಿಡೋದು ಸಂಧ್ಯಾವಂದನೆ ಟೈಮ್ ಬಂದರೆ, ಇವಾಗ ಯಾರು ಸಂಧ್ಯಾವಂದನೆ ಮಾಡ್ತಾರೆ ದೇವಸ್ಥಾನದಲ್ಲಿ ಕೂತ್ಕೊಂಡ್ಬಿಡ್ತೀನಿ ಅಂತ, ಆವಾಗ ಪಾಪ ಬರುತ್ತೆ. ವಿಧಿ ಇಲ್ಲದೆ ಭಗವತ್ ಕೈಂಕರ್ಯಕ್ಕೆ ನೀನು ಇರಲೇಬೇಕಾದಂತಹ ಪರಿಸ್ಥಿತಿ ಇದ್ದು ಭಗವತ್ ಕೈಂಕರ್ಯದಲ್ಲಿ ತೊಡಗಿರುವಾಗ ಒಂದು ಪಕ್ಷ ಕರ್ಮಲೋಪ ಏರ್ಪಟ್ಟರೆ ತತ್ಕರ್ಮ ಕುರ್ವತೆ ನಿತ್ಯಂ. ಆ ಕರ್ಮವನ್ನು ಅನುಷ್ಠಾನ ಮಾಡುವುದಕ್ಕಾಗಿ ತಿಸ್ರಕೋಟ್ಯೋ ಮಹರ್ಷಯಃ 3 ಕೋಟಿ ಮಹರ್ಷಿಗಳನ್ನು ಪರಮಾತ್ಮ ಇಟ್ಟಿದ್ದಾನೆ. ಪರಮಾತ್ಮ ಕೈಂಕರ್ಯದಲ್ಲಿ ಇರುವವನು ಕರ್ಮಲೋಪ ಏರ್ಪಟ್ಟಾಗ ಆ ಕರ್ಮಾಚರಣೆಯನ್ನು ಮಾಡುವುದಕ್ಕೆ ಋಷಿಗಳನ್ನು ಪರಮಾತ್ಮ ನೇಮನ ಮಾಡಿದ್ದಾನೆ. ಇವರು ಬಿಟ್ಟದ್ದನ್ನು ಅವರು ಮಾಡ್ತಾರೆ. ಆದರೆ ಈ ರೀತಿಯಾಗಿ ಬಿಟ್ಟರೆ ಇವನಿಗೆ ಖಂಡಿತ ಪಾಪ ಬರುತ್ತೆ. ಇಲ್ಲಿ ಈ ಮನೆಯ ಗೊಲ್ಲನಿಗೆ ಪಾಪ ಬರ್ತಾ ಇಲ್ವಾ? ಗೋ ಸಂರಕ್ಷಣೆ ವರ್ಣಾಶ್ರಮ ಧರ್ಮ ಬಿಟ್ಟಿನಲ್ಲ, ಪಾಪ ಬರ್ತಾ ಅಂದರು. ಇಲ್ಲ ಅಂದುಬಿಟ್ರು. ಕಾರಣ ಅನವರತ ಕೃಷ್ಣ ಕೈಂಕರ್ಯದಲ್ಲಿ ತೊಡಗಿದ್ದಾನೆ. ಕೃಷ್ಣ ಕೈಂಕರ್ಯದಲ್ಲಿ ಇದ್ದು ಬಿಟ್ಟಿದ್ದರಿಂದ ಪಾಪವಿಲ್ಲ. ಸ್ವೇಚ್ಛೆ ತನ್ನ ಭೋಗಕ್ಕಾಗಿ ಬಿಟ್ಟರೆ ಪಾಪ ಉಂಟು. ಆದ್ದರಿಂದ ಈ ಹಸುಗಳು ಹೀಗೆ ಅರಚುವುದಕ್ಕೂ ಕೂಗಿಕೊಳ್ಳುವುದಕ್ಕೂ, ಕರುಗಳು ಹಸುವಿನಿಂದ ಕೂಗಿಕೊಳ್ಳುವುದಕ್ಕೂ, ಆ ಕೆಚ್ಚಲಿನಿಂದ ತಾನು ಹಾಲು ತಾನಾಗಿ ಹರಿದು ಮನೆಯೆಲ್ಲ ಕೆಸರಾಗಿರುವುದಕ್ಕೂ ಕಾರಣ ಕೃಷ್ಣನಂತೆ ನೆರಳಿನಂತೆ ಹಿಂಬಾಲಿಸುತ್ತಾ ಈ ಗೊಲ್ಲ ಮಾಡುವ ನಿತ್ಯ ಕೃಷ್ಣ ಕೈಂಕರ್ಯ. ஒழிவில் காலமெல்லாம் உடனாய் மன்னி வழிவிலா அணிமை செய்ய வேண்டு நாம் தெளிகுரல் அறிவித்திருவேங்கடத்து எழில் கொள் சோதி எந்த தந்த தந்தைக்கே ஒழிவில் ಕಾಲಮೆல்லாம். ನಮ್ಮಾಳ್ವಾರ್ ಒಂದು ಕ್ಷಣ ಕೂಡ ಎಡಬಿಡದೆ ಒಳುವಿಲಾ ಅಡಿಮೆ, ದೋಷದ ಲೇಷವೂ ಇಲ್ಲದಂತಹ ಸೇವೆಯನ್ನು ಅನವರತ ನಿನಗೆ ಮಾಡಬೇಕು ಪ್ರಭು ಎಂಬುದಾಗಿ
ತಿರುವೆಂಕಟಮುಡೆಯಾನಂದ ಪ್ರಾರ್ಥನೆ ಮಾಡಿದರಲ್ಲವ. ಒழிವಿಲ್ ಕಾಲಮೆಲ್ಲ. ಒழிವು ಅಂದ್ರೇನು? ಒಂದು ಅರೆಕ್ಷಣ ಕೂಡ ವಿಚ್ಛಿತಿ ಇಲ್ಲದೆ ನಿನ್ನ ಕೈಂಕರ್ಯವನ್ನು ಮಾಡಬೇಕು. ದೋಷರಹಿತವಾದಂತಹ ಅಂದರೆ ಏನು? ಮಾಡುವ ಕೈಂಕರ್ಯದಿಂದ ನನಗೆ ಆನಂದ ಎಂಬತಕ್ಕಂತಹ ಸ್ವಾರ್ಥವನ್ನು ಇಟ್ಟುಕೊಳ್ಳದೆ ಭಗವದಾನಂದಕ್ಕಾಗಿಯೇ ಎಡಬಿಡದೆ ನಿರಂತರ ಅನೂಚಾನವಾಗಿ ಭಗವಂತನ ಕೈಂಕರ್ಯವನ್ನು ಮಾಡುವ ಭಾಗ್ಯವನ್ನು ನನಗೆ ನೀಡು ಎಂಬುದಾಗಿ ಸ್ವಾಮಿ ನಮ್ಮಾಳ್ವಾರ್ ಪ್ರಾರ್ಥನೆ ಮಾಡ್ತಾರಲ್ವಾ. ಆ ರೀತಿಯಾದ ಅವಿಚ್ಛಿನ್ನವಾಗಿ ಇರ್ತಕ್ಕಂತಹ ನಿರಂತರವಾದ ಕೃಷ್ಣ ಕೈಂಕರ್ಯವನ್ನು ಈ ಮನೆಯ ಗೊಲ್ಲ ಮಾಡ್ತಾ ಇದ್ದಾನೆ. ಆದ್ದರಿಂದ ಇವನು ಬಿಟ್ಟಂತಹ ಆ ಕರ್ಮಗಳಿಗೆ ಇವನಿಗೆ ದೋಷವಿಲ್ಲ. ಜೊತೆಗೆ ದೋಷವಿಲ್ಲದೆ ಇರೋದಿರಲಿ, ಈ ಕೃಷ್ಣ ಕೈಂಕರ್ಯವೆಂಬ ಅಪಾರ ಸಂಪತ್ತಿಗೆ ಇವನು ಒಡೆಯನಾಗಿದ್ದಾನೆ. ಯಾವ ರೀತಿ ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನ ಎಂಬುದಾಗಿ ರಾಮ ಕೈಂಕರ್ಯವನ್ನು ಅನವರತ ನಡೆಸಿದ ಲಕ್ಷ್ಮಣನಿಗೆ ಪರಮ ಐಶ್ವರ್ಯವಂತನಾದವನು, ಶ್ರೀಮಂತನಾದವನು ಎಂಬುದಾಗಿ ಲಕ್ಷ್ಮಣ ಕೊಂಡಾಡಲ್ಪಟ್ಟ. ಲಕ್ಷ್ಮಣನಿಗೆ ಇದ್ದ ಸಂಪತ್ತು ಯಾವುದು? ಶ್ರೀಮಂತಿಗೆ ಯಾವುದು ಅಂದರೆ ಸೀತಾರಾಮರ ಕೈಂಕರ್ಯ. ಎಡಬಿಡದ ನಿರಂತರ ರಾಮ ಕೈಂಕರ್ಯವೇ ಲಕ್ಷ್ಮಣನ ಅಳಿಯದ ಐಶ್ವರ್ಯವಲ್ಲವ. ಆ ರೀತಿ ಕೃಷ್ಣನ ಚರಣಾರವಿಂದಗಳ ಅವಿಚ್ಛಿನ್ನವಾದ ಕೈಂಕರ್ಯವೇ ಈ ಗೊಲ್ಲನ ಸಂಪತ್ತು, ಈ ಗೊಲ್ಲನ ಐಶ್ವರ್ಯ. ಈ ಆತ್ಮನಿಗೆ ಅನುಗುಣವಾದ ಆತ್ಮ ಯಾವ ರೀತಿ ಇರಬೇಕು, ಇದ್ದರೆ ಪರಮಾತ್ಮನಿಗೆ ಪ್ರಿಯವೋ ಅಂತಹ ಸ್ವರೂಪಾನುಗುಣವಾದಂತಹ ಕೃಷ್ಣಾನುವೃತ್ತಿ ಕೃಷ್ಣ ಕೈಂಕರ್ಯವೇ ಈ ಮನೆಯ ಗೊಲ್ಲನ ಅಳಿಯದ ಐಶ್ವರ್ಯ, ಶಾಶ್ವತವಾದ ಐಶ್ವರ್ಯ, ಅಪಾರವಾದ ಐಶ್ವರ್ಯ, ಉತ್ಕೃಷ್ಟವಾದ ಐಶ್ವರ್ಯ. ಅಂತಹ ಐಶ್ವರ್ಯವನ್ನು ಉಳ್ಳಂತಹವನ ಸೋದರಿಯೇ ನಚ್ಚಲ್ವಂತಂಗಾಯ್ ಎಂಬುದಾಗಿ ಆಂಟಾಳ್ ಅವಳನ್ನು ಕೊಂಡಾಡ್ತಾಳೆ. ಕಾರಣ ಪರಮಾತ್ಮನ ಕೈಂಕರ್ಯ ಅವನ ಸಂಕಲ್ಪವಿಲ್ಲದೆ ಅದು ದೊರೆಯುವುದ? ನಮಗೇನೋ ಆಸೆ ಇರ್ಬೋದು, ಆದರೆ ಪರಮಾತ್ಮ ಸಂಕಲ್ಪ ಮಾಡಬೇಕು ನಮ್ಮಿಂದ ಸೇವೆಯನ್ನು ಮಾಡಿಸ್ಕೊಳ್ಳೋದಕ್ಕೆ. ಅವನ ಸಂಕಲ್ಪ ಮಾಡದೆ ಅವನ ಸೇವೆ ನಮಗೆ ದೊರೆಯುವುದಾ? ಆದ್ದರಿಂದ ಪರಮಾತ್ಮನ ಕೃಪೆಗೆ ಪಾತ್ರನಾಗಿ ಪರಮಾತ್ಮನ ಕೈಂಕರ್ಯವನ್ನು ಅನವರತ ನಡೆಸುತ್ತಾ ಇರತಕ್ಕಂತಹ ಈ ಗೊಲ್ಲನದು ಮಹಾಭಾಗ್ಯ. ಅಂತಹ ಮಹಾಭಾಗ್ಯಶಾಲಿಯಾದವನ ಸೋದರಿಯೇ ಎಂಬುದಾಗಿ ಕೃಷ್ಣನನ್ನು ಅನವರತ ಅನುಸಂಧಾನ ಮಾಡುವುದು. ಸ್ವಾಮಿ ತಿರುವಿರುತ್ತಂ ಗ್ರಂಥದಲ್ಲಿ ಸ್ವಾಮಿ ನಮ್ಮಾಳ್ವಾರ್ ಗಾನ ಮಾಡ್ತಾರೆ. ಓಯ್ ಆಳ್ವಾರರೇ, ನಿಮಗೇನು ಉದ್ಯೋಗ, ಏನು ಕೆಲಸ ಮಾಡ್ತೀರಾ, ಹೇಗೆ ಸಮಯ ಕಳಿತೀರಾ ಅಂತ ಕೇಳಿದ್ರು. ತೊಳಿಲೆನಕ್ಕೆ ತೊಲ್ಲೆ ಮಾಲ್ತನ್ ನಾಮಮೇ ಎಂತ ಪೊಳುದೆನಕ್ಕೆ ಮತ್ತದುವೇ ಪೋದಂ ಎಂಬುದಾಗಿ ತಿರುವಿರುತ್ತಂನ 85ನೇ ಪಾಶದಲ್ಲಿ ಆಳ್ವಾರ್ ಗಾನ ಮಾಡ್ತಾರೆ. ಏನು ಕೆಲಸ ಅಂದರು? ನನಗೆ ಪ್ರವೃತ್ತಿ, ನಿವೃತ್ತಿ, ಉದ್ಯೋಗ ಎಲ್ಲವೂ ಒಂದೇ. ಅದ್ಯಾವುದು? ಅನವರತ ಪರಮಾತ್ಮನ ನಾಮ ಸಂಕೀರ್ತನೆ. ತೊಳಿಲ್ ಎನಕ್ಕೆ ತೊಲ್ಲೈ ಮಾಲ್, ಆದಿಪುರುಷನಾದ ಪುರಾಣ ಪುರುಷನಾದ ಪರಮಾತ್ಮನ ನಾಮಮೇ ಎತ್ತ ಅವನ ಗುಣಗಳನ್ನು ಅಭಿವ್ಯಕ್ತಗೊಳಿಸತಕ್ಕಂತಹ ಮಂಗಳಕರವಾದ ಪರಮಾತ್ಮನ ನಾಮಗಳನ್ನು ಸಂಕೀರ್ತನೆ ಮಾಡುವುದೇ ನನಗೆ ಅನವರತ ಇರತಕ್ಕಂತಹ ತೊಳಿಲ್ ಕಾರ್ಯ ಕೈಂಕರ್ಯ. ನನಗದುವೇ ಸಾಕು ಅಂತಾರೆ ಸ್ವಾಮಿ ನಮ್ಮಾಳ್ವಾರ್. ತೊಳಿಲೆನಕ್ಕೆ ತೊಲ್ಲೆ ಮಾಲ್ ನಾಮಮೇ ಎತ್ತ ಎಂಬುದು ನಮ್ಮಾಳ್ವಾರರು ಶ್ರೀಸೂಕ್ತಿ. ಅದರಂತೆ ಅನವರತ ಕೃಷ್ಣಾನುವರ್ತನ ಕೃಷ್ಣ ಕೈಂಕರ್ಯದಲ್ಲಿ ಇರುವಂತಹದ್ದೇ ಇವನು ಪಡೆದುಕೊಂಡ ದೊಡ್ಡ ಸಂಪತ್ತು. ಆ ಸಂಪತ್ತನ್ನು ಉಳ್ಳವನ ಸೋದರಿಯೇ ಎಂಬುದಾಗಿ ಕರೆಯುತ್ತಾ, ಅವನಂತೂ ಕೃಷ್ಣನಿಂದ ಹೋಗಿ ಎಲ್ಲ ಬಿಟ್ಟ, ನಿನ್ನ ಮನಸ್ಸು ಕೃಷ್ಣನಿಂದ ಹೋಗ್ಬಿಟ್ಟು ನೀನು ನಮ್ಮನ್ನು ಬಾಗಿಲಲ್ಲಿ ನಿಲ್ಲಿಸಿದೀಯಾ? ನಮ್ಮ ಪರಿಸ್ಥಿತಿಯನ್ನು ನೋಡು, ಏನಾಗಿದೆ ನಿಮಗೆ? ಪನಿತ್ತಲೈ ವೀழ ನಿನ್ ವಾಸಲ್ ಕಡೈ ಪತ್ತಿ ಶಿನತ್ತಿನಾಲ್ ತೆನ್ನಿಲಂಗೈ கோமானெச்சத்த மனத்தெக்கினியானை படவும் நீவாய் திரவாய் ಪನಿತ್ತಲೈ ವೀಳ. ತಲೆಯ ಮೇಲೆ ಧನುರ್ಮಾಸ ಮಾರ್ಗಶಿರ ಮಾಸ, ಹಿಮಪಾತ, ಹಿಮದ ಮಳೆ ತಲೆ ಮೇಲೆ ಸುರಿತಾ ಇದೆ. ಕಾಲು ಕೆಳಗಡೆನೋ ನಿನ್ನ ಮನೆಯ ಹಾಲಿನ ಪ್ರವಾಹದ ಕೆಚ್ಚಲಿನಿಂದ ಹಸು ಎಲ್ಲ ಹಾಲನ್ನು ಸುರಿಸ್ಬಿಟ್ಟಿದೆ ಅಲ್ವಾ? ಕೆಳಗಡೆ ಹಾಲಿನ ಪ್ರವಾಹ,
ತಲೆಯ ಮೇಲೆ ಹಿಮಪಾತ, ಮಧ್ಯದಲ್ಲೋ ಕೃಷ್ಣನ ವಿರಹದಿಂದ ಏರ್ಪಟ್ಟ ನಮ್ಮ ಕಣ್ಣೀರಿನ ಪ್ರವಾಹ, ಇದರ ಮಧ್ಯದಲ್ಲಿ ನಿನ್ವಾಸಲ್ ಕಡೆಪತ್ತಿ, ಈ ಎಲ್ಲ ಪ್ರವಾಹಗಳ ಮಧ್ಯದಲ್ಲಿ ನಿನ್ನ ಮನೆಯ ಬಾಗಿಲಿನ ಚಿಲ್ಕವನ್ನು ಹಿಡಿದುಕೊಂಡು ನಿನ್ನನ್ನು ಬೇಡ್ತಾ ನಿಂತಿರುವ ನಮ್ಮ ಪರಿಸ್ಥಿತಿ ನಿನಗೆ ಅರ್ಥವಾಗಲಿಲ್ಲವಾ ಸಖಿ? ಪನಿತ್ತಲೈ ವೀಳ ನಿನ್ವಾಸಲ್ ಕಡೆಪತ್ತಿ. ಏನು ಮಾಡಬೇಕು ಈಗ ಎದ್ದು ಬಂದು? ಏನಾಗಬೇಕು ನಿಮಗೆ? ಪ್ರಾತಃ ಕಾಲವೇ ಆಗಿಲ್ಲ, ಎದ್ಬಾ ಅಂತ ಕರಿತೀರಾ. ಕೃಷ್ಣನಾಮ ಸಂಕೀರ್ತನೆಯನ್ನು ಅನವರ್ಥ ಮಾಡ್ತಾ ಇರ್ತೀರಾ, 3 ಹೊತ್ತು ಅದೇ ಹಾಡ್ತೀರಾ. ನನಗೆ ನಿಮ್ಮ ಕೃಷ್ಣನಾಮ ಸಂಕೀರ್ತನೆ ಬೇಕಿಲ್ಲ ಎಂಬುದಾಗಿ ಹೇಳ್ತಾಳೆ. ಕೃಷ್ಣನಾಮ ಸಂಕೀರ್ತನೆ ಬೇಡವಾ? ಗೋಕುಲದಲ್ಲಿ ಇದ್ದೀಯಾ, ಗೋಪ ಕನ್ನಿಕೆಯಾಗಿ ಇದ್ದೀಯಾ, ಕೃಷ್ಣನ ಮೇಲೆ ಅನವರತ ಪ್ರೇಮ ನಿನಗಿಲ್ಲವಾ? ನಮ್ಮ ಹೃದಯದಲ್ಲಿ ಹೇಗೆ ಕೃಷ್ಣನ ವಿರಹಾಗ್ನಿ ನಮ್ಮನ್ನು ಸುಡ್ತಾ ಇದೆಯೋ, ಆ ವಿರಹಾಗ್ನಿ ನಿನ್ನನ್ನು ಸುಡ್ತಾ ಇಲ್ವಾ? ಅದೆಲ್ಲ ಬೇಡ. ಕೃಷ್ಣನ ಹೆಸರು ಹೇಳ್ಕೊಡ್ದು. ಕೃಷ್ಣನ ಹೆಸರು ಹೇಳಿದ್ರೆ ಇಲ್ಲಿ ನಿಂತ್ಕೋಬೇಡಿ, ಹೋಗಿ. ಕೃಷ್ಣನ ಹೆಸರೇ ಹೇಳಬಾರ್ದು, ಅವನ ಚಿಂತನೆಯೇ ಬೇಡ, ಕೃಷ್ಣನ ಸಹವಾಸವೇ ಬೇಡ. ಕೃಷ್ಣನಾಮ ಸಂಕೀರ್ತನೆ ಮಾಡೋದಾದರೆ ನಾ ಎದ್ದೇ ಬರೋಲ್ಲ ಅಂತಾಳೆ ಒಳಗಿರುವವರು. ಕಾರಣ ಏನು ಮಾಡಿದ್ದಾನೆ ಕೃಷ್ಣ? ಅವನೇನು ಮಾಡಿದಾನ? ಅವನು ಮಾಡಿದ್ದು 1-2? ಅವನು ಮಾಡಿದ್ದೆಲ್ಲವನ್ನು ಹೇಳ್ತಾ ಕೂತ್ಕೊಂಡ್ರೆ 1-2 ಎಷ್ಟು ಹಿಂಸೆ ಮಾಡ್ತಾನೆ. ನಮ್ಮನ್ನು ಯಮುನಾ ತೀರಕ್ಕೆ ಬಾ ಅಂತ ಕರೀತಾನೆ, ಅಲ್ಲಿ ಇಡೀ ರಾತ್ರಿ ಕಾದು ಕೂತಿದ್ರೆ ಇನ್ಯಾವನ ಜೊತೆನೋ ಹೋಗಿರ್ತಾನೆ. ಅನಂತರ 1-2 ವಿರಹ ವೇದನೆಯಲ್ಲಿ ನಮ್ಮನ್ನು ಎಷ್ಟು ಪಾಡು ಪಡಿಸಿದ್ದಾನೆ ಈ ಕೃಷ್ಣ. ಒಬ್ಬ ಪ್ರತಿಯೊಂದು ಹೆಣ್ಣಿಗೂ ಏನು ಆಸೆ? ತನ್ನನ್ನು ವರಿಸಿದವನು ತನ್ನನ್ನು ಮಾತ್ರ ಪ್ರೀತಿಸಬೇಕು ಅಂತ. ಇದು ಇದೆಯಲ್ಲ, ಬೆಣ್ಣೆ ತಿಂದು 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 ಕಂಡು ಹೆಣ್ಣುಗಳ ಹಿಂದೆ ಎಲ್ಲ ಹೋಗುತ್ತಲ್ಲ, ಇದು ಸವಸನ. ಕಣ್ಣನ್ನಾಮೇ ಕುಳರಿ ಕೊಣ್ಣೀರ್. ಗಿಣಿಗಳನ್ನು ನೋಡಿ ನಮ್ಮವರು ಹೇಳ್ತಾರೆ, ಕೃಷ್ಣನ ಹೆಸರು ಹೇಳಬೇಡಿ, ಪರಮ ವಿರಹ ಇವರಿಗೆ. ಆ ಕೃಷ್ಣನಾಮವನ್ನು ಕೇಳಿದ್ರೆ ವಿರಹ ಅಧಿಕವಾಗುತ್ತೆ. ಸಾಲದ್ದಕ್ಕೆ ಕಂಡು ಹೆಣ್ಣು ಹಿಂದೆನೆಲ್ಲ ಹೋಗ್ತಾನೆ, ಅವನ ಹೆಸರು ಹೇಳೋದ? ಅವನ ಹೆಸರು ಎತ್ತಬೇಡಿ. ಹೇಗಿರಬೇಕು? ಇದ್ದರೆ ಹೇಗಿರಬೇಕು? ಶ್ರೀರಾಮನ ಹಾಗಿರಬೇಕು. ಇದ್ದವಳು ಒಬ್ಬಳೇ ಪತ್ನಿ, ಅವಳು ಇಲ್ಲದೇ ಇರುವಾಗಲೂ ಕೂಡ ಈ ರಾಮ ಇನ್ನೊಬ್ಬಳನ್ನ ಕಣ್ಣೆತ್ತಿ ನೋಡೋದನ್ನ, ಯಾವಳು ಹಿಂದೇನಾದರೂ ಹೋದ್ನ, ಇನ್ಯಾರ ಹೆಸರಾದರೂ ಹೇಳೋದನ್ನ, ಎಷ್ಟು ಕಷ್ಟಪಟ್ಟ. ಆ ಇದ್ದ ಒಬ್ಬಳು ಕೂಡ ಇಲ್ಲವಾದಾಗ ಅಪಾರವಾಗಿ ರೋಧಿಸುತ್ತಾ ಕಪಿಗಳ ಕರಡಿಗಳ ಸಖ್ಯವನ್ನು ಮಾಡಿಕೊಂಡು ಸಾಗರಕ್ಕೆ ಸೇತುವೆಯನ್ನು ಕಟ್ಟಿ ಘೋರವಾಗಿ ರಾವಣನ ಜೊತೆ ಯುದ್ಧ ಮಾಡಿ ಅವಳನ್ನೇ ಪಡೆದುಕೊಂಡು ಬಂದಂತಹ ರಾಮನಲ್ಲಿ ನಾ ಪಕ್ಕದಲ್ಲೇ ನಿಂತಿರ್ತೀನಿ, ಇನ್ನೊಬ್ಳು ಸೆರಗಿಟ್ಕೊಂಡು ಹೋಗ್ತಾನಲ್ಲ, ಇವನಲ್ಲಿ ಇವನ್ ಸಹವಾಸವೇ ಬೇಡ, ಎಲ್ಲರೂ ಅವನ ಹೆಸರು ಹೇಳಿರಾ, ಅವನ ನಾಮ ಸಂಕೀರ್ತನೆ ಮಾಡಿದ್ರೆ ನಾನು ಎದ್ದೇ ಬರೋಲ್ಲ ಎಂಬುದಾಗಿ ಒಳಗೆ ಇರುವವಳಿಗೆ ಕೃಷ್ಣ ಪರಮಾತ್ಮನ ವಿಷಯದಲ್ಲಿ ಪ್ರಣಯ ರೋಷ ಕೋಪ ಅಂತೆ. ಈ ಕೃಷ್ಣ ಹೀಗೆಲ್ಲ ಮಾಡ್ತಾನಲ್ಲವ, ಎಷ್ಟು ಗೋಳಿಕೊಳ್ತಾನೆ ನಮ್ಮನ್ನು. ಒಂದು ಬಾರಿ ನೀನೇ ಪ್ರಿಯತಮೆ ಚಿನ್ನಾರನ್ನ ಅಂತಾನೆ, ನೋಡೋಷ್ಟೊತ್ತಿಗೆ ಇನ್ನೊಬ್ಬಳಿಂದ ಹೋಗಿರ್ತಾನೆ. ಅವನು ನೋಡಕ್ಕೆ ಚೆನ್ನಾಗಿದ್ದಾನಷ್ಟೆ. ಕಣ್ಣಕ್ಕಿನಿಯಾನೈ, ಕಣ್ಣಿಗೆ ಚೆನ್ನಾಗಿದ್ದಾನೆ, ನೋಡೋಕ್ಕೆ ಸುಂದರವಾಗಿ ದಪ್ಪಗೆ ದಪ್ಪುಟ್ಟವಾಗಿ, ನೋಡೋಕ್ಕೆ ತಲೆಯಲ್ಲಿ ನವಿಲ್ಗರಿ ಮುಡ್ಕೊಂಡು ಕೊರಳಲ್ಲಿ ಗುರುಗಂಜಿ ಮಾಲೆಯನ್ನು ತೊಟ್ಟು ಒಳ್ಳೆಯ ಕಿಂಕಿಣಿ ಪೀತಾಂಬರವನ್ನು ಉಟ್ಕೊಂಡು ಮುದ್ದಾಗಿದ್ದಾನೆ. ಆದರೆ ಏನಾದರೂ ಮನಸ್ಸಿಗೆ ಹಿತವಿದೆಯಾ? ಅವನ ಹೆಸರು ಹೇಳಬೇಡಿ, ಮಹಾ ಮೋಸ, ಬರೀ ಸುಳ್ಳೇ ಹೇಳೋನು ಎಂಬುದಾಗಿ ಕೃಷ್ಣ ಪರಮಾತ್ಮನ ವಿಷಯದಲ್ಲಿ ಇವಳಿಗೆ ಅಪಾರವಾದಂತಹ ಕೋಪ. ಅವನು ಕಣ್ಣಕ್ಕೆ ಇನಿಯನ್, ಆದ್ದರಿಂದ ಮನಸ್ಸಿಗೆ ಅವನ ಹಿತವಿಲ್ಲ. ಅವನ ಹೆಸರು ಹೇಳಿದ್ರೆ ನಾ ಎದ್ದೇ ಬರೋಲ್ಲ ಅಂತಾಳೆ. ಕೃಷ್ಣನ ಮೇಲೆ ಕೋಪ ಒಳಗೆ ಮಲಗಿರುವ ನಾಯಕಿಗೆ. ವ್ಯಾಖ್ಯಾತ ಆಶ್ಚರ್ಯ ಪಡ್ತಾರೆ, ಇಂತಹ ಒಂದು ಪ್ರೇಮವ ಅಂತಾರೆ, ಇಂತಹ ಒಂದು ಪ್ರೇಮವ, ಆ ರೀತಿಯಾದ ಪ್ರೇಮ ಇವಳಿಗೆ. ಆದ್ದರಿಂದ ಅವಳೇನು ಹೇಳ್ತಾರೆ, ಈ ಹೆಣ್ಣುಗಳು ಮತ್ತೇನು ಮಾಡ್ತಾರೆ, ಇಡೀ ರಾತ್ರಿಯೂ ಮಲಗದೆ ಬೆಳಗಿನ ಜಾವ ಬೆಳಗಾಗಕ್ಕೆ ಮುಂಚೆನೇ ಮನೆ ಬಾಗಿಲು ನಿಂತ್ಕೊಂಡು ಬರೀ ಕೃಷ್ಣ ವೃತ್ತಾಂತವನ್ನು ಗಾನ ಮಾಡ್ತಾರೆ. ಇವರಿಗೆ ಬೇರೆ ಏನು ತಾನೇ ಬರುತ್ತೆ ಎಂಬುದಾಗಿ ಹೆಣ್ಣಿನ ಹೃದಯವನ್ನು, ಪ್ರಿಯತಮೆಯ ಹೃದಯವನ್ನು ಘಾಸಿಗೊಳಿಸುವವನು ಈ ಕೃಷ್ಣ. ಅವನ್ನಾಮ ಏನು ಹೇಳೋದು ಅಂತ ಒಳಗೆ ಇರುವವಳು ಮಾತನಾಡದೆ ಮೌನವಾಗಿ ಮಲಗಿದಾಳೆ. ಇವಳ ಮನಸ್ಸನ್ನು, ಭಾವವನ್ನು ಅರಿತಂತಹ ಹೊರಗೆ ನಿಂತಹ ಗೋದಾಗೊಟ್ಟಿ ಅವಳು ಹೇಳ್ತಾಳೆ, ಅಮ್ಮ ಕೃಷ್ಣನಾಮವನ್ನು ಹಾಡಿದ್ರೆ ತಾನೆ ನೀನು ಬರೋಲ್ಲ,
ಬೇಡ, ಕೃಷ್ಣನಾಮವನ್ನು ಬಿಟ್ಟೆವು. ಮನತ್ತೆಕ್ಕಿನಿಯಾನೈ, ಮನಸ್ಸಿಗೆ ಹಿತವಾದವನು, ಕಣ್ಣಿಗೂ ಸುಂದರ, ಮನಸ್ಸಿಗೂ ಆಪ್ಯಾಯಮಾನನಾದಂತಹ, ಪ್ರತಿಯೊಂದು ಹೆಣ್ಣಿಗೂ ಕೂಡ ಆಸೆ ಪಡುವಂತಹ, ಪತಿಗಳಿಗೆ ಆದರ್ಶವಾಗಿರ್ತಕ್ಕಂತಹ ರಾಮನಾಮವನ್ನು ಹಾಡ್ತೇವೆ. ಎದ್ದು ಬಾ ಹೊರಗೆ. ಕೃಷ್ಣನಾಮ ಸಂಕೀರ್ತನೆ ಬಿಟ್ಬಿಟ್ವಿ. ಕೃಷ್ಣ ಯಾರು? ಕಣ್ಣಕ್ಕೆ ಎನಿಯನ್. ರಾಮ ಮನತ್ತಕ್ಕೆನಿಯಾನೈ, ಮನಸ್ಸಿಗೆ ಸವಿಯಾದವನು, ಅತ್ಯಂತ ಸವಿ. ರಾಮ ಅಂತ ನೆನೆಸ್ಕೊಂಡ್ರೆ ಮನಸ್ಸಿಗೆ ಜೇನಿನ ಅಭಿಷೇಕವನ್ನು ಮಾಡಿದಂತೆ ಸವಿ ಸವಿಯಾಗಿ ಇರುವಂತಹ ರಾಮನಾಮವನ್ನು ಹಾಡ್ತೀವಿ. ಯಾವ ರಾಮ? ಇದ್ರ ಜೊತೆಗೆ ಒಬ್ಬ ಅಣ್ಣ ಇದ್ದಾನಲ್ಲ, ಅವನು ಇವನಿಗಿಂತಲೂ ದೊಡ್ಡ ಕಳ್ಳ, ಇವನು ಮಾಡೋ ಅಪರಾಧಕ್ಕಲ್ಲ, ಮೋಸಕ್ಕಲ್ಲ ಅವನು ಸಪೋರ್ಟ್ ಮಾಡ್ತಾನೆ, ಅವನ ಹೆಸರು ಹೇಳಬೇಡಿ ಅಂತಾಳೆ ಒಳಗಿರುವವಳು. ಆ ರಾಮ ಅಲ್ಲ, ಮತ್ಯಾರು? ಶಿನತ್ತಿನಾಲ್, ತೀವ್ರವಾದ ಕೋಪದಿಂದ, ಕಡುಕೋಪದಿಂದ ತೆನ್ನಿಲಂಗೈ, ದಕ್ಷಿಣ ಲಂಕೆಯ ಕೋಮಾನೈ, ಚಕ್ರವರ್ತಿಯಾದಂತಹ ರಾವಣನನ್ನು ಛತ್ತ, ಸಪರಿವಾರ ಕುಟುಂಬ ಸಮೇತವಾಗಿ ತಲೆಯನ್ನು ತರಿದು ಹಾಕಿದಂತಹ ಮನತ್ತೆಕ್ಕಿನಿಯಾನೈ, ದಾಶರಥಿ ರಾಮನನ್ನ ಗಾನ ಮಾಡ್ತೇವೆ. ಎದ್ದು ಬಾ ಸಖಿ. ಶಿನತ್ತಿನಾಲ್ ತೆನ್ನಿಲಂಗೈ ಕೋಮಾನೈ ಛತ್ತ ಎಂಬುದಾಗಿ ವಿಶೇಷಣ ರಾಮ ಶಬ್ದಕ್ಕೆ. ರಾಮ ಅಂದರೆ ಇವನಿಗೊಬ್ಬ ಅಣ್ಣ ಇದ್ದಾನಲ್ಲ ಬಲರಾಮ, ಅವನೆಂಥವನು? ಇವನೇನೇನು ಅಪರಾಧ ಮಾಡಿದ್ರು ಕೂಡ ಇವನು ಹೇಳ್ತಾನಂತೆ, ನಾನಾಗಲ್ಲ, ಮಣ್ಣು ತಿಂತಾನೆ. ಹೇ, ಮಣ್ಣು ತಿಂದ್ಯಾ ಅಂದರೆ ಇಲ್ಲಪ್ಪ, ಅಣ್ಣನ ಕೇಳು ಅಂತಾನಂತೆ. ಆ ಅಣ್ಣ ಎಂಥದ್ದು? ಮಣ್ಣನ್ನು ತಿನ್ನೋದ? ಮಣ್ಣಿನ ಪಾಪ ತಮ್ಮ ನೋಡೇ ಇಲ್ಲ ಅಂತಾನಂತೆ ಈ ಬಲರಾಮ. ಅವನ ಹೆಸರೇ ಹೇಳ್ತೀರಾ ಅಂದರು. ಇಲ್ಲ ಇಲ್ಲ, ಕೃಷ್ಣನೂ ಇಲ್ಲ. ಕೃಷ್ಣನ ಈ ಎಲ್ಲ ಒಂದು ಕೀಟಲೆಗಳಿಗೆ, ಸುಳ್ಳುಗಳಿಗೆ ಬೆಂಬಲವಾಗಿ ನಿಲ್ಲುವ ಆ ಬಲರಾಮನನ್ನೂ ನಾವು ಹಾಡೋಲ್ಲ. ಮತ್ಯಾರನ್ನು ಹಾಡ್ತೀರಾ? ದಕ್ಷಿಣ ಲಂಕೆಯ ಚಕ್ರವರ್ತಿ ಸಾಮ್ರಾಟನಾಗಿ ಮೆರೆದು ಲೋಕ ಕಂಟಕನಾಗಿ ಇದ್ದಂತಹ ಆ ರಾವಣನ ತಲೆಯನ್ನು ತರಿದಂತಹ ಶ್ರೀರಾಮನನ್ನು ಹಾಡ್ತೇವೆ, ದಾಶರಥಿ ರಾಮನನ್ನು ಹಾಡ್ತೇವೆ, ಕೌಸಲ್ಯ ರಾಮನನ್ನು ಹಾಡ್ತೇವೆ, ಸೀತಾಪತಿಯಾದ ರಾಮನನ್ನು ಹಾಡ್ತೇವೆ. ಎದ್ದು ಬಾ ಹೊರಗೆ. ಅವನೆಂಥವನು? ಮನತ್ತೆಕ್ಕಿನಿಯಾನೈ, ಮನಸ್ಸಿಗೆ ಅತ್ಯಂತ ಸವಿಯಾದವನು ಅವನು. ಶಿನತ್ತಿನಾನ್ ಅಂತಾಳೆ. ಹೊರಗೆ ನಿಂತಹ ಗೋಪಿಕೆಯರು ಶಿನತ್ತಿನಾಲ್ ಎಂಬ ಪದವನ್ನು ಹೇಳ್ತಾರಲ್ಲ, ಅದೇನು ಅಂದರೆ ಆ ರಾವಣನನ್ನು ಕೊಲ್ಲುವುದರಲ್ಲಿ ರಾಮನಿಗೆ ಇದ್ದಂತಹ ಆ ತ್ವರೆ. ಹೇಗೆ ಕೊಂದ ರಾವಣನನ್ನು? ಶತ್ತ ಎಂಬುದಾಗಿ ಹೇಳ್ತಾರೆ. ಬರೀ ರಾವಣನನ್ನು ಮಾತ್ರ ಕೊಂದನ? ರಾವಣನ ಪರಿವಾರದಲ್ಲಿ ಒಬ್ಬರೇ ಇಲ್ಲದಂತೆ ಎಲ್ಲರನ್ನ ನಿರ್ನಾಮ ಮಾಡಿದ ರಾಮ. ಅವನ ಪರಿವಾರ ಪೂರ್ತಿ, ಅವನ ಸೈನ್ಯ, ಅವನ ಪರಿವಾರ, ಅವನ ಕುಟುಂಬ ಒಂದು ಉಳಿಯದಂತೆ ನಾಶ ಮಾಡಿ ಕೊನೆಗೆ ಆ ರಾವಣ ಏನು ಹೇಳ್ತಾನೆ? ನನಮೇಯಂತೂ ಕಸ್ಯಚಿತ್, ಪ್ರಾಣ ಹೋದರೂ ಯಾರಿಗೂ ತಲೆಬಾಗುವುದಿಲ್ಲ, ಒಣಂಗ ಮುಡಿ, ಯಾರಿಗೂ ತಲೆಬಾಗುವುದಿಲ್ಲ ಎಂಬುವವನು ಆ ರಾವಣ ಸಾಯುವಾಗಲೂ ಹೇಗೆ ಬಿದ್ದ? ಹಿಂದಕ್ಕೆ ಬಿದ್ದಂತೆ. ಮುಂದಕ್ಕೆ ಬಿದ್ದರೆ ರಾಮನಿಗೆ ನಮಸ್ಕಾರ ಮಾಡ್ದಂಗಾಗುತ್ತೆ ಅಂತ. ಈ ರೀತಿ ನನಮೇಯಂತೂ ಕಸ್ಯಚಿತ್, ಯಾವ ಕಾರಣಕ್ಕಾಗಿಯೂ ತಲೆಬಾಗುವವನಲ್ಲ ಎಂಬತಕ್ಕಂತಹ ಆ ರಾವಣನನ್ನು ಅವನ ಪರಿವಾರ, ಅವನ ಸೈನ್ಯ, ಅವನ ಸಮಸ್ತ ಅಸ್ತ್ರಶಸ್ತ್ರಾರ್ಥಗಳು, ಅವನಿಗೆ ಪ್ರಾಣಪ್ರಿಯವಾದ ಲಂಕೆ ಎಲ್ಲವೂ ಧೂಳೀಪಟವನ್ನು ಮಾಡಿ ಕೊನೆಗೆ ಈ ರಾವಣನನ್ನು ಕೂಡ ಸ್ತ್ರೀಪ್ರಾಯನಾಗಿ ಕೊಂಡ್ರಾನಿರೆ. ಸ್ತ್ರೀಪ್ರಾಯನಾಗಿ ಮಾಡಿದನಂತೆ ರಾವಣನನ್ನು. ರಾವಣ ರಥದಲ್ಲಿ ಯುದ್ಧಕ್ಕೆ ಬಂದಾಗ ರಥವನ್ನು ಚೂರು ಚೂರು ಮಾಡಿಬಿಡ್ತಾನೆ, ಸಾರಥಿಯನ್ನು ಕೊಲ್ಲುತ್ತಾನೆ, ಎಲ್ಲವೂ ಆಗಿಬಿಟ್ಟು ರಾವಣನ ಕೈಯಲ್ಲಿರುವ ಧನುಸ್ಸನ್ನು ಕೂಡ ಕತ್ತರಿಸ್ಬಿಡ್ತಾನೆ ರಾಮ. ಆ ರಾವಣ ಕೈಯಲ್ಲಿ ಧನುಸ್ಸನ್ನು ಹಿಡಿದಿದ್ದಲ್ಲ, ಆ ಹಿಡಿದುಕೊಂಡಿದ್ದ ತುಂಡು ಮಾತ್ರ ಕೈಯಲ್ಲಿ ಉಳಿದಿದ್ದಂತೆ. ಚಚಾಲ ಚಾಪಂಚ ಮುಮೋಚ ವೀರ. ಚಾಪಂಚ ಅಂದರೆ ಏನು? ಚಾಪ ಬಿಲ್ಲು ಹೋಗ್ಬಿಡ್ತು, ಆ ತುಂಡಿತ್ತಲ್ಲ ಅದೂ ಕೆಳಗಡೆ ಬಿದ್ದೋಯ್ತಂತೆ ರಾವಣನ ಕೈಯಿಂದ. ಅಂತಹ ಬಾಣಪ್ರಯೋಗವನ್ನು ರಾಮ ಮಾಡಿದ್ದಾನೆ. ಹಾಗೆ ಮಾಡಿ ಆ ರಾವಣ
ನಿರಾಯುಧನಾಗಿ ನಿಂತಾಗ ಹೋಗು, ನಿನಗೆ ಜೀವದಾನ ಮಾಡಿದ್ದೀನಿ, ಹೋಗು. ಗಚ್ಚಾನುಜಾನಾಮಿ ರಣಾರ್ಧಿತಸ್ತ್ರಂ ಪ್ರವಿಶ್ಯ ರಾತ್ರಿಂಚರ ರಾಜಲಂಕಾಂ ಎಂಬುದಾಗಿ, ರಾಕ್ಷಸ ರಾಜನೇ, ನೀನು ಯುದ್ಧದಿಂದ ಅತೀವವಾದ ಶ್ರಮವನ್ನು ಹೊಂದಿದ್ದೀಯೇ. ಆಶ್ವಾಸ ನಿರ್ಯಾಹಿರತಿ ಸಧನ್ವಿ ತದಾ ಬಲಂ ರಕ್ಷಸಿ ಮೇ ರಥಃ ರಥಾರೂಢ ಎಂಬುದಾಗಿ ರಾಮ ಹೇಳ್ತಾನೆ. ಅಂದರೆ ಏನು? ನೀನು ಇಂದಿನ ಯುದ್ಧದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದೀಯೇ, ಶ್ರಮವನ್ನು ಪಟ್ಟಿದ್ದೀಯೇ, ಹೋಗು, ಜೀವದಾನ ಮಾಡಿದ್ದೀನಿ. ಇಂದು ನಿನ್ನ ಅಂತಃಪುರಕ್ಕೆ ಹೋಗಿ ಗಾಯಗಳಿಗೆಲ್ಲ ಚೆನ್ನಾಗಿ ಉಪಚಾರ ಮಾಡಿಸ್ಕೊಂಡು ನಾಳೆ ಹೊಸ ಧನುಸ್ಸು, ಹೊಸ ರಥ, ಹೊಸ ಸಾರಥಿಯೊಡನೆ ನಾಳೆ ಬಾ, ನಾಳೆ ನನ್ನ ಪರಾಕ್ರಮವನ್ನು ನೋಡ್ತೀಯಂತೆ ಅಂತ ಹೇಳಿ ರಾವಣನಿಗೆ ಇದಕ್ಕಿಂತ ಅವಮಾನ ಬೇಕಾ? ಹೋಗು, ಜೀವದಾನ ಮಾಡಿದ್ದೀನಿ ಅಂತ ಒಬ್ಬ ಮನುಷ್ಯ ರಾವಣ ವರ ಕೇಳ್ಕೊಂಡಿರ್ತಾನೆ, ಯಾರಿಂದಲೂ ಮರಣ ಬರಬಾರ್ದು ತನಗೆ ಅಂತ. ಆದರೆ ಮನುಷ್ಯರನ್ನು ಬಿಟ್ಬಿಡ್ತಾನೆ. ಕಾರಣ ಏನು? ಈ ಮನುಷ್ಯ ಒಂದು ಹುಳು, ನನ್ನ ಭುಜಬಲ ಪರಾಕ್ರಮದ ಮುಂದೆ ಈ ನರಮನುಷ್ಯರಿಗೆ ಏನು ಮಾಡ್ತಾರೆ ಅಂತ ಮನುಷ್ಯರನ್ನು ಬಿಟ್ಬಿಟ್ಟ. ರಾವಣ ಕೇಳಲಿಲ್ಲ. ಆದ್ದರಿಂದ ರಾವಣನನ್ನು ವಧಿಸುವುದಕ್ಕೆ ಪರಮಾತ್ಮ ಮನುಷ್ಯನಾಗೇ ಅವತಾರ ಮಾಡಬೇಕಾಯಿತು. ಈ ರಾವಣನಿಗೆ ಎರಡ ಶಾಪಗಳು. ರಾಮನ ಪೂರ್ವಿಕನಾಗಿ ಅನರಣ್ಯ ಅಂತ ಒಬ್ಬ ರಾಜ, ಇಕ್ಷ್ವಾಕು ಕುಲದಲ್ಲಿ ಅನರಣ್ಯ ಎಂಬತಕ್ಕಂತಹ ಒಬ್ಬ ರಾಜ, ಪರಮ ಸಾತ್ವಿಕನಾದ ರಾಜ. ಈ ರಾವಣ ಎಲ್ಲರ ಮೇಲೆ ಯುದ್ಧಕ್ಕೆ ಬಂದಾಗೆ ಎಲ್ಲರ ರಾಜ್ಯವನ್ನು ಇವನು ತನ್ನ ವಶ ಮಾಡಿಕೊಳ್ಬೇಕು. ಹಾಗೆ ಅಯೋಧ್ಯಾನಗರಕ್ಕೂ ಬಂದು ಅನರಣ್ಯನೊಡನೆ ಯುದ್ಧ ಮಾಡುವುದಕ್ಕೆ ಬಂದಾಗ ಅವನು ವೃದ್ಧನಾಗಿ ಬಿಟ್ಟಿರ್ತಾನೆ. ಬೇಡ, ಈ ನಿನ್ನ ದುರಾಸೆ ಬೇಡ, ಇದು ಧಾರ್ಮಿಕವಾಗಿ ರಾಜ್ಯ ಆಳ್ತಾ ಇದ್ದೀನಿ, ಇದನ್ನು ಆಕ್ರಮಣ ಮಾಡಬೇಡ ಅಂತ ಹೇಳಿದಾಗ ಕೇಳದೆ ಆ ಅನರಣ್ಯನ ಮಕ್ಕಳನ್ನೆಲ್ಲ ಅವನ ಮುಂದೆ ಕೊಲ್ತಾನೆ, ಅವನನ್ನು ಕುಯ್ತಾನೆ ರಾವಣ. ಆಗ ಅನರಣ್ಯನ ಶಾಪ, ಇಂದು ಹೀಗೆ ನೀನು ಧರ್ಮದಿಂದ ನಡೆಯುತ್ತಿರುವ ರಾಜ್ಯಗಳನ್ನು ಹೀಗೆ ನಿನ್ನ ದುರಾಸೆಯಿಂದ ನೀನು ನಾಶ ಮಾಡ್ತಾ ಬರ್ತಾ ಇದೆಯಾ, ಮುಂದೆ ನನ್ನ ವಂಶದಲ್ಲಿಯೇ ಬರುವ ಒಬ್ಬನಿಂದ ನಿನಗೆ ಮರಣ ಅಂತ ಅನರಣ್ಯನ ಶಾಪ. ಆದ್ದರಿಂದ ರಾಮ ಆ ಕುಲದಲ್ಲೇ ಹುಟ್ಟಬೇಕಾಯಿತು. ರಾಮಾವತಾರಕ್ಕೆ ಇಷ್ಟಲ್ಲ, ಹೇಗೆ ನರಸಿಂಹಾವತಾರಕ್ಕೆ ಆ ಹಿರಣ್ಯಕಶಿಪು ಕೇಳಿದ ವರಗಳನ್ನೆಲ್ಲ ಅನುಸರಿಸಿ ನರಸಿಂಹನಾಗಿ ಪರಮಾತ್ಮ ಬರಬೇಕಾಯಿತು, ಹಾಗೆ ಅನರಣ್ಯ ಅವನ ಕುಲದಲ್ಲೇ ರಾಮ ಬರಬೇಕಾಯಿತು. ಮನುಷ್ಯನಿಂದ ಮರಣ ಕೇಳ್ಕೊಳ್ಳೋದು ರಾವಣ ಬಿಟ್ಬಿಟ್ಟ, ಮನುಷ್ಯನಾಗೆ ಹುಟ್ಟಬೇಕಾಯಿತು. ಆ ನಂದಿಯನ್ನು ನೋಡಿ ಕೈಲಾಸದಲ್ಲಿ ಕಪಿಮುಖ ನಿಂದು ಅಂದ. ಆದ್ದರಿಂದ ಕಪಿಗಳ ಸೈನ್ಯ ಬಂದಾಗ ನಿನಗೆ ಮರಣ ಅಂತ ಶಾಪ, ಕಪಿ ಸೈನ್ಯದಿಂದಲೇ ರಾಮ ಅವನನ್ನು ಕೊಲ್ಲಬೇಕಾಯಿತು. ಇಷ್ಟೆಲ್ಲ ಒಂದು ಶಾಪಗಳಿಂದ ರಾವಣ ಶಾಪೋಪಹತನಾಗಿದ್ದ. ಅಂತಹ ಆ ಶಾಪಗಳ ಎಲ್ಲವೂ ಕೂಡ ಪರಿಪೂರ್ಣವಾಗಿ ರಾವಣ ವಧೆಯಲ್ಲಿ ಪರ್ಯವಸಾನವಾಗುವಂತೆ ಕಡುಕೋಪದಿಂದ ಆ ರಾವಣನನ್ನು ಎಷ್ಟು ಒಂದು ಕ್ರೌರ್ಯ ಆ ಒಂದು ಮಾತಿನಲ್ಲಿ ಅಡಗಿದೆ ಅಂದರೆ, ಅಂತಹ ಪರಮ ನೀಚ ದುಷ್ಟ ಋಷಿಮುನಿಗಳನ್ನು ಪೀಡಿಸಿದವನನ್ನು ಕಡುಕೋಪದಿಂದ ತರಿದ ಎಂಬುದನ್ನು ಆಂಡಾಳ್ ಶಿನತ್ತಿನಾಲ್ ತೆನ್ನಿಲಂಗೈ ಕೋಮಾನೆಚ್ಚತ್ತ. ಕೋಮಾನೈ ಲಂಕೆಯ ಒಡೆಯ ಅಂತಾಳೆ ಆಂಡಾಳ್. ಕಾರಣ ಏನು? ಕರಿಯವಾಚಾಂತಲೇ ಹೇಳಿದ್ರು, ತಿರುವಡಿ ಮದಿತ್ತ ಐಶ್ವರ್ಯ ಮಿರೆ. ಆ ಹನುಮಾನ್ ವರ್ಣನೆ ಮಾಡ್ತಾನೆ ಲಂಕೆಯನ್ನು. ಅಹೋಧೈರ್ಯಂ ಅಹೋದ್ಯುತಿ. ಆ ಏನು ತೇಜಸ್ಸು, ಆ ರಾವಣನಿಗೆ ಎಂತಹ ತೇಜಸ್ಸು, ಎಂತಹ ಪರಾಕ್ರಮ, ಎಂತಹ ರೂಪ, ಎಂತಹ ಒಂದು ವರ್ಚಸ್ಸು. ಅಯ್ಯೋ, ಯದ್ಯದ ಅಧರ್ಮೋ ಬಲವಾನ್. ಇವನಲ್ಲಿ ಅಧರ್ಮ ಅನ್ನೋದು ಒಂದು ಇಲ್ಲದೆ ಹೋಗಿದ್ರೆ ಇವನು ದೇವೇಂದ್ರನಿಗೆ ಸಮಾನ ಎಂಬುದಾಗಿ ಆಂಜನೇಯ ವರ್ಣನೆ ಮಾಡ್ತಾನೆ. ಒಂದು ಕೂತ್ಕೊಂಡ್ಬಿಡ್ತಲ್ವ ಅಧರ್ಮ. ಯದ್ಯದ ಅಧರ್ಮೋ ಬಲವಾನ್. ಆ ಶಕ್ರಸ್ಯಾಪಿ, ಆ ಶಕ್ರ ಇಂದ್ರನಿಗೆ ಸಮಾನನಾಗಿ ಆಗ್ತಾ ಇದ್ನಲ್ಲವಾ, ಅಯ್ಯೋ ಅಧರ್ಮ ಇದೆಯಲ್ಲ ಅಂತಾನೆ. ಹೀಗೆ ಹನುಮಾನನಿಂದ ಕೊಂಡಾಡಲ್ಪಟ್ಟ ವೈಭವವನ್ನು ಉಳ್ಳ ಕೋಮಾನ್, ಲಂಕೆಯ ಅಧಿಪತಿಯಾದ ರಾವಣ, ಅವನನ್ನು ಈ ರೀತಿ ಶತ್ರು ತಲೆಬಾಗಲ್ಲ ಅನ್ನೋವನನ್ನು ಸ್ತ್ರೀಪ್ರಾಯನಾಕಿ ಹೋಗು ಜೀವದಾನ ಮಾಡಿದ್ದೀನಿ ಅಂದರೆ ಒಬ್ಬ ಪರಮ ವೀರನಿಗೆ ಅದಕ್ಕಿಂತ ಲಜ್ಜೆ ಅವಮಾನ ಉಂಟ. ಒಂದು ಹೆಣ್ಣನ್ನು ಕ್ಷಮಿಸುವಂತೆ ಹೋಗಿ ಕ್ಷಮಿಸಿದ್ದೀನಿ ಅಂತ ಬಿಟ್ಟನಲ್ಲ, ಅವನ ಅಭಿಮಾನಕ್ಕೆ, ಅವನ ಅಹಂಕಾರಕ್ಕೆ ಎಂತಹ ದೊಡ್ಡ ಪೆಟ್ಟು ಇದು. ಹೀಗೆ ಮಾಡಿ ಅವನನ್ನು ಕೊಂದಂತಹ
ರಾಮ ಅವನು ಸೀತೆಗೆ ಹೆಂಗಳೆಯರಿಗೆ ಮನಸ್ಸಿಗೆ ಪರಮ ಸವಿಯಾದವನು. ಮನದ್ದಕ್ಕಿಣಿಯಾನೈ ಶಿನತ್ತಿನಾಲ್ ಎಂಬುದಾಗಿ ಹೇಳ್ತಾಳೆ. ಕಡು ಕೋಪವಂತೆ ಈ ರಾಮನಿಗೆ. ಯಾವ ಕಾರಣಕ್ಕಾಗಿ ಕಡುಕೋಪ, ಹೇಗೆ ಬಂತು ಇಂಥ ಕೋಪ ಅಂತ ಕೇಳಿದ್ರು. ವಾಲ್ಮೀಕಿ ಭಗವಾನ್ ನಾರದ ಮುನಿವರಿಯರನ್ನು 16 ಪ್ರಶ್ನೆ ಕೇಳ್ತಾರೆ. 16 ಪ್ರಶ್ನೆಗೆ ಒಂದೇ ಉತ್ತರ ರಾಮ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ಯಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ. 16 ಪ್ರಶ್ನೆ. ಇಂತಹ 16 ಗುಣಗಳನ್ನು ಉಳ್ಳವನು ಈ ಲೋಕದಲ್ಲಿ ಈ ಕಾಲದಲ್ಲಿ ಯಾರು ಎಂಬುದು ನಾರದರ ಪ್ರಶ್ನೆ. ಇಕ್ಷ್ವಾಕುವಂಶ ಪ್ರಭವೋ ರಾಮೋ ನಾಮ ಜನೈಶ್ರುತಃ. ಆ ನಾರದರ ಉತ್ತರ ವಾಲ್ಮೀಕಿಗಳ ಪ್ರಶ್ನೆಗೆ. ಅದರಲ್ಲಿ 2 ಪ್ರಶ್ನೆ ಕೇಳ್ತಾನೆ ವಾಲ್ಮೀಕಿ. ಒಂದು, ಜಿತಕ್ರೋಧ ಕಃ, ಕ್ರೋಧವನ್ನು ಜಯಿಸಿದವನು ಯಾರು, ಒಂದು ಪ್ರಶ್ನೆ. 16ನೆಯ ಪ್ರಶ್ನೆ ಏನು ಗೊತ್ತಾ? ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಸ್ಯ ಸಂಯುಗೇ, ಯಾವನ ಕಡು ಕೋಪದ ಮುಂದೆ ಬ್ರಹ್ಮರುದ್ರಾದಿಗಳು ಕೂಡ ನಿಲ್ಲಲಾರರು. ಇದೊಂದು ಪ್ರಶ್ನೆ. ಕೋಪವನ್ನು ಜಯಿಸಿದವನು ಯಾರು ಅಂತ ಒಂದು ಪ್ರಶ್ನೆ, ಕಡು ಕೋಪವನ್ನು ಉಳ್ಳವನು ಯಾರು ಅಂತ ಒಂದು ಪ್ರಶ್ನೆ. ಇದು ಹೇಗೆ ಎರಡೂ ಸೇರುತ್ತೆ ಎಂದು ಇದಕ್ಕೆಲ್ಲ ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಅಪೂರ್ವ ರಾಮಾಯಣ ಅಂತ ಒಂದು ವ್ಯಾಖ್ಯಾನ. ವಾಲ್ಮೀಕಿ ರಾಮಾಯಣಕ್ಕೆ ಅಪೂರ್ವ ರಾಮಾಯಣ ಅಂತ ಒಂದು ವ್ಯಾಖ್ಯಾನ ಇದೆ. ಅದು ಈ 16 ಗುಣಗಳ ವರ್ಣನೆ. ಈ ರಾಮನ 16 ಗುಣಗಳು ಈ ರಾಮಾಯಣದಲ್ಲಿ ಎಲ್ಲೆಲ್ಲಿ ವ್ಯಕ್ತವಾಗಿದೆ ಎಂಬುದಾಗಿ ಗುಣಗಳ ಮುಖೇನ ರಾಮಾಯಣದ ಅನುಭವ. ನಿಜವಾಗಲೂ ಅಪೂರ್ವ ರಾಮಾಯಣವೇ. ಅದ್ಭುತವಾಗಿ ರಾಮ ಕಲ್ಯಾಣ ಗುಣಗಳ ಒಂದು ವರ್ಷ ಕೇಳಬೇಕು. ಅಂಥ ವ್ಯಾಖ್ಯಾನಗಳು, ಆ ದೃಷ್ಟಿಯಿಂದ ರಾಮಾಯಣವನ್ನು ಕೇಳಬೇಕು. ಅದ್ಭುತವಾಗಿದೆ ಅಪೂರ್ವ ರಾಮಾಯಣ ವ್ಯಾಖ್ಯಾನ. ಅದರಲ್ಲಿ ಈ 2 ಗುಣಗಳನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಕೋಪವನ್ನು ಜಯಿಸಿದವನು, ಕಡು ಕೋಪವನ್ನು ಉಳ್ಳವನು ಅಂತ. ಆ 16ನೆಯ ಪ್ರಶ್ನೆಯಲ್ಲಿ ಕಡು ಕೋಪವನ್ನು ಕೇಳೋದಲ್ಲ, ಬ್ರಹ್ಮರುದ್ರಾದಿಗಳು ಕೂಡ ಯಾವನಿಗೆ ಕೋಪ ಏರ್ಪಟ್ಟರೆ ಮುಂದೆ ನಿಲ್ಲಕ್ಕಾಗಲ್ಲ ಅಂತ ಅದನ್ನು ನಾರದರು ಹೇಳ್ತಾರೆ. ಕಾಲಾಗ್ನಿ ಸದೃಶಃ ಕ್ರೋಧೇ, ರಾಮನಿಗೆ ಕೋಪ ಬಂದ್ಬಿಟ್ರೆ ಪ್ರಳಯಾಗ್ನಿ ಅಂತ ಆಗ್ಬಿಡ್ತಾನಂತೆ ರಾಮ. ಅಂಥ ಕೋಪ ರಾವಣನನ್ನು ವಧಿಸುವಾಗ ಬಂದಿತ್ತಂತೆ. ಹೇಗೆ ಬಂತು, ಯಾಕೆ ಬಂತು ಅಂದರೆ, ರಾಮರಾವಣರಿಗೆ ಯುದ್ಧ. ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ. ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ. ಇವರಿಬ್ಬರ ನಡುವಿನ ಯುದ್ಧಕ್ಕೆ ಏನಾದರೂ ಹೋಲಿಕೆ ಕೊಡೋಣ, ಉಪಮೆಯನ್ನೇ ಹೇಳೋಣ ಅಂದರೆ ಉಪಮೆಯೇ ಇಲ್ವಂತೆ. ಆಕಾಶಕ್ಕೆ ಹೇಗೆ ಇನ್ನೊಂದನ್ನು ಹೋಲಿಕೆ ಹೇಳೋಕ್ಕೆ ಸಾಧ್ಯವಿಲ್ಲವೋ ಆ ರೀತಿ ಸಾಗರಕ್ಕೆ ಯಾವ ಉಪಮೆ ಹೇಳೋಕ್ಕೆ ಸಾಧ್ಯವಿಲ್ಲವೋ ಆ ರೀತಿ ರಾಮರಾವಣನ ಯುದ್ಧಕ್ಕೆ ಹೋಲಿಕೆಯೇ ಇಲ್ಲ. ರಾಮರಾವಣನ ಯುದ್ಧಕ್ಕೆ ರಾಮರಾವಣನ ಯುದ್ಧವೇ ಸಮಾನ ಬಿಟ್ಟು. ಆದರೆ ಇಷ್ಟೆಲ್ಲ ಬಾಣಗಳನ್ನು ರಾವಣ ಪ್ರಯೋಗ ಮಾಡ್ತಾನಲ್ಲ, ರಾಮ ನಗುತ್ತಾ ಇದ್ದಾನಂತೆ. ಹೇಗೆ ವಾಲ್ಮೀಕಿ ವರ್ಣನೆ ಮಾಡ್ತಾರೆ. ಈ ಮಾರ್ಗಶಿರ ಮಾಸ ಧನುರ್ಮಾಸದಲ್ಲಿ ಪ್ರಾತಃ ಕಾಲದ ಎಳೆಯ ಸೂರ್ಯನ ಬಿಸಿಲಿಗೆ ಮೈಯೊಡ್ಡಿದ್ರೆ ಏನು ಹಿತವಾಗಿರುತ್ತೆ ಈ ಚಳಿಯಲ್ಲಿ. ಹಾಗೆಯೇ ರಾವಣನ ಬಾಣಗಳಿಗೆ ಮೈಯೊಡ್ಡಿ ರಾಮ ಮುಗುಳ್ನಗ್ತಾ ಇದ್ದಾನಂತೆ. ಎಷ್ಟು ದಿನ ಯುದ್ಧ, ಎಂಥ ಗರಗೋರ ಯುದ್ಧ. ರಾಮನ ತುಟಿಗಳ ಮೇಲೆ ಮುಗುಳ್ನಗು ಮಾಸಲೇ ಇಲ್ಲವಂತೆ. ಅದನ್ನು ಮಾದಲಿತೇರ್ ಮುನ್ಬು ಕೊಳ್ಳ ಮಾಯನಿ ರಾವಣನ್ ಮೇಲ್ ಶರಮಾರಿ ತಾಯ್ತಲ ಎತ್ತತ್ತು ವೀಳ. ರಾವಣನ ತಲೆಗಳ ಜೊತೆಯಲ್ಲಿ ರಾಮ ಚೆಂಡಾಟ ಆಡ್ತಾ ಇದ್ದಾನಂತೆ, ಆಟ ಆಡ್ತಾ ಇದ್ದಾನಂತೆ. ರಾಮ ಯುದ್ಧ ಮಾಡ್ದ ಅನ್ನಲಿಲ್ಲ. ಹಾಗೆ ಮುಗುಳ್ನಗ್ತಾ ಇದ್ದಾನೆ, ಅನಾಯಾಸವಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಅವನದನ್ನು ಬಹಳ ಆನಂದದ ಕ್ರೀಡೆಯಂತೆ ಅನುಭವಿಸ್ತಾ ಇದ್ದಾನಂತೆ ರಾವಣನ ಜೊತೆಯ ಯುದ್ಧವನ್ನು ಶ್ರೀರಾಮಚಂದ್ರ. ರಾವಣ ನೋಡ್ದ, ಎಷ್ಟೆಲ್ಲ ಯುದ್ಧ ಮಾಡಿದರೂ ಇವನಲ್ಲಿ ಒಂದು ಸ್ವಲ್ಪ ಶ್ರಮ ಕೂಡ ಕಾಣಿಸ್ತಿಲ್ಲ. ಇವನದು ಹೇಗಿಷ್ಟು ಅಸಹಾಯ ಶೂರನಾಗಿ ಯುದ್ಧ ಮಾಡ್ತಾ ಇದ್ದಾನೆ, ಏನು ಕಾರಣ ಅಂತ ನೋಡ್ದ. ಕಾರಣ ಏನು? ಭುಜದ ಮೇಲೆ ವಿಜಯ ಮಾಡಿಸಿಕೊಂಡ ಮಾರುತಿ ಆ ಹನುಮಾನ್ ಹಾಗೆ ಹಾಗೆ ಸಂಚರಿಸಿ ರಾವಣನ ಬಾಣಗಳಿಂದ ರಾಮನನ್ನು ರಕ್ಷಣೆ ಮಾಡ್ತಾ ಇದ್ದಾನಂತೆ. ನೋಡ್ದ ರಾವಣ, ಮೊದಲು ಈ ಕಪಿನ ಹೊಡೆದಾಕಬೇಕು, ಆಮೇಲೆ ರಾಮನನ್ನು ನಾವು ಸುಲಭವಾಗಿ ಜಯಿಸಬಹುದು ಎಂಬುದಾಗಿ ಭಾವಿಸಿ ಅದುವರೆಗೂ ರಾಮನ ಮೇಲೆ ಪ್ರಯೋಗ ಮಾಡ್ತಾ ಇದ್ದ ಬಾಣಗಳೆಲ್ಲವನ್ನೂ ಕೂಡ ರಾಮನನ್ನು ಬಿಟ್ಬಿಟ್ಟು ಹನುಮಾನನ ಮೇಲೆ ಪ್ರಯೋಗ ಮಾಡುವುದಕ್ಕೆ ಪ್ರಾರಂಭ ಮಾಡಿದ ರಾವಣ
ರಾಮ ನೋಡ್ತಾನೆ, ಬಾಣಗಳು ದಿಕ್ಕನ್ನು ಬದಲಿಸುವೆಯಲ್ಲ, ಎಲ್ಲಿಗೋಯ್ತು? ಹನುಮಾನನ ಮೈಯಲ್ಲಿ ಲಕ್ಷಗಟ್ಟಲೆ ಬಾಣಗಳು ನಾಟಿಬಿಟ್ಟಿದೆ. ಹನುಮಾನ್ ಹೇಗಿದ್ದಾನೆ? ಪುಷ್ಪಿಸಿದ ಸಾಲವೃಕ್ಷದಂತೆ ಅಂತಾರೆ ವಾಲ್ಮೀಕಿ. ಕೆಂಪು ಹೂವು ಬಿಡುತ್ತೆ ಸಾಲವೃಕ್ಷದಲ್ಲಿ, ಕೆಂಪು ಹೂವು ಅರಳಿದ ಮರದಂತೆ ಕಾಣ್ತಾ ಇದ್ದಂತೆ ಹನುಮಾನ್. ಮೈ ಪೂರ್ತಿ ಮಾಂಸ ಎಲ್ಲ ಕಿತ್ಕೊಂಡು ಬಂದು ರಕ್ತಧಾರೆ ಸೋರ್ತಾ ಬಾಣಗಳು ನಾಟಿದೆ ಹನುಮಾನನ ಮೈಯಲ್ಲಿ. ರಾಮ ಇದನ್ನು ನೋಡ್ತಾನಂತೆ. ತಥೋ ರಾಮೋ ಮಹಾತೇಜ ರಾವಣೇನ ಕೃತಂ ವ್ರಣಂ ದೃಷ್ಟ್ವಾ ಪ್ಲವಗಶಾರ್ದೂಲಂ ಕೋಪಸ್ಯ ವಶಮೇವಾನೇ. ರಕ್ತಧಾರೆ ಮಾಂಸಗಳಿಂದ ಕಿತ್ತು ಬಂದ ಹನುಮಾನನ ಕಂಡ ಕೂಡಲೇ ಅದುವರೆಗೂ ಮುಗುಳ್ನಗ್ತಾ ಇದ್ದ ರಾಮನಿಗೆ ಕಡು ಕೋಪ, ಕಾಲಾಗ್ನಿ ಅಂತ ಕೋಪ ಬಂದಿತು. ಆಗ ರಾವಣನ ಮೇಲೆ ಪ್ರಯೋಗ ಮಾಡಿದ ಬಾಣ ರಾವಣನನ್ನು ಕೊಂದಿತು. ತನ್ನ ಮೇಲೆ ಬಾಣ ಪ್ರಯೋಗ ಮಾಡಿದಾಗ ಮುಗುಳ್ನಗುವ ರಾಮ ತನ್ನ ಆಶ್ರಿತನಾದ ಹನುಮಾನನ ಮೈಯಲ್ಲಿ ಗಾಯವನ್ನು ಕಂಡ ಕೂಡಲೇ ಕೋಪವನ್ನು ಅವನಿಗೆ ತಡೆಯೋದಕ್ಕೆ ಆಗಲಿಲ್ವಂತೆ. ಕೋಪಸ್ಯ ವಶಮೇವಾನೆ. ಕೋಪಕ್ಕೆ ರಾಮ ವಶನಾಗಿ ಬಿಟ್ಟ. ಜಿತಕ್ರೋಧನಾದ ರಾಮಚಂದ್ರ ಕೋಪವನ್ನು ಜಯಿಸಿದ ರಾಮ ಕೋಪಕ್ಕೆ ದಾಸನಾಗಿ ಬಿಟ್ಟ, ಕೋಪಕ್ಕೆ ವಶನಾಗಿ ಬಿಟ್ಟ. ಆ ಕೋಪಕ್ಕೆ ಕಾರಣ ಏನು? ತನಗೆ ಪರಮ ಭಕ್ತನಾದ ಪರಮಪ್ರಿಯನಾದ ಹನುಮಾನನ ಮೈಯಲ್ಲಿನ ಗಾಯವನ್ನು ಕಂಡಾಗ ಕೋಪಸ್ಯ ವಶಮೇವಾನೆ. ರಾಮನಿಗೆ ತಡೆಯಲಾಗಲಿಲ್ಲ. ತನಗಾಪತ್ತೆ ಏರ್ಪಟ್ಟರೆ ತಡಿತಾನೆ, ತನ್ನವರಿಗೆ ಆದರೆ ಪರಮಾತ್ಮ ಎಂದೂ ಅದನ್ನು ಭರಿಸಲಾರ. ಹೀಗೆ ತಥೋ ರಾಮೋ ಮಹಾತೇಜ. ಅದುವರೆವಿಗೂ ರಾಮನಿಗಿದ್ದ ತೇಜಸ್ಸು ಈಗ ಇಮ್ಮಡಿ ಮುಮ್ಮಡಿ ಮೂರ್ಮಡಿಯಾಗಿ ಮಹಾ ತೇಜಸ್ಸು ಏರ್ಪಟ್ಟಿತು. ರಾವಣ ಹನುಮಾನನ ಮೈಯಲ್ಲಿ ಕೃತವ್ರಣಂ ಮಾಡಿದ ಗಾಯಗಳನ್ನು ಕಂಡಾಗ ದೃಷ್ಟ್ವಾ ಪ್ಲವಗಶಾರ್ದೂಲಂ, ಹಾಗೆ ಗಾಯಗೊಂಡ ಆ ಕಪಿ ಸಿಂಹವನ್ನು ಕಂಡು ಕೋಪಸ್ಯ ವಶಮೇವಾನೇ, ಕೋಪಕ್ಕೆ ವಶನಾಗಿ ಆ ರಾಮ ಆಗ ರಾವಣನ ಮೇಲೆ ಪ್ರಯೋಗ ಮಾಡಿದ ಬಾಣ ರಾವಣನನ್ನು ಕೊಂದಿತಲ್ಲವಾ. ಈ ರೀತಿ ಆಶ್ರಿತರಿಗಾಗಿ ತಾನು ಯಾವ ಕಾರ್ಯವನ್ನಾದರೂ ಮಾಡಿ ಅವರಿಗಾಗಿ ಮರುಗತಕ್ಕಂತಹ ಆ ರಾಮನಲ್ಲವ ಮನತ್ತೆಕ್ಕಿನಿಯಾನೈ. ಇದು ಇದೆ ನಮ್ಮ ಗೋಕುಲದಲ್ಲಿ ಒಂದು ಇದೆಂಥದ್ದು. ನಾವೆಲ್ಲ ಅಳ್ತೀವಿ, ಗೋಳಾಡ್ತೀವಿ, ಮನೆಗೆ ಅರಿತೀವಿ, ವಿರಹತಾಪದಲ್ಲಿ ಬೆದ್ದಿರ್ತೀವಿ. ಇದೆಲ್ಲ ಬೆಣ್ಣೆ ತಿನ್ಕೊಂಡು ಕೂತಿದೆಯಲ್ಲ, ಇದನ್ನ ಹಾಡಕ್ಕ ನಾ ಬರೋಲ್ಲ ಅಂತಾಳಂತೆ ಒಳಗಿರ್ಬೋದು. ಮನತ್ತೆಕ್ಕಿನಿಯಾನೈ. ಸುಗ್ರೀವ ಕೋಪಗೊಂಡು ವಾಲಿಯನ್ನು ಕೊಲ್ಲಬೇಕು ಅಂದಾಗ ಆ ವಾಲಿ ಸುಗ್ರೀವರಿಗೆ ಯುದ್ಧವಾಗುತ್ತೆ. ಇವನು ವಾಲಿ ವಧೆಯನ್ನು ಮಾಡ್ತಾನೆ. ಅದಾದ ಮೇಲೆ ಅಣ್ಣನ ಶವವನ್ನು ತಬ್ಬಿಕೊಂಡು ಗೋಳಾಡ್ತಾನೆ ಸುಗ್ರೀವ. ಅಯ್ಯೋ, ವಧೆ ಇಲ್ಲದೆ ವಿಧಿಯೇ ಇಲ್ಲವಾಯಿತಲ್ಲ ಎಂಬುದಾಗಿ ಸುಗ್ರೀವನ ದುಃಖ. ಆಗ ಕರಿಯವಾಚಂಪಿಳೆ ಬಹಳ ಚೆನ್ನಾಗಿ ಹೇಳ್ತಾರೆ, ಸೌಭ್ರಾತ್ರಂ ನಾಟ್ಟಿತ್ತಿರಿ ಪಿನ್ನಾಟ್ಟಿತ್ತಿರೆ. ಅಣ್ಣ ಮರಣಿಸಿದ ಮೇಲೆ ಸುಗ್ರೀವನಿಗೆ ಅಣ್ಣನ ಮೇಲೆ ಪ್ರೇಮ ಅಧಿಕವಂತೆ. ಅವನಿಗೆ ಯಾವತ್ತೂ ಪ್ರೇಮ ಇತ್ತು, ಆದರೆ ದ್ವೇಷ ಸಾಧಿಸಿದವನು ವಾಲಿ. ಆ ವಾಲಿಯನ್ನು ತಪ್ಪಿಕೊಂಡು ಅಳ್ತಾನಂತೆ ಸುಗ್ರೀವ. ಆಗ ರಾಮ ಏನು ಮಾಡ್ತಾ ಇದ್ದ ಅಂತ ಕೇಳಿದ್ರು. ವಾಲಿಯನ್ನು ಕೊಂದವನು ರಾಮ ತಾನೇ, ಇವನೇನು ಮಾಡ್ದ ಅಂದರು. ವಾಲ್ಮೀಕಿ ಬಹಳ ಚೆನ್ನಾಗಿ ಹೇಳ್ತಾರೆ, ಸಂಜಾತ ಬಾಷ್ಪ ಪರವೀರ ಹಂತ ರಾಮೋ ಮುಹೂರ್ತೋ ವಿಮನಾ ಬಭೂವ ಎಂಬುದಾಗಿ ಹೇಳ್ತಾರೆ. ರಾಮೋ ಮುಹೂರ್ತೋ ವಿಮನಾ ಬಭೂವ ಎಂದರೆ ಆ ವಾಲಿಯನ್ನು ತಬ್ಬಿಕೊಂಡು ಅಳುವ ಸುಗ್ರೀವನನ್ನು ಕಂಡು ರಾಮನಿಗೆ ದುಃಖ ತಡ್ಕೊಳಕ್ಕಾಗಲಿಲ್ಲಂತೆ. ಅಯ್ಯೋ, ನನ್ನ ಮಿತ್ರನಿಗೆ ಇಂಥ ಸಂಕಟ ಬಂದ್ಬಿಡ್ತಲ್ಲ ಅಂತ. ಸುಗ್ರೀವನ ಕಣ್ಣು ನೀರು ನಿಂತರೂ ರಾಮನ ಕಣ್ಣೀರು ನಿಲ್ಲಲಿಲ್ಲವಂತೆ. ಸಂಜಾತಃ, ಹೊಸದಾಗಿ ರಾಮನಿಗೆ ಕಣ್ಣಲ್ಲಿ ನೀರು ಬರ್ತಾ ಇದ್ದಂತೆ. ಸುಗ್ರೀವ ಅಳ್ತಾ ಕೂತಿದ್ದಾನೆ. ರಾಮ ಏನಾದ? ದುಃಖದಿಂದ ಮೂರ್ಛೆ ಹೋದ. ಸಂಜಾತ ಬಾಷ್ಪ ಪರವೀರ ಹಂತ ರಾಮೋ ಮುಹೂರ್ತೋ ವಿಮನಾ ಬಭೂವ. ವಿಮನ ಮೂರ್ಛ ಹೋದ. ಸುಗ್ರೀವನ ಸಂಕಟವನ್ನು ಕಂಡು ತಾಳಲಾರದೆ ರಾಮ ಮೂರ್ಛ ಹೋದನಂತೆ. ಇಂತಹವನಲ್ಲವ ಮನತ್ತಕ್ಕೆ ಇನಿಯನ್. ಇನ್ನೊಬ್ಬರ ಕಷ್ಟಕ್ಕೆ ಮರುಗುವವನು, ಇನ್ನೊಬ್ಬರಿಗಾಗಿ ತನ್ನನ್ನು ಒಪ್ಪಿಸಿಕೊಳ್ಳುವವನು, ಇನ್ನೊಬ್ಬರಿಗಾಗಿ ಎಲ್ಲವನ್ನ ಮಾಡುತ್ತಾ ಎಲ್ಲರ ಮನಸ್ಸಿಗೆ ಹಿತವಾಗಿ ಪ್ರಿಯವಾಗಿ ಸವಿಯಾಗಿ ಇರುವವನು ಶ್ರೀರಾಮನಲ್ಲವ. ಅವನ ನಾಮವನ್ನು ಹಾಡ್ತೇವೆ. ಎದ್ದು ಬಾಸಕಿ ಎಂಬುದಾಗಿ ಕ್ರೋಧ ಮಹಾರಯೇತ್. ಇದೇ ಖರನನ್ನು ಕೊಲ್ಲಬೇಕು.
ಕರದೂಷಣ ತುಳಸಿರಸ ಯುದ್ಧಕ್ಕೆ ಬಂದಿರ್ತಾರೆ. ಕರನನ್ನು ಕೊಲ್ಲಬೇಕಂತೆ. ಈ ರಾಮನಿಗೆ ಏನು ಮಾಡಿದ್ರು ಕೋಪ ಬರ್ತಾನೇ ಇಲ್ವಂತೆ ಅವರ ಮೇಲೆ. ಆಗ ಕೋಪವೇ ಬಾ ಅಂತ ಕರೆದಂತೆ ರಾಮ. ಕರೆದು ಕೋಪವನ್ನು ಆವಾಹನೆ ಮಾಡಿಕೊಂಡು ಕರನನ್ನು ಕೊಂದನಂತೆ. ಹೀಗಿರುವ ರಾಮನಿಗೆ ಈ ರಾವಣ ವಧೆ ಕಾಲದಲ್ಲಿ ಇಂಥ ಒಂದು ಪ್ರಳಯಾಗ್ನಿ ಅಂತ ಕೋಪ ಬಂದದಕ್ಕೆ ಕಾರಣ ಹನುಮಾನನಿಗೆ ಏರ್ಪಟ್ಟ ಗಾಯ. ಇವನ ಮೇಲಿನ ಪ್ರೇಮ ರಾವಣನನ್ನು ವಧೆ ಮಾಡಿತಲ್ಲವಾ. ಹಾಗೆ ಆಶ್ರಿತರ ಸಂಕಟಗಳನ್ನು ಅನವರತ ಅದಕ್ಕೆ ಪ್ರತಿಸ್ಪಂದಿಸುವವನು. ಆಶ್ರಿತರ ಕಾರ್ಯ ಬೇರೆ, ತನ್ನ ಕಾರ್ಯ ಬೇರೆ ಎಂಬಂತಿಲ್ಲದೆ ತಾನೂ ಅವರ ಜೊತೆಗೆ ಬೋಧಿಸುತ್ತಾ ಅವರಿಗಾಗಿ ಮರುಗುವವನು ಶ್ರೀರಾಮಚಂದ್ರ. ಅಂತಹ ಮನತ್ತೆಕ್ಕಿನಿಯಾನೈ ಆ ರಾಮನನ್ನು ನಾವುಗಳ ಗಾನ ಮಾಡ್ತೇವೆ. ನಿನಗೆ ಬೇಡದ ಕೃಷ್ಣನನ್ನು ಬಿಟ್ಟೆವು. ಎಲ್ಲ ಹೆಂಗಸರಿಗೆ ಏನು ಆಸೆ? ರಾಮನಂಥ ಪತಿ ಇರಬೇಕು, ಕೃಷ್ಣನಂಥ ಮಗ ಇರಬೇಕು. ಮಕ್ಕಳನ್ನೆಲ್ಲ ಕಣ್ಣ ಅಂತೀವಿ. ಆ ಕೃಷ್ಣನ ಹಾಗೆ ತುಂಟಾಟ ಮಾಡಬೇಕು, ಬಾಲಲೀಲೆಗಳನ್ನು ತೋರಿಸ್ಬೇಕು. ಪತಿ ಮಾತ್ರ ಶ್ರೀರಾಮನ ಹಾಗಿರಬೇಕು, ಮಗ ಮಾತ್ರ ಕೃಷ್ಣನ ಹಾಗಿರಬೇಕು. ಇದು ಎಲ್ಲ ಸ್ತ್ರೀಯರ ಒಂದು ಅಭಿಲಾಷೆಯಲ್ಲವಾ. ಆ ರೀತಿಯಾಗಿ ಮನತ್ತೆಕ್ಕಿನಿಯಾನೈ ರಿಪೂಣಾಮಪಿ ವತ್ಸಲಃ ಎಂಬುದಾಗಿ ರಾವಣನ ವಿಷಯದಲ್ಲಿ ಕೂಡ ಕರಿಕರವನ್ನು ತೋರಿ ಪ್ರಾಣದಾನ ಮಾಡಿದವನು ರಾಮ. ಅವನನ್ನು ನಾವು ಗಾನ ಮಾಡ್ತೇವೆ. ಸಖಿ ಎದ್ದು ಬಾ ಎಂಬುದಾಗಿ ಆ ಒಳಗೆ ಮಲಗಿರುವ ಬಾಲಕಿಯನ್ನು ನೋಡಿ ಹೇಳ್ತಾಳೆ. ಶಿನತ್ತಿನಾಲ್ ತೆನ್ನಿಲಂಗೈ ಕೋಮಾನೆಚ್ಚತ್ತ ಮನತ್ತೆಕ್ಕಿನಿಯಾನೈ ಪಾಡவும் ನೀವಾಯ್ ತಿರವಾಯ್. ನಿನಗೆ ಬೇಡದ ಕೃಷ್ಣನನ್ನು ಬಿಟ್ಟು ಇಷ್ಟವಾದ ರಾಮನನ್ನು ಪಾಡவும் ಗಾನ ಮಾಡಿದ ಮೇಲೂ ಕೂಡ ವಾಯ್ ತಿರವಾಯ್ ಮಾತನಾಡದೆ ಈ ರೀತಿಯಾಗಿ ಮೌನವಾಗಿ ಮಲಗಿದ್ದೀಯಲ್ಲ. ನಿನಗಿಷ್ಟವಾದದ್ದನ್ನೇ ಗಾನ ಮಾಡ್ತಿರ್ತೀವಲ್ಲ, ಈಗಲಾದರೂ ಬಾಯಿ ತೆರೆದು ನೀನು ಕೂಡ ರಾಮನಾಮ ಸಂಕೀರ್ತನೆಯನ್ನು ಮಾಡ್ತಾ ಎದ್ದು ಬರಬೇಡಮ್ಮ. ಇನ್ನು ಕೆಸರಲ್ಲೂ ಹಿಮಪಾತದಲ್ಲೂ ನಿಂತಿರುವ ನಮ್ಮ ಪರಿಸ್ಥಿತಿ ನಿನಗೆ ತಿಳಿಯಲಿಲ್ಲವಾ? ಇನ್ನಿತ್ತಾನೆಳೆಂದಿರಾಯ್ ಇನ್ನಾದರೂ ಏಳುವವಳಾಗು. ಕೃಷ್ಣ ಪರಮಾತ್ಮನನ್ನು ವರ್ಣ ಮಾಡುವುದಕ್ಕಾಗಿ ರಾಮನಾಮ ಸಂಕೀರ್ತನೆಯನ್ನು ಮಾಡ್ತಾರೆ. ಹೋಗೋಣ, ಎದ್ದು ಬಾ. ಇದನ್ನ ಪೇರು ರಕ್ಕಂ. ಇದು ಎಂತಹ ಗಾಢ ನಿದ್ರೆ, ದೊಡ್ಡದಾದ ನಿದ್ರೆ. ಇದು ಭೋಗ ನಿದ್ರೆಯ, ಯೋಗ ನಿದ್ರೆಯ, ಯಾವ ನಿದ್ರೆ ನಿನ್ನದು ಎಂಬುದಾಗಿ ಕೇಳ್ತಾಳೆ. ಹಾಗಾದರೆ ಎಲ್ಲರಿಗೂ ಗೊತ್ತಾಯ್ತಾ? ನೀವು ಬಂದು ಬಾಗಿಲಿದ್ದೀರಾ, ನನ್ನ ಕರೀತಾ ಇದ್ದೀರಾ, ಪ್ರಾತಃ ಕಾಲ ಆಗಿದೆ ಎಂಬುದು ತಿಳಿಯಿತಾ? ಅನೆತ್ತಿಲ್ಲತ್ತಾರುಮ್ಮರಿಂದೆ ಗೋಕುಲದಲ್ಲಿ ಒಂದು ಮನೆ ಬಾಕಿ ಇಲ್ಲದ ಹಾಗೆ ಎಲ್ಲ ಗೊಲ್ಲ ಬಾಲಕಿಯರೂ ಕೂಡ ಬರಬೇಕು ಎಂಬುದು ನಿನ್ನ ಆಸೆಯಾದರೆ ಎಲ್ಲರನ್ನ ನಾವು ಸುಪ್ರಭಾತ ಹಾಡಿ ಎಚ್ಚರಿಸಿದ್ದೇವೆ. ನಾವುಗಳು ನಿನ್ನ ಮನೆ ಬಾಗಿಲಲ್ಲಿ ಬಂದು ನಿಂತು ಎಚ್ಚರಿಸುವುದು, ನೀನು ಹೇಳದೆ ಹೀಗೆ ಮಲಗಿರುವವರು ಇಷ್ಟು ಜನ ಬಂದು ನಿನ್ನನ್ನು ಓಲೈಸುವಂತಹ ಗೌರವವುಳ್ಳವಳು ನೀನು ಎಂಬುದನ್ನು ಎಲ್ಲರೂ ಅರ್ಥ ಮಾಡಿಕೊಂಡಾಯಿತು. ಇನ್ನಾದರೂ ಎದ್ದು ಬಾ ಹೊರಗೆ. ಇನ್ನಿತ್ತಾಲೆಂದಿರಾಯ್ ಇದೆನ್ನ ಪೇರುರಕ್ಕಂ. ಹೀಗೆ ಇನಿತ್ತಾಲ್ ಅಂದರೆ ಅರ್ಥ ಏನು? ಬೇಡದ ಕೃಷ್ಣನನ್ನು ಬಿಟ್ಟು ಪ್ರಿಯವಾದ ರಾಮನನ್ನು ಹಾಡಿದ ಮೇಲೂ ಕೂಡ ಮಲಗಿರುವೆಯಲ್ಲ. ಈಗ ರಾಮನಾಮ ಸಂಕೀರ್ತನೆ ಮಾಡೋಣ. ಎದ್ದು ಬಾ. ಇನ್ನಿತ್ತಾಲೆಂದಿರಾಯ್ ಇದೆನ್ನ ಪೇರುರಕ್ಕಂ ಅನೆತ್ತಿಲ್ಲತ್ತಾರುಂ ಅರಿಂದು. ಎಲ್ಲರಿಗೂ ಕೂಡ ನಿನ್ನ ಗೌರವ ಹಿರಿಮೆ ತಿಳಿಯಿತು. ಎಲ್ಲರೂ ಕೂಡ ನಿನ್ನನ್ನು ಅರ್ಥ ಮಾಡಿಕೊಂಡಾಯಿತು. ಇನ್ನಾದರೂ ಎದ್ದು ಬಾ ಸಖಿ ಎಂಬುದಾಗಿ ಕೃಷ್ಣ ಕೈಂಕರ್ಯದಲ್ಲಿ ಅನವರತ ತೊಡಗಿರ್ತಕ್ಕಂತಹ ಗೊಲ್ಲ ಬಾಲಕನ ಸಹೋದರಿಯಾಗಿ ಇರ್ತಕ್ಕಂತಹ ಕೃಷ್ಣನ ಮೇಲೆ ಅಪಾರವಾದ ಪ್ರೇಮ ಉಳ್ಳದ್ದಾಗಿ, ಆ ಪ್ರೇಮ ಪ್ರಣಯ ರೋಷವಾಗಿ ಇರ್ತಕ್ಕಂತಹ ಪ್ರಣಯ ರೋಷದ ಮುಖೇನ ಕೃಷ್ಣಾನುಭವದಲ್ಲಿ ತೊಡಗಿದ ಒಬ್ಬ ಅಪರೂಪಳಾದ ನಾಯಕಿಗೆ ದೇವಿ ಆಂಡಾಳ್ ಸುಪ್ರಭಾತವನ್ನು ಗಾನ ಮಾಡ್ತಾ 12ನೇ ದಿನದ ಪಾಶರವನ್ನು ಪೂರ್ಣ ಮಾಡ್ತಾಳೆ. ನಾಳೆಯ ದಿನ ರಾಮನ ಕೃಷ್ಣನ ಅಂತ ಪೈಪೋಟಿ ಬೇರೆ. ರಾಮಾನುಭವ ಕೃಷ್ಣಾನುಭವ ತ್ರಾಸನ್ನು ಇಟ್ಟು ರಾಮ ಕೃಷ್ಣ ಇಬ್ಬರ ಅನುಭವವನ್ನು ಒಟ್ಟಿಗೆ ಮಾಡ್ತಕ್ಕಂತಹ ರಸಮಯವಾದ ಪಾಶುರ, ಅದನ್ನು ನಾಳೆಯ ದಿನ ಅನುಭವಿಸೋಣ ಎಂದು ಪ್ರಾರ್ಥಿಸುತ್ತಾ ಇಂದಿನ ಉಪನ್ಯಾಸಕ್ಕೆ ಮಂಗಳ. ಕನೆತ್ತಿಳಂಕತ್ತೆರುಮೈ கன்றைக்கிறங்கி நினைத்து முலை வழியே
நின்று பால் சோர நனைத்தில்லம் சேராக்கும் நற்செல்வன் தங்காய் பனித்தலை வீழ நின் வாசல் கடைப்பத்தி சினத்தினால் தென்னிலங்கை கோமானைச் செத்த மனத்தெக்கினியானை பாடவும் நீவாய் திறவாய் இனித்தால் எழுந்திராய் இதென்ன பேருறக்கம் அனைத்தில்லத்தாரும் அறிந்தேலோரெம்பாவாய் சோச்சிஷ்டமாலிகா கந்தமந்துர சிஷ்ணவே விஷ்ணு சித்த தனூஜாயை கோதாயை நித்யமங்கலம் மாதృశா கிஞ்சனத்ராண பாயை நித்யமங்கலம் ஸ்ரீமத்யை விஷ்ணு சித்தார்ய மனோநந்தனஹேதவே நந்தநந்தன சுந்தரியை கோதாயை நித்யமங்கலம் திருவாடிப்பூரத்தில் ஜெகத்துதித்தாள் வாழியே திருப்பாவை 30 செப்பினாள் வாழியே பெரியாழ்வார் பெற்றெடுத்த பெண் பிள்ளை வாழியே பெரும்பூதூர் மாமுனிக்கு பின்னானாள் வாழியே 143 உரைத்தாள் வாழியே உயரங்கற்கே கண்டி உகந்தளித்தாள் வாழியே வருவாரும் திருவல்லி வடநாடி வாழியே வன்புதுவனகர் கோதை மலர்பதங்கள் வாழியே ஆண்டாள் திருவடிகளே சரணம் சர்வம் ஸ்ரீகிருஷ்ணார்ப்பணமஸ்து.